ನಮ್ಮ ಮೆಟ್ರೋನ ಅರ್ಪಿತಾ ಕಿಕ್ಕೇರಿ ಅಂದ ತಕ್ಷಣನೇ ಎಲ್ರಿಗೂ ಕಿವಿ ನೆಟ್ಟಗಾಗತ್ತೆ. ಆದರೆ ಮೆಟ್ರೋ ಅಂತ ಬಂದಾಗ ಇಡೀ ಬೆಂಗಳೂರು ಪಾಪ್ಯುಲೇಷನ್ನು ಅವರೆಲ್ಲ ಮೆಟ್ರೋಗೆ ಕಾಯ್ತಾರೆ. ಆದರೆ ಮೆಟ್ರೋ ರೈಲು ನಿಮಗೆ ಕಾಯತ್ತೆ, ಯಾಕಂದರೆ ನೀವು ಬಂದಿಲ್ಲ ಅಂದರೆ ಗಾಡಿ ಮುಂದಕ್ಕೆ ಹೋಗಲ್ಲ. ಹೆಸರು ಹೇಳುತ್ತೆ ನಮ್ಮ ಮೆಟ್ರೋ, ನನ್ನ ಮೆಟ್ರೋ, ನಿಮ್ಮ ಮೆಟ್ರೋ, ಬೆಂಗಳೂರು ಮೆಟ್ರೋ ಅಂತೆಲ್ಲ ಹೆಸರು ಇಡ್ಬೋದಾಗಿತ್ತು. ಆದರೆ ಇವ್ರು ಇಟ್ಟಿಲ್ಲ ನಮ್ಮೆಲ್ಲರದು. ಸೊ ಎಷ್ಟು ಡ್ರೈವರ್ಸ್ ಇದ್ದಾರೆ ಅಂದರೆ ಟೋಟಲ್ ಲೋಕೋ ಪೈಲಟ್ಸ್? ಅರೌಂಡ್ 300 ಇದ್ದೀವಿ, 2 ಲೈನ್ ಸೇರಿ. ಪ್ಯಾಸೆಂಜರ್ಸು ಅವ್ರಿಗೆ ಟೈಮ್ ಒಂದು ಅಷ್ಟೇ. ಈ ಟ್ರೈನ್ ಬಿಟ್ಟರೆ ಮೆಟ್ರೋ ತುಂಬ ಫಾಸ್ಟ್ ಇದೆ, ನೆಕ್ಸ್ಟ್ 5 ಮಿನಿಟ್ಸ್ಗೆ ಇನ್ನೊಂದು ಟ್ರೈನ್ ಬರುತ್ತೆ ಅಂತ ಗೊತ್ತಿದ್ರು ಫುಲ್ಲು ಫಾಸ್ಟಾಗಿ ಲಿಫ್ಟಿಂದ ಬರ್ತಾರೆ. ಬಂದು ನನಗೆ ಹೆಂಗೆ ಆರ್ತಾರೆ ಅಂದರೆ ವಿತಿನ್ ಫ್ರ್ಯಾಕ್ಷನ್ ಆಫ್ ಒಂದು ಐ ಬ್ಲಿಂಕಲ್ಲೇ ಮೂವ್ ಮಾಡ್ತಾರೆ. ತುಂಬ ಜನ ಹೇಳ್ತಾರೆ ಏನು ಕೆಲಸ ಇರುತ್ತೆ, ಬಟನ್ ಒತ್ತೋದಷ್ಟೇ ಅಲ್ವಾ ಅಂತ. ಸೊ ಯಾವ ಕೆಲಸನೂ ಏನಾದರೂ ಯಾವುದು ಸುಮ್ಮನೆ ಇರಲ್ಲ, ಎಲ್ಲದರಲ್ಲೂ ಏನಾದರೂ ಒಂದಿರುತ್ತೆ. ಆ್ಯಕ್ಚುಲಿ ಹೆಣ್ಮಕ್ಳು ಅಂತಂದರೆ ಎಷ್ಟು ಸ್ಟ್ರಾಂಗ್ ಅಂದರೆ ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಇರ್ತಾರೆ. ನಾನು ಮಾಡ್ತೀನಿ ಅಂದರೆ ಅವರಿಗೆ ಗೊತ್ತಿರಲ್ಲ ಅವ್ರದ್ದು ಕೆಪಾಸಿಟಿ. ಆ್ಯಕ್ಚುಲಿ ಒಬ್ಬೊಬ್ಬರಿಗೆ ಸಿಕ್ಕಾಪಟ್ಟೆ ಕೆಪಾಸಿಟಿ ಇರುತ್ತೆ ಅವರಿಗೆ. ಕೆಲವೊಬ್ಬರು ರಿಯಲೈಸ್ ಮಾಡ್ಕೊತಾರೆ, ಕೆಲವೊಬ್ಬರು ಮಾಡ್ಕೊಳ್ಳಲ್ಲ. ಬಟ್ ತುಂಬ ಎಲ್ಲ ಸ್ಟ್ರಾಂಗ್, ನಮ್ಮಲ್ಲೆಲ್ಲ ತುಂಬ ಸ್ಟ್ರಾಂಗ್ ಲೇಡೀಸ್ ಇದ್ದಾರೆ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಇಟ್ ಈಸ್ ಅರ್ಪಿತಾ ಕಿಕ್ಕೇರಿ ಅವರು. ಅರ್ಪಿತಾ ಕಿಕ್ಕೇರಿ ಅನ್ನೋದಕ್ಕಿಂತ ನಮ್ಮ ಮೆಟ್ರೋನ ಅರ್ಪಿತಾ ಕಿಕ್ಕೇರಿ ಅಂದ ತಕ್ಷಣವೇ ಎಲ್ರಿಗೂ ಕಿವಿ ನೆಟ್ಟಗಾಗತ್ತೆ. ಫಸ್ಟ್ಲಿ ಅರ್ಪಿತಾ ಅವರೇ, ಇಲ್ಲಿ ಎಲ್ಲ ಥರದ ವ್ಯಕ್ತಿತ್ವಗಳು ಬರ್ತಾರೆ. ಆದರೆ ಇವತ್ತು ಯು ಆರ್ ಅ ವೆರಿ ಸ್ಪೆಷಲ್ ಪರ್ಸನ್ ಆ್ಯಸ್ ಅ ಲೋಕೋ ಪೈಲಟ್. ಯಾಕಂದರೆ ಎಷ್ಟೊಂದು ಜನಕ್ಕೆ ಈಗ ಕಾರ್ ಓಡಿಸೋರನ್ನ ಡ್ರೈವರ್ ಅಂತಾರೆ, ಫ್ಲೈಟ್ ಓಡಿಸೋರನ್ನ ಪೈಲಟ್ ಅಂತಾರೆ, ಮೆಟ್ರೋ ಓಡಿಸೋರನ್ನ ಅಂತ ಸಡನ್ನಾಗಿ ಬಂದಾಗ ಆಡು ಭಾಷೆನಲ್ಲೇ ಡ್ರೈವರ್ ಅಂತಲೇ ಬರುತ್ತೆ. ಬಟ್ ಅದಕ್ಕೊಂದು ಟರ್ಮ್ ಇದೆ, ಏನಿದೆ ಲೋಕೋ ಪೈಲಟ್ ಅಂತ. ಸೊ ದ್ಯಾಟ್ ಈಸ್ ಯುವರ್ ಫಸ್ಟ್ ಏನಂತೀರಾ ರೆಪ್ರೆಸೆಂಟೇಷನ್, ನಿಮ್ಮ ಇಂಟ್ರಡಕ್ಷನು, ಬಿಕಾಸ್ ಯು ಬಿನ್ ವಿತ್ ನಮ್ಮ ಮೆಟ್ರೋ ಫಾರ್ 8 years ನಾವು. ಅದ್ರ ಜೊತೆಗೆ ಅಟ್ ದ ಸೇಮ್ ಟೈಮ್ ಆರ್ಟಿಕಲ್ಸ್ ಎಲ್ಲ ಬರೆದಿದ್ದೀರಾ ನ್ಯೂಸ್ ಪೇಪರ್ಗೆ. ಸೊ ಇಂತಹ ಒಂದಷ್ಟು ಆಯಾಮಗಳಲ್ಲಿ ಲೈಫನ್ನು ಎಕ್ಸ್ಪ್ಲೋರ್ ಮಾಡಿರುವಂಥ ನಿಮ್ಮನ್ನು ಇವತ್ತು ಜಾಸ್ಟ್ ಕ್ಯೂರಿಯಸಲ್ಲಿ ವೆಲ್ಕಮ್ ಮಾಡ್ತಾ, ವಾಟ್ಸಪ್ ಹೇಗಿದ್ದೀರಾ? ವೆಲ್ಕಮ್ ಟು ದ ಶೋ. ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ಹಾಗೆ ನಾನು ಧರ್ಮೇಂದ್ರ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್, ಯಾಕೆಂದರೆ ಪ್ರತಿ ಸತಿ ಶೋನಲ್ಲಿ ಎಂಡಲ್ಲಿ ವಿ ಆಸ್ಕ್ ಎಲ್ಲ ವ್ಯಕ್ತಿತ್ವಗಳನ್ನು ಯಾರನ್ನು ನಾಮಿನೇಟ್ ಮಾಡ್ತೀರಾ ಅಂತ. ಸೊ ಅವರು ಹೇಳಿದ್ದು ನಮ್ಮ ಅರ್ಪಿತಾನ ಕರೆಸಿ ಅವರು ಮೆಟ್ರೋ ಇದು ಅಂತ, ಅಂದರೆ ಲೋಕೋ ಪೈಲಟ್, ಒಂದು ಲೇಡಿ ಲೋಕೋ ಪೈಲಟ್ ಅಂತ. ಸೊ ಎವ್ರಿಥಿಂಗ್ ದಟ್ ಮೆಟ್ರೋ ರೆಪ್ರೆಸೆಂಟ್ಸ್. ಬಟ್ ಟೆಲ್ ಮಿ ಒನ್ ಥಿಂಗ್, ಫಸ್ಟ್ಲಿ ಎಲ್ಲಿಂದ ಬರ್ತಾ ಇದ್ದೀರಾ, ಹೇಗೆ ಬಂದ್ರಿ ನೀವು? ಆ್ಯಕ್ಚುಲಿ ನಮ್ಮ ಊರು ಬಂದು ಕಿಕ್ಕೇರಿ ತುಂಬ ಜನಕ್ಕೆ ಗೊತ್ತಿಲ್ಲ. ಅದು KS ನರಸಿಂಹಸ್ವಾಮಿ ಪ್ರೇಮ ಕವಿ ಅವ್ರ ಊರು. ಮೈಸೂರು ಮಲ್ಲಿಗೆ ಅವ್ರ ಊರಾದಂತಹ ಕಿಕ್ಕೇರಿ, ಅದು ನಮ್ಮ ಸ್ವಂತ ಊರು. ನಾವು ಸೆಟಲ್ ಆಗಿರೋದೆಲ್ಲ ಅಮ್ಮ ಒಬ್ಬರೇ ಇರೋದು, ಅಮ್ಮ. ಸೊ ಅವರಿರೋದು, ನಾವೆಲ್ಲ ಇರೋದು ಚನ್ನರಾಯಪಟ್ಟಣ, ಹಾಸನ ಡಿಸ್ಟಿಕ್ಕು. ನಾನು ಈಗ ಸದ್ಯದಲ್ಲಿ ಬೆಂಗಳೂರಲ್ಲಿದ್ದೀನಿ. ಅಲ್ಲ, ನನಗೊಂದು ಇದು ಹೇಳಿ, ಊರವ್ರಿಗೆಲ್ಲ ಒಂದು ಗಾಡಿ ಓಡಿಸ್ತೀನಿ ಅಂತ ಒಂದು ಕಿಕ್ಕಿರುತ್ತೆ, ನಾನು ಕಾರ್ ಓಡಿಸ್ತಾ ಇದ್ದೀನಿ, ನನ್ನ ಹತ್ರ ಈ ಬೈಕ್ ಇದೆ ಅಂತ. ಆದರೆ ಮೆಟ್ರೋ ಅಂತ ಬಂದಾಗ ಇಡೀ ಬೆಂಗಳೂರು ಇವತ್ತೇನೊಂದು 8 to 10 ಲಕ್ಷ ಮೆಟ್ರೋ ಯೂಸ್ ಮಾಡುತ್ತೆ ಪಾಪ್ಯುಲೇಷನ್ನು, ಅವರೆಲ್ಲ ಮೆಟ್ರೋಗೆ ಕಾಯ್ತಾರೆ. ಆದರೆ ಮೆಟ್ರೋ ರೈಲು ನಿಮಗೆ ಕಾಯತ್ತೆ, ಯಾಕಂದರೆ ನೀವು ಬಂದಿಲ್ಲ ಅಂದರೆ ಗಾಡಿ ಮುಂದಕ್ಕೆ ಹೋಗಲ್ಲ. ಹೌ ಡು ಯು ಫೀಲ್? ತುಂಬ ಖುಷಿಯಾಗುತ್ತೆ. ಬಟ್ ಇದು ಸಿಕ್ಕಾಪಟ್ಟೆ ಚಾಲೆಂಜಿಂಗು. ಅಂದರೆ ಏನಾಗುತ್ತೆ ಅಂದರೆ ನಮ್ಮ ಹಿಂದೆ ಸಾವಿರಾರು ಜನ ಇರ್ತಾರೆ, ನಾವು ಅವ್ರನ್ನ ಆ ಡೆಸ್ಟಿನೇಷನ್ಗೆ ಕರೆಕ್ಟ್ ಟೈಮ್ಗೆ ರೀಚ್ ಮಾಡಿಸ್ತೀವಿ, ಸೇಫಾಗಿ ರೀಚ್ ಮಾಡಿಸ್ತೀವಿ. ಸೊ ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ನಾನು ಏನಾದರೂ ಒಂದು ಡಿಫ್ರೆಂಟ್, ಅಂದರೆ ಯಾವಾಗಲೂ ಚೈಲ್ಡ್ಹುಡ್ಡಿಂದ ಥಿಂಕ್ ಮಾಡ್ತಿದ್ದೆ, ನಾನು ಏನಾದರೂ ಡಿಫ್ರೆಂಟಾಗಿರೋ ಜಾಬ್ ಮಾಡಬೇಕು ಅಂತ. ಇದು ಸಿಕ್ಕಾಪಟ್ಟೆ, ಆಮೇಲೆ ಟ್ರಾವೆಲ್ ಮಾಡಬೇಕು ಅಂತ ಯಾವಾಗಲೂ ಆಸೆ ಐತಿ. ಇದು ಎವ್ರಿಡೇ ನಾನು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಇದರಿಂದ. ಎವ್ರಿಡೇ ಎಷ್ಟು ಕಿಲೋಮೀಟರ್ ಓಡಾಡ್ತೀರಾ ಮೆಟ್ರೋದಲ್ಲಿ? ಆ್ಯಕ್ಚುಲಿ ಇದು ನಂದು ಕಂಪ್ಲೀಟ್ ಟ್ರಿಪ್ಪು 68 kilometers ಆಗುತ್ತೆ ಎವ್ರಿ ಡೇ. ಏನಾಗುತ್ತೆ ಅಂದರೆ ಡಿಪೆಂಡ್ಸ್, ಒಂದೊಂದು ದಿನ 170 kilometers ಡ್ರೈವ್ ಮಾಡ್ತೀನಿ, ಮ್ಯಾಕ್ಸಿಮಮ್ 189, 202, ಡಿಪೆಂಡ್ಸ್. ಡೈಲಿ ಸೇಮ್ ಡ್ಯೂಟೀಸ್ ಬರಲ್ಲ ನಮಗೆ. ಕೆನ್ ಯು ಎಕ್ಸ್ಪ್ಲೇನ್, ಅಂದರೆ ಡೈಲಿ ಡ್ಯೂಟಿ ಹೆಂಗೆ ಬರುತ್ತೆ? ವಾಟ್ ಈಸ್ ಅ ಡೇ ಇನ್ ಯುವರ್ ಲೈಫ್ ಆ್ಯಸ್ ಅ ಲೋಕೋ ಪೈಲಟ್? ಆ್ಯಕ್ಚುಲಿ ಅ ಡೇ ಅಂತ ಅನ್ನೋದಕ್ಕಿಂತ ವೀಕ್ ಅಂತ ಹೇಳಿದ್ರೆ ಬೆಟರ್ ಅನಿಸುತ್ತೆ. ಯಾಕೆಂದರೆ ಇದು ಶಿಫ್ಟ್ ವೈಸ್ ವರ್ಕು. ಸೊ 1 week ಫಸ್ಟಲ್ಲಿ ಇರ್ತೀನಿ, ನೆಕ್ಸ್ಟ್ ವೀಕು ಸೆಕೆಂಡ್ ಶಿಫ್ಟಲ್ಲಿ ಇರ್ತೀನಿ, ಮತ್ತು ನೈಟ್ ಶಿಫ್ಟು ಇದೆ. ತುಂಬ ಜನ ನೈಟ್ ಶಿಫ್ಟ್ ಅಂದ ತಕ್ಷಣ ನೈಟ್ ಮೆಟ್ರೋನೇ ಓಡಲ್ಲ ಅಂತ ಹೇಳ್ತಾರೆ, ಬಟ್ 11 o'clock ಲಾಸ್ಟ್ ಆಗುತ್ತೆ ಅಂತ. ಬಟ್ ಆ್ಯಕ್ಚುಲಿ ನಮಗೇನಾಗುತ್ತೆ, ಅವ್ರ ಪ್ಯಾಸೆಂಜರ್ಸ್ಗೆ ಅದು 11 o'clock ಲಾಸ್ಟ್ ಟ್ರೈನು. ನಾವು ಡ್ರೈವ್ ಮಾಡ್ಕೊಳೋದನ್ನು ಡೆಸ್ಟಿನೇಷನ್ಗೆ ಹೋಗೋಷ್ಟೊಳಗೆ 12:30, 1 ಆಗುತ್ತೆ. ಸೊ ಅದನ್ನು ಮತ್ತೆ ಡಿಪೋಗೆ ಹಾಕಿ, ಸೊ ಈ ಥರ ಕಂಪ್ಲೀಟ್ ನೈಟ್ ಶಿಫ್ಟ್ ಇದು. ಮತ್ತು ಮಾರ್ನಿಂಗ್ 5 o'clock ಸ್ಟಾರ್ಟು ಜನಗಳಿಗೆ, ನಮಗೆ ಅದು ಆ್ಯಕ್ಚುಲಿ 3:30ಗೆ ಸ್ಟಾರ್ಟ್ ಆಗುತ್ತೆ. ಪ್ರೀ ಡಿಪರ್ಚರ್ ಚೆಕ್ ಇರುತ್ತೆ. ಸೊ ಆ ಥರ ಚೆಕ್ಕೆಲ್ಲ ಮುಗಿಸ್ಕೊಂಡ್ಮೇಲೆ ನಾವು ಟ್ರೈನ್ನ ಮೇನ್ ಲೈನ್ ಅಂತ ಹೇಳ್ತೀವಿ, ಅಂದರೆ ನೀವೇನು ಪ್ಲ್ಯಾಟ್ಫಾರ್ಮಿಗೆ ಬರ್ತೀರ ಸ್ಟೇಷನ್ಸ್ಗೆ, ಸೊ ಆ ಸ್ಟೇಷನ್ನಿಗೆ ತರೋದಕ್ಕೆ
ಇದೆಲ್ಲ ಪ್ರೊಸೀಜರ್ಸ್ ಇದೆ ತುಂಬ. ಸೊ ಹಾಗಾಗಿ ರೊಟೀನ್ ಅಂತ ಹೇಳಿದ್ರೆ ನಮಗೆ ಎಕ್ಸಾಕ್ಟ್ ಶಿಫ್ಟ್ ವೈಸ್ ಅಂದರೆ ಅಗೇನ್ ಶಿಫ್ಟ್ ವೈಸ್ ಅಂತ ಬಂದರೆ ಎಕ್ಸಾಕ್ಟ್ 6 to 2 6:30 to 2:30 ಅಂತ ಮಾಡ್ತಾರೆ ತುಂಬ ಕಡೆ. ನಮ್ಮಲ್ಲಿ ಹಾಗೂ ಇಲ್ಲ. ಇವತ್ತು 6ಗೆ ಹೋದರೆ ನಾನು ನಾಳೆ 6:30ಗೆ ಹೋಗ್ತೀನಿ, 6:45ಗೆ ಹೋಗ್ತೀನಿ. ನಾಡಿದ್ದು ಆಚೆ ನಾಡಿದಾಗಲೇ 8 o'clock ಹೋಗ್ತೀನಿ. ಮತ್ತೆ ನೆಕ್ಸ್ಟ್ ಮತ್ತೆ 6:30ಗೆ ವಾಪಸ್ ಬಂದಿರ್ತೀನಿ. ಅಂದರೆ ಈ ಥರ. ಯಾಕೆ ಇದು ಪ್ರತಿದಿನ ಟೈಮಿಂಗ್ ಚೇಂಜ್ ಆಗುತ್ತೆ? ಈ ಶಿಫ್ಟ್ ಅಂತ ಫಿಕ್ಸ್ ಇರಲ್ಲ? ಫಿಕ್ಸ್ ಇಲ್ಲ. ನಮ್ಮದು ಟ್ರೈನ್ ಆಪ್ರೇಟರ್ಸ್ಗೆ ಮಾತ್ರ ಇದು ಫಿಕ್ಸ್ ಇಲ್ಲ. ನಮ್ಮಲ್ಲೇ ಬೇರೆ ಮೇಂಟೆನೆನ್ಸ್ ವಿಂಗು ಅವ್ರಿಗೆಲ್ಲ ಸೇಮ್ ಶಿಫ್ಟ್ ಇದೆ. 2:30 to 6:30 ಮತ್ತು 6:30 to 9:30, ನೈಟ್ 9:30 to ಮಾರ್ನಿಂಗ್ 6. ನಮಗೆ ಟ್ರೈನ್ ಆಪ್ರೇಟರ್ಸ್, ಎಸ್ಪೆಷಲಿ ಟ್ರೈನ್ ಆಪ್ರೇಟರ್ಸ್ಗೆ ಈ ಥರ ಡ್ಯೂಟೀಸ್ ಇದೆ. ಯಾಕೆ ಅಂತಂದರೆ ಈಗ ಸೆಟ್ ಆಫ್ ಟ್ರೈನ್ಸ್ ಇರುತ್ತೆ. ಡ್ರೈವ್ ಮಾಡಬೇಕಾದ್ರೆ ಅಂದರೆ ಟ್ರೈನ್ಸ್ನ ನಾವು ರಿಲೀವ್ ಆಗ್ತಾ ಇರ್ತೀವಿ. ರಿಲೀವ್ ಮಾಡಬೇಕಾದ್ರೆ ಆ ಟೈಮಿಂಗ್ಸ್ ಎಲ್ಲ 6 o'clockಗೆ ಬಂದು ಜಾಮ್ ಪ್ಯಾಕ್ಡಾಕ್ ನಾವಲ್ಲಿ ಕುತ್ಕೊತೀವಿ 30 ಜನ ಫಸ್ಟ್ ಶಿಫ್ಟಲ್ಲಿ. ಅಂದರೆ ಟ್ರೈನಿಗೆ ಕಳಿಸೋದು ಅಷ್ಟು ಜನನ ಒಟ್ಟಿಗೆ ಕಳ್ಸೋಕ್ಕಾಗಲ್ಲ. ಒಂದು ಟ್ರೈನ್ ಬರುತ್ತೆ, ರಿಲೀವ್ ಮಾಡ್ತೀವಿ, ಕಳಿಸ್ತೀವಿ. ಸೊ ಹಾಗಾಗಿ ಇದನ್ನು ಹೆಂಗೆ ಮಾಡಿದ್ದಾರೆ ಅಂದರೆ ಆ ಥರ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ನಾನು 6:05ಗೆ ಬಂದರೆ 6:20ಗೆ ಟ್ರೈನ್ ತೆಗಿತೀನಿ. 6:30ಗೆ ಬರೋರು 6:45. ಅಂದರೆ ಇದೇನಾಗುತ್ತೆ, ಫಸ್ಟ್ ಶಿಫ್ಟ್ ಅನ್ನೋದು 8 o'clockಗೆ ಎಂಡ್ ಆಗುತ್ತೆ. ಸೊ ಅದು ಹೆಂಗೆ 8 o'clockಗೆ ಅದು ಎಂಡಾಗಿ ಮತ್ತೆ 12 o'clockಯಿಂದ ಸೆಕೆಂಡ್ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ ನಮಗೆ. 8 o'clock ಸ್ಟಾರ್ಟ್ ಅಲ್ಲ ಮಾರ್ನಿಂಗ್ 8 o'clock. ಈಗ 6 to 8 ಅದು 2 hours ಹೇಳ್ದಲ್ಲ, 6:05, 6:15, 6:20 ಆ ಥರ ಬರುತ್ತೆ. ಆ ಥರ ಅಪ್ ಟು 8 o'clock ತನಕ ಮಾರ್ನಿಂಗಲ್ಲಿ ಬರ್ತಾ ಇರ್ತೀವಿ. ಆಮೇಲೆ ಎಂಡ್ ಆಗುತ್ತೆ ಅದು ಆ್ಯಕ್ಚುಲಿ. ಆಮೇಲೆ 12:30 ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಶಿಫ್ಟಿ. ಅಪ್ ಟು 4 o'clock ತನಕ ನಾವು ಅದನ್ನು ಸೆಕೆಂಡ್ ಶಿಫ್ಟ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಎಂಡ್ ಆಗೋದು ಈಗ 12ಗೆ ಸ್ಟಾರ್ಟ್ ಆದರೆ 8ಗೆ ಎಂಡ್ ಆಗುತ್ತೆ, 8 hours. ಬಟ್ ನಮ್ಗೆ 3ಗೆ ಸ್ಟಾರ್ಟ್ ಆಗಿದ್ರು 10ಗೆ ಎಂಡ್ ಆಗುತ್ತೆ, 4ಗೆ ಸ್ಟಾರ್ಟ್ ಆಗಿದ್ರು 10 ಎಂಡ್ ಆಗುತ್ತೆ. ಸೊ ಅಪ್ ಟು 4 o'clock. ಸೊ ಆ ಥರ 8 hours ನಮಗಿದೆ. ಸೊ ಈ ತುಂಬ ವಿಚಾರಗಳು ಹೇಳಿದ್ರಿ. ನಾನು ಒಂದೊಂದಾಗೆ ಪ್ರಶ್ನೆ ಕೇಳ್ತೀನಿ. ಓಕೆ. ಮೆಟ್ರೋದು ಈಗ ಬಸ್ ಡಿಪೋ ಎಲ್ರಿಗೂ ಕಾಣತ್ತೆ, ಕಾರ್ಸ್ದು ಡಿಪೋ ಕಾಣತ್ತೆ. ಮೆಟ್ರೋ ಡಿಪೋ ಎಲ್ಲಿರುತ್ತೆ? ಮೆಟ್ರೋ ಡಿಪೋ ಈಗ ಆ್ಯಕ್ಚುಲಿ ಪರ್ಪಲ್ ಲೈನಲ್ಲಿ ವೈಟ್ ಫೀಲ್ಡಲ್ಲಿದೆ. ಈಗ ಚಳ್ಗಟ್ಟದಲ್ಲೂ ಆಗ್ತಾ ಇದೆ. ನಮ್ಮಲ್ಲಿ ಗ್ರೀನ್ ಲೈನಲ್ಲಿ ಬಂದು ಪೀಣ್ಯದಲ್ಲಿದೆ. ಸೊ ಅಂದರೆ ಆಫ್ಟರ್ ದ ಲಾಸ್ಟ್ ಸ್ಟೇಷನ್ ಅದಕ್ಕಿಂತ ಮುಂದೆ ಎಲ್ಲೋ ಒಂದು ಕಡೆ ಅದು ನಿಂತಿರುತ್ತಾ? ಈಗ ಚಳ್ಗಟ್ಟದಲ್ಲಿ ವೈಟ್ ಫೀಲ್ಡಲ್ಲಿ ಆ ಥರ ಲಾಸ್ಟ್ ಸ್ಟೇಷನಲ್ಲಿ ಮುಂದೆ ಅನ್ನೋದು ಇರ್ಬೋದಿಲ್ಲ. ಅದು ಸ್ಪೇಸ್ ಅವ್ರು ಹೇಗೆ ಯಾವ ಥರ ಕನ್ಸ್ಟ್ರಕ್ಷನ್ ಲೆವೆಲಲ್ಲಿ ಮಾಡ್ಕೊಂಡಿದ್ದಾರೆ ಆ ಥರ. ಮುಂಚೆ ಎಲ್ಲ ಬೈಯಪ್ಪನಹಳ್ಳಿ ಡಿಪೋ, ಬೈಯಪ್ಪನಹಳ್ಳಿಲೇ ಇದೆ ಒಳಗೆ. ಅದು ಯಾರಿಗೂ ಕಾಣಿಸಲ್ಲ ಅದು ಆ್ಯಕ್ಚುಲಿ. ಈಗ ಪೀಣ್ಯದಲ್ಲಿದೆ. ಪೀಣ್ಯ ಸ್ಟೇಷನ್ನಲ್ಲಿ ಬರಲ್ಲ, ಪ್ರೆಮೈಸಸಲ್ಲಿ. ಸ್ಟೇಬ್ಲಿಂಗ್ ಲೇನ್ಸ್ ಅಂತ ಇರುತ್ತೆ. ಆ ಲೇನ್ಸ್ ಮಾಡೋದಕ್ಕೆ ತುಂಬ ಜಾಗ ಬೇಕು. ಅಂದರೆ ಈಗ ಹೆಂಗೆ ನಾವು ಬಸ್ನ ಒಂದು ಲೈನಲ್ಲಿ ಇದೆ, ನಾವು ಆ ಥರ ಬಸ್ಸಸ್ ಎಲ್ಲ ಹೆಂಗೆಂಗೋ ನಿಲ್ಲಿಸ್ಬಿಡ್ತಾರೆ. ಆಮೇಲೆ ಹಾಗೆ ಅಲ್ಲ, ಸ್ಟೇಬ್ಲಿಂಗ್ ಲೇನ್ಸ್ ಅಂತಿರುತ್ತೆ. ಒಂದೊಂದು ಟ್ರೈನ್ ಅದೇ ಸ್ಟೇಬ್ಲಿಂಗ್ ಲೈನ್ ಹಾಕಬೇಕು ಅಂತಿರುತ್ತೆ. ಇದನ್ನೆಲ್ಲ ಡಿಪೋ ಕಂಟ್ರೋಲ್ ಸೆಂಟರ್ ಅಂತಿರುತ್ತೆ. ಅವ್ರ ಅಸೈನ್ ಮಾರ್ನಿಂಗ್ ಹೇಗೆ ನಾವು ಟ್ರೈನ್ ತೊಗೊಬರ್ತೀವಿ ಆ ಥರ ಎಲ್ಲನೂ ಸ್ಟೇಷನಲ್ಲಿ ಟ್ರೈನ್ನ ಪಾರ್ಕ್ ಮಾಡಲ್ಲ ನಾವು. ಮತ್ತು ಈವ್ನಿಂಗ್ ಆಗ್ತಾ ನೈಟ್ ಅಷ್ಟೊತ್ತಿಗೆ ಎಲ್ಲ ಟ್ರೈನ್ಸ್ ಹೋಗಿ ಎಷ್ಟು ಟ್ರೈನ್ಸ್ ಬೇಕು ನೈಟ್ ರನ್ ಆಗೋದಕ್ಕೆ. ಈಗ ಹೇಗೆ ಅಂದರೆ ಮಾರ್ನಿಂಗ್ 6 o'clockಗೆ 10 minutes ಹೆಡ್ವೇ ಇರುತ್ತೆ. ಎವ್ರಿ 10 minutes ಒಂದೊಂದು ಟ್ರೈನ್ಸ್ ಬರ್ತಾ ಹೋಗುತ್ತೆ. ಈ ಫ್ಲೈಟಲ್ಲಿ ರನ್ವೇನಲ್ಲಿ ನೆಕ್ಸ್ಟ್ ಟೇಕ್ ಆಫ್ ಆಗೋದಕ್ಕೆ ಒಂದು ಹಿಂದೆ ಒಂದು ಕಾಯ್ತಾ ಇರತ್ತಲ್ಲ, ಅದೇ ಥರ ನಿಮ್ಗೆ ಆ ಲೈನಿಗೆ ತೊಗೊಂಡು ಬರೋಕ್ಕೆ ಒಂದೊಂದು ಮೆಟ್ರೋಗೂ 10 ನಿಮಿಷ ಗ್ಯಾಪ್ ಇರುತ್ತಾ? ಅಲ್ಲ, ಈಗ ನಾನು ಯಾವುದೋ ಒಂದು ಸ್ಟೇಷನಿಗೆ ಬರ್ತೀನಿ. ಫಾರ್ ಎಕ್ಸಾಂಪಲ್ ನಾಗಸಂದ್ರ ಸ್ಟೇಷನಿಗೆ ಬಂದೆ. ಈಗ ಒಂದು ಟ್ರೈನ್ ಜಸ್ಟ್ ಪಾಸ್ ಆಯಿತು. ಹೆಡ್ವೇ ಅಂತೇಳಿದ್ರೆ ಈ ಟ್ರೈನಿಂದ ನೆಕ್ಸ್ಟ್ ಟ್ರೈನ್ಗೆ ಮಧ್ಯದಲ್ಲಿ ಗ್ಯಾಪ್ ಅಂದರೆ ನಾನು ನೆಕ್ಸ್ಟ್ ಟ್ರೈನ್ ನನಗೆ ಇನ್ನೂ 10 minutes ವೆಯ್ಟ್ ಮಾಡಬೇಕು. ಕರೆಕ್ಟ್. ದಿಸ್ ಈಸ್ ಹೆಡ್ವೇ. ಸರಿ. ಸೊ ನಾನು ಅದೇನಾಗುತ್ತೆ 6 o'clock ಆ ಥರ ಇರುತ್ತೆ ಅಪ್ ಟು 8 o'clock ನಿಮಗೆ. ಆಮೇಲೆ ಏನಾಗುತ್ತೆ ಅದು 5 minutes ಆಗ್ತಾ ಬರುತ್ತೆ. ಆಗ 5 minutes ಆಗ್ತಾ ಬಂದಾಗ ನಮ್ಗೆ ಟ್ರೈನ್ಸ್ ಜಾಸ್ತಿ ಬೇಕಾಗ್ತಾ ಹೋಗುತ್ತೆ. ಅದು ಪೀಕ್ ಅವರ್ಸ್. ಈಗ ಮತ್ತೆ 11 o'clock ತನಕ 4 minutes ಆಗ್ತಾ ಬರುತ್ತದು. ಜನ ಜಾಸ್ತಿ ಆದಂಗೆ ಟ್ರೈನ್ ಜಾಸ್ತಿ ಬೇಕು ನಮಗೆ. ಆಮೇಲೆ 11 ಆದಮೇಲೆ ಜನ ಎಲ್ಲ ಆಫೀಸ್ಗೆಲ್ಲ ಹೋಗ್ತಾರೆ. ಆಗ ಟ್ರೈನ್ಸ್ ಮತ್ತೆ ಡಿಪೋಗೆ ಒಂದೊಂದಾಗ 1 2 3 4 ಆ ಥರ ಎಷ್ಟು ನಮಗೆ ಟೈಮ್ ಟೇಬಲ್ ರೆಡಿ ಇರುತ್ತೆ. ಸೊ ಆ ಟೈಮ್ ಟೇಬಲ್ ಪ್ರಕಾರ ಡಿಪೋಗೆ ಹೋಗುತ್ತೆ. ಮತ್ತು 4 o'clockಗೆ ಜನ ಎಲ್ಲ ಆಫೀಸ್ನ ಮನೆಗೆ ಹೋಗ್ತಾರಲ್ಲ, ಆಗ ಮತ್ತೆ ಜಾಸ್ತಿ ಟ್ರೈನ್ಸ್ ಬೇಕಾಗುತ್ತೆ ನಮಗೆ. ಆಗ ಮತ್ತೆ ಡಿಪೋಯಿಂದ ತರಿಸ್ತಾರೆ. ಮತ್ತು ಆಫ್ಟರ್ 8 ಜನ ಎಲ್ಲ ಮನೆಗೆ ಹೋಗ್ತಿರ್ತಾರೆ. ಹಂಗೆ ಆ ಥರ ಸೆಟ್ ಮಾಡ್ಕೊಂಡಿದ್ದಾರೆ ಸಿಸ್ಟಮ್ ಇದು. ಸೊ ಈಗ ಡಿಪೋಯಿಂದ ಮೆಟ್ರೋ ಸ್ಟೇಷನಿಗೆ ತರೋದಂದರೆ ವಾಕಸ್ ಥ್ರೂ ದ ಪ್ರಾಸೆಸ್ ಹೆಂಗೆ ಆಗುತ್ತೆ? ಪ್ರೋಸೆಸ್ ಹೇಗೆ ಅಂದರೆ ಇದು ಮತ್ತೆ ಅಗೇನ್ ನಾವು ಡಿಪೋಗೆ ಹೋಗಬೇಕು. ನಾವು ನಾರ್ಮಲ್ ಕ್ರ್ಯೂಗೆ ಬರೋದಕ್ಕಾಗ ಬಂದು ನಾವು ಇಲ್ಲಿಂದನೂ ಹೋಗ್ಬೋದು. ಜಸ್ಟ್ ಡಿಪೋಗೆ ಹೋಗಿ ಅಲ್ಲಿ ನಮ್ಮ ಪರ್ಟಿಕ್ಯುಲರ್ ಟ್ರೈನ್ ಸೆಟ್ಸ್ ID ಇರುತ್ತೆ. ನಾವು ID ನೋಡಿಕೊಂಡು ಟ್ರೈನ್ ಸೆಟ್ ತೊಗೊಂಡು ಡಿಪೋಲಿ ಚೆಕ್ ಮಾಡ್ಕೋಬೇಕು. ಸೊ ಇದೇನು ಟ್ರೈನ್ದು ಕಂಡೀಷನ್ಸ್ ಹೇಗಿದೆ ಆ ಥರ ಎಲ್ಲ ಬರೆದಿರ್ತಾರೆ. ನಮ್ಮ ಲಾಗ್ ಬುಕ್ ಅಂತ ಇದೆ. ಸೊ ಆ ಬುಕ್ಕಲ್ಲಿ ಈ ಟ್ರೈನ್ದು ಫಿಟ್ನೆಸ್ ಇಲ್ಲಿಂದ ಈ ಡೇಟ್ವರೆಗೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು ಡೇಟು. ಸೊ ಡೇಟ್ ಇವಾಗ 9th ಅಂತ ಇರುತ್ತೆ. 9th to 15th ಈ ಟ್ರೈನ್ ಫಿಟ್ನೆಸ್ ಇರುತ್ತೆ. ಅಲ್ಲಿವರೆಗೂ ನಾವು ರನ್ ಮಾಡ್ತಾ ಇರ್ಬೋದು ಮೇನ್ ಲೈನಲ್ಲಿ ಏನೋ ಥರ. ಸೊ ಈ ಥರ ಆ ಫಿಟ್ನೆಸ್ ಡೇಟ್ ಇರುತ್ತಲ್ಲ ಪ್ರಾಡಕ್ಟ್. ಇದೆ. ಆಮೇಲೆ ಆಫ್ಟರ್ 15 ನಾವು ಅದನ್ನು ಡ್ರೈವ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಅಷ್ಟರೊಳಗೆ ಆಗಲೇ ಮೇಂಟೆನೆನ್ಸ್ ಅವ್ರು ಇದನ್ನೆಲ್ಲ ಚೆಕ್ ಮಾಡಿ ಮತ್ತೆ ನಮ್ಗೆ ವಿತಿನ್ 3 days ಕೊಟ್ಟಿರ್ತಾರೆ. ಇದನ್ನು ನೋಡ್ಕೋಬೇಕಾಗುತ್ತೆ. ಈ ಚೆಕ್ ಎಲ್ಲ ಮಾಡಿ ಮತ್ತೆ ಟ್ರೈನ್ ಹೋಗಿ ಚೆಕ್ ಮಾಡಬೇಕು.
ಬ್ರೇಕ್ ಟೆಸ್ಟ್ ಮಾಡಬೇಕು. ಸೊ ಅಂದರೆ ಬ್ರೇಕ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ, ಮೇನ್ಲೈನ ನಾವೇನಾದರೂ ಸ್ಟಾಪ್ ಮಾಡಬೇಕು ಅಂದರೆ ನಿಂತ್ಕೋಬೇಕಲ್ಲ, ಸೊ ಕಂಪ್ಲೀಟ್ ಚೆಕ್ ಮಾಡಬೇಕು. ನಮ್ಮದು ಟ್ರೈನ್ ಆಪರೇಟರ್ ಸೀಟ್ಸು, ವೈಪರು, ಬ್ರೇಕ್ಸು, ಎಲ್ಲ ಲೈಟ್ಸ್, ಸಲೂನಲ್ಲಿರೋ ಎಲ್ಲ ಲೈಟ್ಸು. ಸಲೂನ್ ಮೀನ್ಸ್ ಅದೇ ಪ್ಯಾಸೆಂಜರ್ಸ್ ಎಲ್ಲ ಕುತ್ಕೊತಾರಲ್ಲ, ಅದನ್ನು ನಾವು ಸಲೂನ್ ಅಂತ ಆ ಟರ್ಮ್ ಯೂಸ್ ಮಾಡ್ತೀವಿ. ನಮ್ಮದು ಕ್ಯಾಬು ಮಿಡಲಲ್ಲಿ ಅದನ್ನು ಸಲೂನ್ ಅಂತ ಯೂಸ್ ಮಾಡ್ತೀವಿ. ಸೊ ಎಲ್ಲ ಥರ ಚೆಕ್ ಮಾಡ್ತೀವಿ. ವೆರಿ ನೈಸ್. ಸೊ ಇದಕ್ಕೆ 1 hour ಆಗುತ್ತೆ, ಅರೌಂಡ್ 45 minutes ಆಗುತ್ತೆ. ಆಮೇಲೆ ಚೆಕ್ ಆದಮೇಲೆ ಇದೆಲ್ಲ ಆದಮೇಲೆ ನಾವು ಅದನ್ನು ಮತ್ತೆ ಅಥರೈಸೇಷನ್ ತೊಗೊಂಡು ಡಿಪೋ ಕಂಟ್ರೋಲ್ ಸೆಂಟರ್ ಅಂತ ಇರುತ್ತೆ, ಅಲ್ಲಿಂದ ನಾವು ಅಥರೈಸೇಷನ್ ತೊಗೊಂಡು ಮೇನ್ ಲೈನ್ ಅಂದರೆ ಅದೊಂದು ಸ್ಟೇಷನಿಗೆ ಬರುತ್ತೆ ಆ ಟ್ರೈನ್. ವಾವ್. ಸೊ ನಾವು ಆ್ಯಸ್ ಅ ಲೋಕೋ ಪೈಲಟ್, ಐ ಮೀನ್ ಚಿಕ್ಕ ಡೌಟ್ಸ್ ಇದು. ಈಗ ನಮಗೆಲ್ಲ ಕಾರಿಗೆಲ್ಲ ಅಂದರೆ ಈ ಆಟೋ ಕಾಪ್ ಇರುತ್ತೆ, ಅದು ಅಂದರೆ ಕ್ಲಿಕ್ ಮಾಡಿದ್ರೆ ಎಲ್ಲಿಂದಲೋ ಓಪನ್ ಆಗುತ್ತೆ. ಸೊ ಈ ಥರ ಮೆಟ್ರೋಸ್ಗಳಿಗೂ ಎಲ್ಲ ಕೀ ಇರುತ್ತಾ, IDs ಇರುತ್ತಾ, ಹೇಗೆ? ಆ್ಯಕ್ಚುಲಿ ನಾವು ಆ ಥರ ಆಟೋಮೆಟಿಕ್ ಎಲ್ಲ ಆ ಥರ ಎಲ್ಲ ಸಿಸ್ಟಮ್ ಇಲ್ಲ ಇದರಲ್ಲಿ. ಒಂದು ಕೀ ಇರುತ್ತೆ ಆ್ಯಕ್ಚುಲಿ, ಔಟ್ಸೈಡ್ ಡೋರ್ ಓಪನ್ ಮಾಡ್ಕೊಳ್ಳೋದಕ್ಕೊಂದು ಕೀ, ಒಳಗೆ ಹೋದ್ಮೇಲೆ ಇನ್ನೊಂದು ಕೀ ಇರುತ್ತೆ. ಒಂದು ಎಂಟ್ರಾಗಕ್ಕೆ, ಇನ್ನೊಂದು ಇಂಜಿನ್ ಸ್ಟಾರ್ಟ್ ಮಾಡೋಕ್ಕೆ. ಓಕೆ, ಆ ಥರ ಕೀ ಇರುತ್ತೆ. ಸ್ಟಾರ್ಟ್ ಮಾಡಿದ ತಕ್ಷಣ ಸಿಸ್ಟಮ್ ಆನ್ ಆಗುತ್ತೆ. ಸೊ ಅಲ್ಲಿಂದ ಮತ್ತೆ ಬೈಕೋಬೇಡಿ, ಕೆಲವು ಸತಿ ನಾವು ಗಾಡಿ ಕೀ ಮರ್ತೋಗ್ಬಿಟ್ವಿ ಅಂತ ಮನೆಯಿಂದ ಕೆಲವು ಸತಿ ಹೊರಟಾಗ ಅದೋ ಕೀ ಮರ್ತೋಗಿರ್ತೀವಿ, ಮನೆಯದೋ ಗಾಡಿದು. ಈ ಮೆಟ್ರೋ ಕೀಸ್ಗಳೆಲ್ಲ ಯಾರ ಹತ್ರ ಇರುತ್ತೆ? ನಿಮ್ಗಳ ಹತ್ರನೇ ಪರ್ಮನೆಂಟಾಗಿ ಕೊಟ್ಟಿರ್ತಾರ? ನಮ್ಮ ಹತ್ರ ಪರ್ಮನೆಂಟಾಗಿ ಇರಲ್ಲ. ನಮ್ಮದು ಡ್ಯೂಟಿ ಸ್ಟಾರ್ಟ್ ಆದಮೇಲೆ ನಮ್ಮ ಹತ್ರ ಬರುತ್ತೆ. ಡ್ಯೂಟಿ ಮುಗಿಯುವಾಗಲೂ ಅಂದರೆ ಲೈಕ್ ಈಗ ನಾವು ಟ್ರೈನ್ ನಾನು ಟೇಕ್ ಓವರ್ ಮಾಡ್ತಾ ಇದ್ದೀನಿ ಅಂದಾಗ ಅದು ಸಿಸ್ಟಮ್ ಕಂಪ್ಲೀಟ್ ಕೀ ಎಲ್ಲ ನಮ್ಮ ಹತ್ರ ಇರುತ್ತೆ. ಒನ್ಸ್ ಇನ್ಸರ್ಟ್ ಮಾಡಿದ್ಮೇಲೆ ಏನು ತೆಗಿಯೋಕ್ಕೆ ಹೋಗಲ್ಲ. ಲಾಸ್ಟ್ ಸ್ಟೇಷನ್ಗೆ ಹೋದ್ಮೇಲೆ ನಾನು ಮತ್ತೆ ಈ ಕಡೆಗೆ ವಾಪಸ್ ಬರಬೇಕಲ್ಲ. ಈಗ ನಾನು ಸಿಲ್ಕ್ ಇನ್ಸ್ಟಿಟ್ಯೂಟ್ ಕಡೆ ಹೋಗ್ತೀನಿ, ಹೋದ್ಮೇಲೆ ವಾಪಸ್ ಈ ಕಡೆಗೆ ಬರಬೇಕು ಅಂದರೆ ನಮ್ಮಲ್ಲೇನು ಸಪ್ರೇಟ್ ಎಂಜಿನ್ ಸಿಸ್ಟಮ್ ಇಲ್ಲ. ಎರಡೂ ಕಡೆ ಫೇಸಲ್ಲಿ ಆಲ್ರೆಡಿ ಕ್ಯಾಬ್ ಸಿಸ್ಟಮ್ ಇದೆ ನಮ್ಮಲ್ಲಿ. ಸೊ ಕ್ಯಾಬ್ ಚೇಂಜ್ ಮಾಡ್ಕೊಂಡು ಒಳಗಡೆಯಿಂದ ಅದೇ ಸಲೂನ್ ಅಂತ ಹೇಳಿದ್ನಲ್ಲ, ಒಳಗೆ ಬಂದು ಈ ಕಡೆ ಕೀ ಇನ್ಸರ್ಟ್ ಮಾಡ್ತೀನಿ ನಾನು. ಸೊ ಕಂಪ್ಲೀಟ್ ಸಿಸ್ಟಮ್ ಆನ್ ಆಗುತ್ತೆ ಅವಾಗ. ಸೊ ಬೇಸಿಕ್ಲಿ 2 ಟಿಪ್ ಇದೆ ಮೆಟ್ರೋ ಇದು ಒಂದೊಂದು ರೈಲ್ಗೂ. ಈ ಕಡೆ ಡೈರೆಕ್ಷನಲ್ಲಿ ಹೋಗ್ಬೇಕಾದ್ರೆ ಇದು ಕ್ಯಾಬು, ಈ ಕಡೆ ಡೈರೆಕ್ಷನಲ್ಲಿ ಹೋಗ್ಬೇಕಾದ್ರೆ ಇದು. ಹೌದು, ಜಸ್ಟ್ ಕೀ ತೆಗೆದು ಈ ಕಡೆಯಿಂದ ಆ ಕಡೆ ಮಾಡಬೇಕು, ಅದೇ ನಿಮಗೆ. ಸೊ ಆ ಕೀ ಸಪ್ರೇಟ್ ನಾವು ಇಟ್ಕೊಳ್ಳೋದು ಎಕ್ಸ್ಟ್ರಾ ಆ ಥರ ಏನಿಲ್ಲ. ಒನ್ಸ್ ಡಿಪೋ ಹೋಗ್ತೀವಲ್ಲ, ಆವಾಗ ಮಾತ್ರ ನಾವು ಅದನ್ನು ಟೇಕ್ ಓವರ್ ಮಾಡಿಕೊಂಡು ಮತ್ತೆ ಡಿಪೋ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಸೇಮ್ ಅದೇ ಸಿಸ್ಟಮ್, ಅಲ್ಲೇ ಎಲ್ಲ ಹ್ಯಾಂಡ್ ಓವರ್ ಮಾಡಿ ವಾಪಸ್ ಬರಬೇಕು. ಅದು ನಮ್ಗೆ ಎಕ್ಸ್ಟ್ರಾ ಮಿಸ್ ಆಯಿತು ಆ ಥರ ಏನಿಲ್ಲ. ಮಿಸ್ ಆಗದೇ ಇರೋ ಥರ ನೋಡಿಕೊಂಡು ಅದೇ ಚಾಲೆಂಜಿಂಗ್ ಇದರಲ್ಲಿ. ಯಾವುದೂ ಮಿಸ್ ಮಾಡಬಾರ್ದು, ಯಾವುದೂ ಮರಿಬಾರ್ದು. ಹೇಗೆ ಸಿಸ್ಟಮ್ ಇದೆ ಅದೇ ಥರ ಅಡಾಪ್ಟ್ ಮಾಡ್ಕೋಬೇಕು ನಮ್ಮ ಲೈಫ್ ಸ್ಟೈಲು ಪ್ರತಿಯೊಂದೂ. ನಾವು ಅಟ್ಯಾಕಿಂಗ್ ಜನಸಾಮಾನ್ಯರ ಒಂದಷ್ಟು ಮೆಟ್ರೋ ಹೆಂಗೆ ಫಂಕ್ಷನ್ ಆಗುತ್ತೆ ಎಲ್ಲ ಇವಾಗ ನಾವು ನಮ್ಮದು ರೆಕಾರ್ಡಿಂಗ್ ಶುರು ಮಾಡೋಕ್ಕೆ ಮುಂಚೆನೇ ವಿ ಹ್ಯಾಡ್ ಸಮ್ ಅದರ್ ಗೆಸ್ಟ್ಸ್, ಅವರು ಟಾಟಾ ಹೇಳ್ತಾಯಿದ್ರು. ಅವಾಗ ಅವರು ಒಂದಷ್ಟೆಲ್ಲ ಕೇಳಿದ್ರಲ್ಲ ಕ್ವೆಶನ್ಸ್, ಲೈಕ್ ಸಿಂಪ್ಲೆಸ್ಟ್ ಕ್ವೆಶನ್, ಮೆಟ್ರೋ ಈಗ ಯಾವ್ಯಾವ ಸ್ಟೇಷನಲ್ಲಿ ಎಕ್ಸಾಕ್ಟಾಗಿ ಆ ಡೋರ್ ಓಪನ್ ಆಗೋ ಜಾಗದಲ್ಲೇ, ಅದು ಮಾರ್ಕ್ ಆಗಿರೋ ಜಾಗದಲ್ಲೇ ಪ್ರತಿ ಸತಿ ಅಲ್ಲೇ ಹೇಗೆ ನಿಲ್ಲತ್ತೆ ಅಂತ. ಸೊ ಫಸ್ಟ್ ಐ ವಾಂಟ್ ಟು ಆಸ್ಕ್, ಅದು ಹೌ ಇಸ್ ದ್ಯಾಟ್ ಪಾಸಿಬಲ್? ಸೊ ಅದು ಹೆಂಗೆ ಅಂದರೆ ಕಂಪ್ಲೀಟ್ಲಿ ಎಲ್ಲ ಸಿಸ್ಟಮ್ ಬಂದು ಆಟೋಮೇಟೆಡ್ ಸಿಸ್ಟಮ್. ಇಲ್ಲಿ ಡ್ರೈವರ್ ಮೆಷಿನ್ ಇಂಟರ್ಫೇಸ್ ಅಂತ ಸಿಸ್ಟಮ್ ಇರುತ್ತೆ ನಮ್ದು, ಏನು ಕ್ಯಾಬಲ್ಲಿ ಇರುತ್ತೆ. ಕ್ಯಾಬಲ್ಲಿ ಕಂಪ್ಲೀಟ್ CCTV, ಟ್ರೈನ್ ರೇಡಿಯೋ ಅಂದರೆ ವಾಕಿ ಟಾಕಿ ಥರ ಒಂದು ಟೆಟ್ರಾನು ಕೊಟ್ಟಿರ್ತಾರೆ. ಏನೇ ಸಿಸ್ಟಮ್ಮು ಒಂದು ಆಫ್ ಆದರೂ ಅದಕ್ಕೊಂದು ಆಕ್ಸಿಲರಿ ಸಿಸ್ಟಮ್ ಆನ್ ಆಗೋ ಥರ ಇದ್ದೇ ಇರುತ್ತೆ. ಆಕ್ಸಿಲರಿ ಸಿಸ್ಟಮ್ ಅಂದರೆ ಈಗ ಟ್ರೈನ್ ರೇಡಿಯೋ ವರ್ಕ್ ಆಗಿಲ್ಲ ಅಂದರೆ ನನ್ನ ಹತ್ರ ವಾಕಿ ಟಾಕಿ ಇರುತ್ತೆ. ನಾನು ಏನಾದರೂ ಇಲ್ಲಿ ನನಗೆ ಫಾಲ್ಟ್ ಬಂತಂದರೆ ಕಮ್ಯುನಿಕೇಟ್ ಮಾಡೋದಕ್ಕೆ ನನ್ನ ಹತ್ರ ಫೋನ್ ಇರಲ್ಲ, ಅಂದರೆ ಫೋನ್ ಆಥರೈಸ್ಡ್ ಇಲ್ಲ. ಸೊ ನಾನೇನು ಮಾಡ್ತೀನಿ, ಟ್ರೈನಿಂದನೇ ನನ್ನ ಟ್ರೈನ್ ಎಲ್ಲಿದೆ, ಏನು ಫಾಲ್ಟ್ ಬಂದಿದೆ, ಏನು ಮಾಡಬೇಕಂತ ನಾನು ಆಪರೇಷನ್ ಕಂಟ್ರೋಲ್ ಸೆಂಟರ್ ಹತ್ರ ಕೇಳ್ತೀನಿ. ನನಗೆ ಗೊತ್ತಿದ್ರು ನಾನು ಸುಮ್ಮನೆ ಮಾಡೋಂಗಿಲ್ಲ ಏನೂ. ಅದು ನಾನೇ ಫಸ್ಟ್ ರಿಪೋರ್ಟ್ ಕೊಟ್ಟು ಅವ್ರು ಹೇಳ್ತಾರೆ ಏನು ಮಾಡಬೇಕಂತ. ಸೊ ಅದನ್ನು ಅಷ್ಟೇ ನಾನು ಫಾಲೋ ಅಪ್ ಮಾಡಬೇಕು. ಅದು ಇಲ್ಲೇನಂತಂದರೆ ಫುಲ್ ಕ್ವಿಕ್ ಆ್ಯಕ್ಷನ್ ಇರಬೇಕು, ಫುಲ್ ಮೈಯೆಲ್ಲ ಕಣ್ಣಾಗಿರಬೇಕು, ಪಟಾಪಟ್ ಅಂತ ಮಾಡಬೇಕು. ಯಾಕೆಂದರೆ ಅದು ಇನ್ ಬಿಟ್ವೀನ್ ಸ್ಟೇಷನ್ಸು ಆಗಿರ್ಬೋದು. ಈಗ ಇನ್ ಬಿಟ್ವೀನ್ ಸ್ಟೇಷನ್ಸಲ್ಲಿ ಆಗಿದೆ, ಟ್ರೈನ್ ಸ್ಟಾಪ್ ಆಗಿದೆ ಅಂದರೆ ಪ್ಯಾಸೆಂಜರ್ಸ್ ಎಲ್ಲ ಪ್ಯಾನಿಕ್ ಆಗ್ತಾ ಇದ್ದಾರೆ ನನ್ನ ಹಿಂದೆ. ಅವ್ರು ಏನು ಬೇಕಾದರೂ ಇಲ್ಲ ಅಲ್ಲೂ ಏನಾದರೂ ಎಮರ್ಜೆನ್ಸಿ ಹ್ಯಾಂಡ್ಲು ಇದು ಮಾಡ್ಬೋದು. ಅಂದರೆ ನಾನು ಇಮಿಡಿಯೇಟ್ ತುಂಬ ಸಲ ಆಗುತ್ತೆ. ಇಮಿಡಿಯೇಟ್ ನನ್ನ ಜಾಬ್ ಏನಂದರೆ ಟ್ರೈನ್ನ ತೊಗೊಂಡೋಗಿ ಪ್ಲ್ಯಾಟ್ಫಾರ್ಮಿಗೆ ನಿಲ್ಲಿಸೋದು. ಪ್ಲ್ಯಾಟ್ಫಾರ್ಮಿಗೆ ನಿಲ್ಲಿಸಿದ್ರೆ ಅಫ್ಕೋರ್ಸ್ ಅವ್ರು ಇಳ್ಕೊಂಡು ಇದಾಗ್ತಾರೆ. ಇನ್ ಬಿಟ್ವೀನ್ ನಿಂತಾಗ ನಮ್ಮದು ಜಾಬ್ ಏನು, ಮತ್ತು ತುಂಬ ಏನಾದರೂ ಆ ಥರ ಎಮರ್ಜೆನ್ಸಿ ಸಿಚುವೇಶನ್ಸ್ ಬಂದಾಗ ನಮ್ಮದೆಲ್ಲ ರೋಲು ಪ್ಲೇ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ಲಿ ಕ್ಯಾಬ್ದು ಒಂದು ಚಿತ್ರಣ ಕೊಟ್ರಿ, ಒಳಗಡೆ CCTV ಕ್ಯಾಮ್ರಾ ಇದೆ, ದೇರ್ ಇಸ್ ಒನ್ ಟೆಟ್ರಾ ವಾಕಿ ಟಾಕಿ ಥರದ್ದು ಇದೆಲ್ಲ ಅಂತ. ಇನ್ನೇನಾದ್ರು ಇರುತ್ತಾ ಒಳಗಡೆ? ಬಿಕಾಸ್ ಸಿನಿಮಾಗಳಲ್ಲಿ ವಿ ಓನ್ಲಿ ಸೀನ್, ಅಥವಾ TV ಸೀರೀಸಲ್ಲಿ ವಿವ್ ಸೀನ್.
ಇನ್ನೇನಿರುತ್ತೆ ಒಳಗಡೆ? ನಿಮಗೆ ಚೇರ್ ಇರತ್ತಾ? ಬಿಕಾಸ್ ಟ್ರೈನಲ್ಲಿ ಕೆಲವು ಸತಿ ಇರಲ್ಲ ಅಂತ ನಾವು ಕೇಳಿದ್ದೀವಿ. ಇಲ್ಲ, ಆ್ಯಕ್ಚುಲಿ ತುಂಬ ಜನ ಇದನ್ನು ಕ್ವಶನ್ಸ್ ಕೇಳ್ತಾರೆ, ಯಾವಾಗಲೂ ನಿಂತ್ಕೊಂಡು ಓಡಿಸ್ತಿರ್ತೀರಾ ಅಂತ. ನಾವು 2.5 hours ಟ್ರೈನಲ್ಲಿ ಇರ್ತೀವಿ, ಯಾವಾಗಲೂ ಕುತ್ಕೊಂಡೇ ಇರೋಕ್ಕಾಗಲ್ಲ. ಸೊ ನಮಗೆ ಹೆಂಗೆ ಕಂಫರ್ಟ್ ಬರುತ್ತೆ, ಸಮ್ಟೈಮ್ಸ್ ನಿಂತ್ಕೋತೀವಿ, ಕುತ್ಕೊತೀವಿ. ಮೇಯ್ನ್ ಚೇರ್ ಅಂತ ಒಂದಿರುತ್ತೆ, ಟ್ರೈನ್ ಆಪರೇಟರ್ ಸೀಟ್ ಅಂತಿದೆ, ಒಂದು ಅಸಿಸ್ಟೆಂಟ್ TO ಸೀಟ್ ಅಂತಿದೆ. ಸೊ ಅಸಿಸ್ಟೆಂಟ್ ಅಂದರೆ ಯಾರಾದರೂ ಇನ್ಸ್ಪೆಕ್ಷನ್ಸ್ ಬರ್ತಾರೆ ಇಲ್ಲ ಟ್ರೈನೀಸ್ ಬಂದಾಗ ಅದನ್ನು ಆ TO ಸೀಟ್ನ ಯೂಸ್ ಮಾಡ್ಕೊತಾರೆ ಅಸಿಸ್ಟೆಂಟ್ದು. ನಾವು ಮೇಯ್ನ್ ನಮಗೆ ಸೆಂಟ್ರಲ್ಲಿ ಒಂದು ಚೇರ್ ಇರುತ್ತೆ, ಅದನ್ನೇ ನಾವು ಯಾವಾಗಾದ್ರೂ ನಿಂತ್ಕೊತೀವಿ, ಕುತ್ಕೊತೀವಿ. ನಮ್ಮ ಕಂಫರ್ಟ್ ಅದು. ಕುತ್ಕೊಂಡು ಡ್ರೈವ್ ಮಾಡೋದಕ್ಕೆ ಕಂಫರ್ಟ್ ಇದ್ದರೆ ಓಕೆ, ನಿಂತ್ಕೊಂಡು ಡ್ರೈವ್ ಮಾಡೋದಕ್ಕೆ ಕಂಫರ್ಟ್ ಇದ್ದರೆ ಓಕೆ. ಮತ್ತು ಏನೇ ನಮಗೆ ಕ್ಯಾಬೇ ಕಂಪ್ಲೀಟ್, ನನಗೆ ಏನಾದ್ರೂ ಅಲ್ಲಿಂದನೇ ನಾನೆಲ್ಲ ಒಂದು ಅದೇ ಹೇಳಿದ್ನಲ್ಲ, ಫಾಲ್ಟ್ ರಿಪೋರ್ಟ್ ಮಾಡೋದು. ಈಗ ಪ್ಯಾಸೆಂಜರ್ಸ್ನೆಲ್ಲ ನಾನು ಮಾನಿಟರ್ ಮಾಡ್ಬೋದಲ್ಲಿ. ಸೊ ಏನೇ ನಡೀತಿದೆ CCTV ಒಳಗೆ ಝೂಮ್ ಮಾಡಿಕೊಂಡು ಪರ್ಟಿಕ್ಯುಲರ್ ಕ್ಯಾಬಲ್ಲಿ ಝೂಮ್ ಮಾಡ್ಕೊಂಡು ನೋಡ್ಬೋದು, ಏನಾದರೂ ಆಗಿದೆ, ಏನಾಗ್ತಿದೆ, ಏನು ನಡೀತಿದೆ ಅಂತ. ಮತ್ತೆ ಬಿಗ್ ಬಾಸ್ ಒಂದು ಮತ್ತೆ ಅಂದರೆ ಯಾವುದೋ ಅದು ಆಡಿಯೋ ಅವೈಲಬಲ್ ಇರಲ್ಲ ನಮಗೆ, ಓನ್ಲಿ ವಿಡಿಯೋ. ಹಾಂ, ಮತ್ತು ನಾವು ಪ್ಯಾಸೆಂಜರ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು, ಆ ಥರ ಸಿಸ್ಟಮ್ ಇದೆ. ಹಾಂ, ಅಂದರೆ ಈಗ ಏನಾದರೂ ಪ್ಯಾಸೆಂಜರ್ಸ್ ಕೊಡ್ತಿರಲ್ಲ, ಅನೌನ್ಸ್ಮೆಂಟ್ಸ್ ಎಲ್ಲ ಪ್ರೀ ರೆಕಾರ್ಡೆಡ್. ಅದು ನೆಕ್ಸ್ಟ್ ಸ್ಟೇಷನ್ ಬರುತ್ತೆ, ಓಪನ್ ಆಗುತ್ತೆ ಡೋರ್ಸ್, ಅದೆಲ್ಲ ಪ್ರೀ ರೆಕಾರ್ಡೆಡು. ಎಕ್ಸ್ಟ್ರಾ ಏನಾದರೂ ಅದೇ ಥರ ಹೇಳಿದ್ರೆ ಎಮರ್ಜೆನ್ಸಿ ಸಿಚುವೇಷನ್ಸಲ್ಲಿ ನಾನು ನೆಕ್ಸ್ಟ್ ಇಳಿಸ್ಬೇಕು ಅವ್ರನ್ನ, ಆ ಟೈಮಲ್ಲಿ ನಾವು ಕೆಲವೊಂದು ಅನೌನ್ಸ್ಮೆಂಟ್ನ ಆಗ. ಸೊ ಮೈಕ್ ಇರುತ್ತಾ? ಮೈಕ್ ಇರುತ್ತೆ. ಈಗ ನಾನು ಏನಾದರೂ ಆ್ಯಕ್ಚುಲಿ ಯಾರಾದರೂ ಪ್ಯಾಸೆಂಜರ್ ಅನ್ಕಾನ್ಷಿಯಸ್ ಆಗಿದ್ದಾರೆ ಅಂತಂದರೆ ಅವರು ಅಲ್ಲಿ ಒಂದು ಪ್ಯಾಸೆಂಜರ್ ಎಮರ್ಜೆನ್ಸಿ ಹ್ಯಾಂಡಲ್ ಅಂತಿದೆ, ಅದನ್ನು ಆಪ್ರೇಟ್ ಮಾಡ್ತಾರೆ ಅವರು. ಆಪ್ರೇಟ್ ಮಾಡಿದಾಗ ನನಗೇನಾಗುತ್ತೆ ಇಲ್ಲಿ ಅಂದರೆ, ಆಪ್ರೇಟ್ ಮಾಡಿದಿರೋದು ನನಗೆ ಆ ಕಮೆಂಟ್ ಬರುತ್ತೆ ನನಗೆ. ನಾನು ಅದನ್ನು ಅದು ಓಕೆ ಕೊಟ್ಟು ನೋಡಿದಾಗ ಏನಾಗುತ್ತೆ, ಮಾತಾಡಿದಾಗ ಆ ಪರ್ಟಿಕ್ಯುಲರ್ ಪರ್ಸನ್ ಅಂದರೆ ಆ ಪರ್ಟಿಕ್ಯುಲರ್ CCTV ಝೂಮ್ ಆಗುತ್ತೆ ನನಗೆ. ನಾನು ನೋಡ್ಬೋದು ಅಲ್ಲಿ ಏನಾಗ್ತಿದೆ, ಜೊತೆಗೆ ಕಮ್ಯುನಿಕೇಟ್ ಮಾಡ್ಬೋದು. ಅವ್ರು ಮಾತಾಡ್ತಾರೆ ನಮ್ಮ ಜೊತೆ, ಈ ಥರ ಆಗಿದೆ, ಸೊ ನಂಗೆ ಅಸಿಸ್ಟೆಂಟ್ ಬೇಕು. ಇಲ್ಲೊಬ್ಬರು ಏನಾದರೂ ಹೇಳಿದಾಗ ನನಗೆ ಗೊತ್ತಾಗುತ್ತೆ. ನಾನು ಹಿಂಗೆ ನೋಡ್ತಾನೆ ಇರ್ತೀನಿ ಆ ಕಡೆ, ನೋಡಿ ಇಮ್ಮಿಡಿಯೇಟ್ ಇದೆಲ್ಲ ಟ್ರೈನ್ ಮೂಮೆಂಟ್, ಏನಾದರೂ ಟ್ರೈನ್ ಸ್ಟಾಪ್ ಮಾಡಬಾರ್ದು ಮೂಮೆಂಟ್ ಆಗೋ ಟೈಮ್ಗೆ. ಸೊ ಎಲ್ಲ ಮುಂದೆನೂ ನೋಡಬೇಕು, ಟ್ರ್ಯಾಕು ನೋಡಬೇಕು, ಇಲ್ಲೂ ನೋಡಬೇಕು, ಎಲ್ಲ ಅಟ್ ಎ ಟೈಮ್. ಮತ್ತು ನಾನು ಮತ್ತೆ ಇನ್ಫಾರ್ಮು ಮಾಡಬೇಕು ಈ ಥರ ನಡೀತಿದೆ ಒಬ್ಬರು ಪ್ಯಾಸೆಂಜರ್ಸ್ಗೆ. ನೆಕ್ಸ್ಟ್ ಸ್ಟೇಷನ್ ಎವ್ರಿ ಸ್ಟೇಷನಲ್ಲಿ ಒಬ್ಬರು ಸ್ಟೇಷನ್ ಕಂಟ್ರೋಲ್ ಇರ್ತಾರೆ. ಸೊ ಆ ಸ್ಟೇಷನ್ ಕಂಟ್ರೋಲ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಪ್ಲ್ಯಾಟ್ಫಾರ್ಮಿಗೆ ಬನ್ನಿ, ಈ ಥರ ಆಗಿದೆ, ವೀಲ್ ಚೇರ್ ಅಸಿಸ್ಟೆಂಟ್ ಬೇಕಾಗಿದೆ ಅಥವಾ ಏನಾದೆ. ಸೊ ಆ ಸ್ಟೇಷನಲ್ಲಿ ಆ ಪ್ಯಾಸೆಂಜರ್ನ ಇಳಿಸ್ಬಿಟ್ಟು ಎಲ್ಲ ಕ್ಲಿಯರ್ ಆದಮೇಲೆ ಸ್ಟೇಷನ್ ಕಂಟ್ರೋಲರ್ ನನಗೆ ಗೈಡ್ ಮಾಡ್ತಾರೆ. ಸೊ ಪ್ಯಾಸೆಂಜರೆಲ್ಲ ಆ ಪರ್ಟಿಕ್ಯುಲರ್ ಅನ್ಕಾನ್ಷಿಯಸ್ ಆಗಿದೆ, ಏನೋ ಹುಷಾರು ತಪ್ಪಿರೋ ಪೇಷಂಟ್ ಇಳಿಸ್ಕೊಂಡಿದ್ದೀವಿ, ನೀವು ಮೂವ್ ಮಾಡಿ ಟ್ರೈನ್ನ ಅಂತ. ಇನ್ ಬಿಟ್ವೀನ್ ಆ ಥರ ಎಲ್ಲ ಆಯಿತು ಅಂದ ತಕ್ಷಣ ನಾವು ಯಾವುದೇ ಕಾರಣಕ್ಕೂ ಟ್ರೈನ್ ಸ್ಟಾಪ್ ಮಾಡೋಂಗೆ ಆಗಿಲ್ಲ. ಸೊ ಅಲ್ಟಿಮೇಟ್ಲಿ ಪ್ಲ್ಯಾಟ್ಫಾರ್ಮಿಗೆ ಟ್ರೈನ್ ರೀಚ್ ಮಾಡಿಸ್ಬೇಕಷ್ಟೇ ನಾವು. ಸೊ ಏರೋಪ್ಲೇನ್ ಅಂತ ಬಂದಾಗ ಅಲ್ಲಿ ಕಾಕ್ಪಿಟ್ಟಲ್ಲಿ ಇತ್ತೀಚೆಗೆಲ್ಲ ಆಚೆಗೆ ಬರ್ತಾ ಇದೆ, ಎಲ್ಲ ಆಟೋಮೇಟೆಡು, ನೀವೇನು ಮಾಡೋಷ್ಟಿಲ್ಲ. ಬಟ್ ಜಸ್ಟ್ ದಟ್ ಯು ಹ್ಯಾವ್ ಟು ಸ್ಟಿಲ್ ಸೂಪರ್ವೈಸ್. ಅಲ್ಲಿ ಇಬ್ಬರು ಇರ್ತಾರೆ, ಕ್ಯಾಪ್ಟನ್ನು ಮತ್ತು ಇನ್ನೊಬ್ಬರು ಕೋ ಪೈಲಟ್ ಅಂತ. ಇಲ್ಲೂ ನಿಮ್ಮದು ಆಟೋಮೇಟೆಡಾ? ಆ್ಯಕ್ಚುಲಿ ಆಟೋಮೇಟೆಡ್ ಅಂದರೆ ನಮ್ಮಲ್ಲಿ 2 ಸಿಸ್ಟಮ್ ಇದೆ. ಒಂದು ಕಂಪ್ಲೀಟ್ ಮ್ಯಾನ್ಯುಯಲ್ ಇದೆ, ಒಂದು ಆಟೋಮೇಟೆಡ್ ಇದೆ. ಹಂಗಂದ್ರೆ ಹೌ ಡಿಫ್ರೆಂಟ್ ಎರಡು? ಮ್ಯಾನ್ಯುಯಲ್ ಅಂದರೆ ಏನಂದರೆ, ನಮಗೆ ಡ್ರೈವರ್ ಮೆಷಿನ್ ಇಂಟರ್ಫೇಸಲ್ಲಿ ಆಲ್ರೆಡಿ ಒಂದು ಸ್ಪೀಡ್ ತೋರಿಸ್ತಾ ಇರುತ್ತೆ ನನಗೆ. ಆ ಸ್ಪೀಡ್ನೇ ನಾನು ಒಂದು ಜಾಯ್ಸ್ಟಿಕ್ ಥರ ಇರುತ್ತೆ, ಒಂದು ಲೆವರು, ಅದರಲ್ಲಿ ಜಸ್ಟ್ ಹೀಗೆ ಮೂಮೆಂಟ್ ಮಾಡಿದ್ರೆ ಆಯಿತು. ಅಂದರೆ ಸ್ಪೀಡ್ ಬರ್ತಿರ್ತದೆ, ಮ್ಯಾಚ್ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ ಟ್ರೈನಲ್ಲಿ. ಕೈ ಇಟ್ಕೊಂಡೇ ಇರಬೇಕು. ಅದು ಕಂಪ್ಲೀಟ್ ಮೂಮೆಂಟು ಆಗ್ತಿರುತ್ತೆ. ಅಂದರೆ ಪರ್ಟಿಕ್ಯುಲರ್ ಫಿಕ್ಸ್ಡ್ ಸ್ಪೀಡ್ ಇರಲ್ಲ. ಈಗ ಈ ಸ್ಟೇಷನಿಂದ ನೆಕ್ಸ್ಟ್ ಸ್ಟೇಷನ್ವರೆಗೂ ಒಂದು 50-60 ಆ ಥರ ಫಿಕ್ಸ್ಡ್ ಇರಲ್ಲ, ಚೇಂಜ್ ಆಗ್ತಿರುತ್ತೆ. ಈಗ 70 ಸಿಗುತ್ತೆ, ನೆಕ್ಸ್ಟ್ ಸ್ವಲ್ಪ ದೂರ ಒಂದು 100 ಮೀಟರ್ಸ್ ಆದಮೇಲೆ 50 ಸಿಗುತ್ತೆ. ಪ್ಲ್ಯಾಟ್ಫಾರ್ಮ್ಗೆ ಹೋಗ್ತಾ 45-30 ಆ ಥರ ಕಡಿಮೆ ಮಾಡ್ಕೊಬಂದು ಆ ನಾರ್ಮಲ್ ಸ್ಟಾಪಿಂಗ್ ಪಾಯಿಂಟ್ ಹತ್ರ ನಿಲ್ಲಿಸೋದು. ಸೊ ಕಂಪ್ಲೀಟ್ ಮೂಮೆಂಟು ನಿಲ್ಲಿಸಿದ್ಮೇಲೆ ನಾವೇ ಡೋರ್ಸ್ ಓಪನ್ ಮಾಡ್ತೀವಿ. ಮ್ಯಾನ್ಯುಯಲಲ್ಲಿ ನಾವೇ ಡೋರ್ ಕ್ಲೋಸ್ ಅನೌನ್ಸ್ಮೆಂಟ್ ಅಂತ ಇರುತ್ತೆ, ಆ ಬಟನ್ ಪ್ರೆಸ್ ಮಾಡ್ತೀವಿ. ಮತ್ತೆ ಪ್ಯಾಸೆಂಜರ್ಸ್ ಎಲ್ಲ ಹತ್ಕೊಂಡ್ರ ಅಂತ ಮಿರರಲ್ಲಿ ನೋಡ್ತೀವಿ. ಹತ್ಕೊಂಡ್ಮೇಲೆ ಡೋರ್ ಕ್ಲೋಸ್ ನಾನೇ ಮಾಡ್ತೀನಿ. ಮತ್ತೆ ಅಗೇನ್ ಸೇಮ್ ಸ್ಟೆಪ್, ಮತ್ತೆ ಮೂವ್ ಮಾಡ್ತೀನಿ, ಸ್ಪೀಡ್ ಬರ್ತಿರುತ್ತೆ. ಇದು ಮ್ಯಾನ್ಯುಯಲ್. ಆಟೋಮೆಟಿಕ್ ಅಂತಂದರೆ ಟ್ರೈನ್ ಒಂದು ಸ್ಟೇಷನಿಂದ ಸ್ಟಾರ್ಟ್ ಆಗೋದಕ್ಕೆ ಒಂದು ಪುಷ್ ಬಟನ್, ಆಟೋಮೆಟಿಕ್ ಪುಷ್ ಬಟನ್ ಅಂತಿದೆ, ಅದು ಪ್ರೆಸ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೇಷನ್ಗೆ ಹೋಗುತ್ತೆ, ನಿಲ್ಲುತ್ತೆ, ಅದೇ ಸೇಮ್ ಪಾಯಿಂಟಲ್ಲಿ ನಿಲ್ಲುತ್ತೆ, ಡೋರ್ಸು ಅದೇ ಓಪನ್ ಆಗುತ್ತೆ. ಎಲ್ಲ ಅದೇ ಮಾಡುತ್ತೆ. ಅದು ಮಾಡ್ತಾ ಇದೆ ನೋಡಬೇಕು ಅಂದರೆ ಫುಲ್ ಕಾನ್ಷಿಯಸ್ ಆಗಿರಬೇಕು. ಆಮೇಲೆ ಏನಾಗುತ್ತೆ, ಅದೇ ಸ್ಟಾಪ್ ಆಗುತ್ತೆ, ಅದೇ ಓಪನ್ ಆಗುತ್ತೆ. ಡೋರ್ ಕ್ಲೋಸ್ ಅನೌನ್ಸ್ಮೆಂಟ್ ನಾವು ಕೊಡಬೇಕು, ದಯವಿಟ್ಟು ಬಾಗಿಲಿನಿಂದ ಸ್ವಲ್ಪ ದೂರ ನಿಲ್ಲಿ, ಪ್ಲೀಸ್ ಸ್ಟ್ಯಾಂಡ್ ಅವೇ ಫ್ರಮ್ ದ ಡೋರ್ ಅಂತ ಬರುತ್ತೆ. ಅನೌನ್ಸ್ಮೆಂಟ್ ಪ್ರೆಸ್ ಮಾಡೋದಷ್ಟೇ, ನಾವು ಅದನ್ನು ಹೇಳಾಗಿಲ್ಲ. ಎಲ್ಲ ಪ್ರೀ ರೆಕಾರ್ಡೆಡ್. ಅದು ಕೊಟ್ಟ ತಕ್ಷಣ ಮಿರರ್ ಅಬ್ಸರ್ವ್ ಮಾಡಬೇಕು, ಮತ್ತೆ ಜನ ಎಲ್ಲ ಹತ್ಕೋತಾ ಇದ್ದಾರಾ. ಇದು ಯಾಕೆ ಅಂದರೆ ಜನ ಎಲ್ಲ ಹತ್ಕೊಳ್ಳೋದು ಬಿಡೋದು ನಮ್ಮ ಮೇಲೆ ಅಲ್ಲ, ಅವ್ರು ಹತ್ಕೋತಿದ್ದಾರೆ, ಇಳಿತಿದ್ದಾರೆ. ಅದಕ್ಕೆ ಟೈಮ್ ಫಿಕ್ಸ್ ಮಾಡಿಲ್ಲ ಇವರು. ಅಂದರೆ ಟೈಮ್ ಅಂದರೆ ವಿತಿನ್ 10 ಸೆಕೆಂಡ್ಸಲ್ಲೇ ಎಲ್ಲ ಆಗುತ್ತೆ. ಅದೆಲ್ಲ ಹತ್ಕೊಂಡ್ಮೇಲೆ ಜನಗಳಿಗೆ ಅಬ್ಸ್ಟ್ರಕ್ಟ್ ಆಗಬಾರ್ದಲ್ಲ ಇದೆಲ್ಲ.
ಸೊ ಅದಕ್ಕೆ ನಾನು ಡೋರ್ ಕ್ಲೋಸ್ ಮಾಡೋದು ಮಾತ್ರ ನಂದು. ಡೋರ್ ಕ್ಲೋಸ್ ಮಾಡಿ ಮತ್ತೆ ಆಟೋಮೆಟಿಕ್ ಪುಷ್ ಬಟನ್ ಒತ್ತೋದು ಕೆಲಸ ಮಾತ್ರ ನಂದಿರುತ್ತೆ. ಬಿಕಾಸ್ ದಟ್ ವಾಸ್ ಆಲ್ವೇಸ್ ಅ ಕ್ವೆಶ್ಚನ್. ಈಗ ಮೆಟ್ರೋ ಅಂತ ಬಂದಾಗ ನಾನು ಡೆಲ್ಲಿ ಮೆಟ್ರೋ ಓಡಾಡಿದ್ದೀನಿ, ಬೆಂಗಳೂರು ಓಡಾಡಿದ್ದೀನಿ, ಇಂಟರ್ನ್ಯಾಷನಲಿ ಸಿಂಗಾಪುರು ಎಲ್ಲ ಕಡೆ. ಇನ್ಫ್ಯಾಕ್ಟ್ ರೀಸೆಂಟಾಗಿ ಸ್ವಿಟ್ಜರ್ಲೆಂಡ್ಗೂ ಹೋದಾಗ ಅಲ್ಲಂತೂ ರೈಲ್ ಅಂದರೆ ತುಂಬ ಮುಂದೆ ಇದ್ದಾರಲ್ಲ ಅವರು, ಹೌದು. ಐ ಮೀನ್ ಲೋಕಲ್ ರೈಲ್ಸ್ ಆಗಿರಲಿ, ಮೆಟ್ರೋ ಆಗಿರಲಿ. ಅಂದರೆ ಇದು ಸೆನ್ಸಾರ್ ಡ್ರಿವನ್ನ ಬಾಗಿಲುಗಳು ಕ್ಲೋಸ್ ಆಗೋದು, ಅಥವಾ ಇದು ಇದು ಮಿರರಲ್ಲಿ ನೋಡ್ತಾ ಇರ್ತಾರ ಸೈಡ್ ಮಿರರಲ್ಲಿ, ಅಥವಾ ಅದು ಸಾಫ್ಟ್ವೇರ್ ಕೋಡೆಡಾ, ಲೈಕ್ ಆಫ್ಟರ್ ದ ಅನೌನ್ಸ್ಮೆಂಟ್ ವಿದಿನ್ 30 seconds ದ ಡೋರ್ಸ್ ವಿಲ್ ಕ್ಲೋಸ್ ಅಂತನಾ, ಅಥವಾ ಮಧ್ಯದಲ್ಲಿ ಕೆಲವು ಸತಿ ಗೊತ್ತಲ್ಲ ಎಲ್ಲ ಜನಗಳು ಒಂದೇ ಥರ ಇರಲ್ಲ, ಲಾಸ್ಟ್ ಮಿನಿಟಲ್ಲಿ ಏನೋ ಹಿಂಗೆ ಬಂದು ಕೈಯೋ ಅಥವಾ ಇನ್ನೇನೋ ಬ್ಯಾಗೆಲ್ಲ ಸಿಕ್ಕಾಕೊಂಡಾದಾಗ ಆ ಥರ ಆಕ್ಸಿಡೆಂಟ್ಸ್ಗಳಾಗೋ ಚಾನ್ಸಸ್ಗಳಿದೆಯಾ, ಅಥವಾ ಮ್ಯಾನ್ಯಲ್ ಇಂಟರ್ವೆನ್ಷನ್ ಇರುತ್ತಾ ಅಂತ ಡೌಟ್ಸ್ ಎಲ್ಲ ಇದೆ. ಈಗ ಏನಾಗುತ್ತೆ ಅಂದರೆ ಅದೇ ಹೇಳಿದ್ದು, ಯಾಕೆ ನಾನು ಡೋರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಮ್ಯಾನ್ಯಲಲ್ಲಿ ಅಥವಾ ಆಟೋಮೆಟಿಕಲ್ಲಿ, ಎರಡರಲ್ಲೂ ಆಟೋಮೆಟಿಕಲ್ಲೂ ನಾನೇ ಡೋರ್ ಕ್ಲೋಸ್ ಮಾಡ್ತೀನಿ, ಮಿಕ್ಕಿದ್ದೆಲ್ಲ ಅದೇ ಮಾಡ್ತಾ ಇದೆ. ಯಾಕೆ ಅಂತಂದರೆ ಜನ ಹತ್ತೋದು ಇಳಿಯೋದು ನನಗೆ ಗೊತ್ತಾಗಿ ಎಲ್ಲ ಹತ್ತದ್ಮೇಲೆ ನಾನು ಅಂದರೆ ಅವಾಯ್ಡ್ ಮಾಡೋದಕ್ಕೆ, ಅಬ್ಸ್ಟ್ರಕ್ಷನ್ ಅವಾಯ್ಡ್ ಮಾಡೋದಕ್ಕೆ. ಅಬ್ಸ್ಟ್ರಕ್ಷನ್ ಹೇಗಾಗುತ್ತೆ ಅಂದರೆ ಅದನ್ನು 15 mm ಗ್ಯಾಪು ಒಳಗಡೆ ಹಿಂಗೆ ಕ್ಲೋಸ್ ಆಗ್ತಿರೋ ಟೈಮಲ್ಲಿ ಯಾರಾದರೂ ಬಂದು ಬ್ಯಾಗು ಕೈ ಇಟ್ಕೊಟ್ರೆ ಆಬ್ವಿಯಸ್ಲಿ ಅದು ಅಬ್ಸ್ಟ್ರಕ್ಟ್ ಆಗುತ್ತೆ. ಅಬ್ಸ್ಟ್ರಕ್ಟ್ ಆಗಿ ಏನಾಗುತ್ತೆ, ಆ ಕಂಪ್ಲೀಟ್ ಡೋರು ಮತ್ತೆ ಓಪನ್ ಆಗುತ್ತೆ. ಇವರು ಡಿಪೆಂಡ್ಸ್ ಆನ್ ಅಬ್ಸ್ಟ್ರಕ್ಷನ್. ಅದು ಒಂದು ತಿನ್ ಲೇಯರು ವಾಟರ್ ಬಾಟ್ಲಲ್ಲಿ ಬ್ಯಾಗ್ದು ಆ ಥರದ್ದೆಲ್ಲ ಆದರೆ ಹೋಗ್ಬಿಡುತ್ತಾರೆ. 15 mm ಜಾಸ್ತಿ ಆದರೆ, ಈಗ ನನ್ನ ಕೈ ನಾನು ಹಿಂಗೆ ಕೊಟ್ಟೆ ಅಂದರೆ ಒಂದು 5 seconds ನೋಡುತ್ತೆ, ಅದು ಕಂಪ್ಲೀಟ್ ಓಪನ್ ಆಗುತ್ತೆ ವಿತ್ ಸೌಂಡ್, ಚಿಮ್ಮಿಂಗ್ ಸೌಂಡ್, ಕುಯ್ 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 ಅಂತ ಬರ್ತಾನೆ ಇರುತ್ತೆ. ಆಗ ಓಪನ್ ಕಂಪ್ಲೀಟ್ ಎಲ್ಲ ಡೋರ್ಸು ಅದೊಂದು ಡೋರ್ ಕ್ಲೋಸ್ ಆಗೋ ತನಕ ಟ್ರೈನ್ ಮೂವ್ ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಸೇಫ್ಟಿ. ಅಬ್ಸ್ಟ್ರಕ್ಷನ್ ಯಾಕೆ ಮಾಡಬಾರ್ದು ಅಂತಂದರೆ ಪ್ಯಾಸೆಂಜರ್ಸು ಅವ್ರಿಗೆ ಟೈಮ್ ಒಂದು ಅಷ್ಟೇ. ಈ ಟ್ರೈನ್ ಬಿಟ್ಟರೆ ಮೆಟ್ರೋ ತುಂಬ ಫಾಸ್ಟ್ ಇದೆ, ನೆಕ್ಸ್ಟ್ 5 minutes ಇನ್ನೊಂದು ಟ್ರೈನ್ ಬರುತ್ತೆ ಅಂತ ಗೊತ್ತಿದ್ರು ಫುಲ್ಲು ಫಾಸ್ಟಾಗಿ ಲಿಫ್ಟಿಂದ ಓಡಿ ಬರ್ತಾರೆ. ಓಡಿ ಬಂದು ನಾನು ಹೆಂಗೆ ಆರ್ತಾರೆ ಅಂದರೆ ವಿತಿನ್ ಫ್ರಾಕ್ಷನ್ ಆಫ್ ಒಂದು ಐ ಬ್ಲಿಂಕಲ್ಲೇ ಮೂವ್ ಮಾಡ್ತಾರೆ. ಅದ್ರಲ್ಲಿ ಬೇರೆ ನಮ್ಮ ಇಂಡಿಯನ್ ಮೆಂಟಾಲಿಟಿ ಮೊದಲಿಂದಲೂ ಫುಟ್ಬೋರ್ಡ್ ಮೇಲೆ ಬಸ್ಸಲ್ಲೇ ಬಿಟ್ಟಿಲ್ಲ. ಅದೇನಾಗುತ್ತೆ ಅಂದರೆ ತುಂಬ ಡೇಂಜರಸ್. ತುಂಬ ಸಲ ಅಬ್ಸ್ಟ್ರಕ್ಷನ್, ತುಂಬ ಏಜ್ಡ್ ಅವ್ರಿಗೆಲ್ಲ ಅಬ್ಸ್ಟ್ರಕ್ಷನ್ ಅವರೇ ಮಾಡ್ಕೋತಾರೆ. ಇದನ್ನು ಅವರೇ ಮಾಡ್ಕೊಂಡಾಗ ಏನಾಗುತ್ತೆ, ಸ್ಕಿನ್ನೆಲ್ಲ ಅವ್ರದ್ದೆಲ್ಲ ತುಂಬ ಸೆನ್ಸಿಟಿವ್. ತುಂಬ ಜನ ಬ್ಲಡ್ ಬರೋದು, ತುಂಬ ಚಿಕ್ಕ ಮಕ್ಕಳು ಅದೇ ಆಗಿದೆ. ಅದಕ್ಕೆ ಏನಾಗುತ್ತೆ, ತುಂಬ ಸೇಫ್ಟಿ ಇದೆ, ಬಟ್ ಇವರೇ ಮಾಡ್ಕೊಳ್ಳೋದಕ್ಕೆ ಏನು ಸೇಫ್ಟಿ ಕೊಡೋಕ್ಕಾಗಲ್ಲ. ಸೊ ಪ್ಯಾಸೆಂಜರ್ಸ್ ಯಾವಾಗಲೂ ಹೇಗಿರಬೇಕು ಅಂದರೆ, ಟ್ರೈನ್ ಬರುತ್ತೆ ಮಿಸ್ ಆಗಲಿ, ನೆಕ್ಸ್ಟ್ ಇನ್ನೊಂದು ಟ್ರೈನ್ಗೆ ಹೋಗೋಣ, ದಟ್ ಶುಡ್ ಬಿ ದ ಮೈಂಡ್ ಸೆಟ್. ಅಬ್ಸ್ಟ್ರಕ್ಟ್ ಇವರೇ ಆಮೇಲೆ ಗೊತ್ತು ಇವ್ರಿಗೆ ಅಬ್ಸ್ಟ್ರಕ್ಟ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ ಅಂತ ಗೊತ್ತು. ಕ್ಲೋಸಿಂಗ್ ಟೈಮಲ್ಲಿ ಅಬ್ಸ್ಟ್ರಕ್ಟ್ ಮಾಡಿದ್ರೆ ಡೋರ್ಸ್ ಓಪನ್ ಆಗುತ್ತೆ ಅಂತ ಗೊತ್ತಾಗಿದೆ. ಆಗ ಡೈಲಿ ಓಡಾಡ್ತಾರೆ. ಸೊ ಏನು ಮಾಡ್ತಾರೆ, ಅವರೇ ಕೊಡ್ತಾರೆ ಬ್ಯಾಗು ಅಥವಾ ಏನೋ ಅಬ್ಸ್ಟ್ರಕ್ಟ್ ಮಾಡ್ತಾರೆ, ಓಪನ್ ಆಗುತ್ತೆ, ಒಳಗೆ ಹೋಗ್ತಾರೆ. ಸೊ ಇದು ಅಂದರೆ ಏನಾಗುತ್ತೆ, ನಮ್ಮ ಮೆಟ್ರೋ ಅಂದರೆ ಹೆಸರು ಹೇಳುತ್ತೆ, ನಮ್ಮ ಮೆಟ್ರೋ, ನನ್ನ ಮೆಟ್ರೋ, ನಿಮ್ಮ ಮೆಟ್ರೋ, ಬೆಂಗಳೂರು ಮೆಟ್ರೋ ಅಂತೆಲ್ಲ ಹೆಸರು ಇಡ್ಬೋದಾಗಿತ್ತು. ಆದರೆ ಇವ್ರು ಇಟ್ಟಿಲ್ಲ. ನಮ್ಮೆಲ್ರದ್ದು, ನಾವೇನೇ ಮಾಡಿದ್ರು ನಮ್ಮೆಲ್ರದ್ದು ಅಂತಂದರೆ ನಮ್ಮ ಪ್ರಾಪರ್ಟಿ, ಅದು ನಾವು ನೋಡ್ಕೋಬೇಕು. ಅದು ಮಾಡ್ತಿಲ್ಲ ಅವರು. ತುಂಬ ಜನ ಮಾಡ್ತಾರೆ, ಕೆಲವರು ಈ ಥರದ್ರಿಂದ ಏನಾಗುತ್ತೆ, ಸಿಸ್ಟಮ್ಗೆ ಅಫೆಕ್ಟ್ ಆಗುತ್ತೆ ಇದು. ನಿಜ, ನಾನು ತುಂಬ ಸಲ ಅನ್ಕೋತಿದ್ದೆ ಈ ಥರ ಮಾಡಬಾರ್ದಲ್ವಾ, ಎಷ್ಟೊಂದು ಅದರಿಂದ ಡಿಲೇ ಆಗುತ್ತೆ, ಟೈಮ್ ಡಿಲೇ ಆಗುತ್ತೆ. ಒಂದು ಡೋರ್ಗೋಸ್ಕರ ನಾನು ಮತ್ತೆ ಅದನ್ನು ಆ್ಯಕ್ಚುಲಿ 3 times ಓಪನ್ ಡೋರ್ ಕ್ಲೋಸ್ ಮಾಡಿ ಎಲ್ಲ ಎಮರ್ಜೆನ್ಸಿ ಬ್ರೇಕ್ಸ್ ಎಲ್ಲ ಆ್ಯಕ್ಚುಲಿ ರಿಲೀಸ್ ಆದಮೇಲೆ ಅದು ನೆಕ್ಸ್ಟ್ ಸ್ಟೇಷನ್ಗೆ ನಾನು ಮೂವ್ ಮಾಡೋಕ್ಕಾಗೋದು. ಅಲ್ಲಿ ತನಕ ಮೂವ್ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಅದನ್ನು ಏನು ಮಾಡ್ತೀವಿ, ನಾವು ಐಸೋಲೇಟು ಮಾಡ್ತೀವಿ. ಆ ಡೋರ್ ತುಂಬ ಅಬ್ಸ್ಟ್ರಕ್ಟ್ ಆದರೆ ಹೋಗಿ ಅಲ್ಲಿ ಹೋಗಿ ಐಸೋಲೇಟು ಮಾಡಬೇಕಾಗುತ್ತೆ. ಆ ಡೋರ್ನ ಸೊ ಕಂಪ್ಲೀಟ್ ಹೌದು, ಆ ಡೋರ್ ನೆಕ್ಸ್ಟ್ ಸ್ಟೇಷನಲ್ಲಿ ಓಪನ್ ಆಗಲ್ಲ. ಸೊ ಆವಾಗ ನಮಗೇನಾಗುತ್ತೆ, ಆ ಥರ ಎಲ್ಲ ಅಂದರೆ ಪ್ಯಾಸೆಂಜರ್ಸ್ಗೆ ಇದೆಲ್ಲ ಏನಾಗುತ್ತೆ, ಅವ್ರ ಮೈಂಡ್ಸೆಟ್, ನಾನು ಹೋಗ್ತಿದ್ದೀನಿ ಮೆಟ್ರೋ, ಏನಾದರೂ ಅವ್ರು ಏನು ಥಿಂಕ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಇದನ್ನು ಇನ್ಮೇಲಾದರೂ, ಇದನ್ನು ನೋಡಿದ್ಮೇಲಾದರೂ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಅವಾಯ್ಡ್ ಮಾಡೋದಕ್ಕೆ ಮೆಟ್ರೋ ಯೂಸ್ ಮಾಡ್ತಾರೆ, ಅಂದರೆ ಬೇಗ ರೀಚ್ ಆಗಬೇಕು ಅಂತ. ಸೊ ಇವರಿಂದನೇ ಮತ್ತೆ ಅದೊಂದು 10 seconds 20 seconds 1 minute ಡಿಲೇ ಆಗ್ಬೋದು. ಮತ್ತು ಎಲ್ರಿಗೂ ಅದು ಇದಾಗುತ್ತೆ. ಸೊ ಎವ್ರಿ 4 to 5 minutes ಆರ್ ಮ್ಯಾಕ್ಸ್ 4 to 10 minutes ದೇರ್ ಇಸ್ ಒನ್ ಮೆಟ್ರೋ, ಇನ್ನೊಂದು ಮೆಟ್ರೋ. ಡಿಪೆಂಡ್ಸ್ ಆನ್ ಹೇಳಿದ್ನಲ್ಲ, ಪಿಕರ್ ನಾನ್ ಪಿಕರ್ ಅಂತ ಡಿವೈಡ್ ಮಾಡಿ. ಕರೆಕ್ಟ್. ಸೊ ಹಾಗಾಗಿ ಮತ್ತೆ ಈ ಅನೌನ್ಸ್ಮೆಂಟ್ ಬಂದಮೇಲೆ ಬಾಗಿಲು ಮುಚ್ಚುತ್ತಾ ಇದೆ, ಎಷ್ಟು ಟೈಮ್ ಇರುತ್ತೆ ಫಾರ್ ಸಂಬಡಿ ಟು ರೆಸ್ಪಾಂಡ್? ಇನ್ನೊಂದು 10 seconds 10 seconds ಅಂದರೆ ಇದು ಡೋರ್ಸ್, ಒಂದು ಕೋಚಲ್ಲಿ ಒಂದು 4 doors ಇರೋದ್ರಿಂದ ಇಮಿಡಿಯೇಟ್ ಎಲ್ಲ ಕಡೆ ಡಿವೈಡ್ ಆಗಿ ನಿಲ್ಸಿರ್ತಾರೆ ಆಲ್ರೆಡಿ. ಈಗ ಲೈನ್ಸ್ ಎಲ್ಲ ಹಾಕಿದ್ದಾರೆ, ಎಲ್ಲೋ ಕಲರ್ ಲೈನ್ಸ್ ಎಲ್ಲ ಇದು ಮಾಡಿದ್ರು, ಅಲ್ಲಿ ನಿಂತಿರ್ತಾರೆ. ಅಂದರೆ ಫುಲ್ ಎಲ್ಲ ಇಡೀ ಪ್ಲ್ಯಾಟ್ಫಾರ್ಮಲ್ಲೇ ಜನ ಇರೋದ್ರಿಂದ ಬೇಗ ಹತ್ಕೊತಾರೆ. ಒಂದೊಂದು ಸ್ಟೇಷನಲ್ಲಿ ಒಂದು 5 seconds ಆಗುತ್ತೆ. ಇಲ್ಲ ಈ ಮೆಜೆಸ್ಟಿಕಲ್ಲೆಲ್ಲ ಹಂಗೆ ಆಗಲ್ಲ, ಮಿನಿಮಮ್ 1 minute ನಾವು ಓಪನ್ ಮಾಡಿರ್ತೀವಿ, ಯಾಕೆಂದರೆ ಕ್ರೌಡೆಡ್ ಪ್ಲೇಸ್ ಅದು. ಸೊ ಹಾಗಾಗಿ ಆಗುತ್ತೆ, ನಾವು ಅಷ್ಟೊಂದೇನು ಟೈಮ್ ತಗೊಳ್ಳಲ್ಲ. ಒಂದೊಂದ್ಸಲ 10 seconds 15 seconds ಈ ಥರ. ಸೊ ಈ ಮಧ್ಯೆ ಮಾತಾಡ್ತಾ ನೀವು ಮೆಟ್ರೋ ಸ್ಪೀಡ್ ಬಗ್ಗೆ ಹೇಳಿದ್ರಿ. ಹೂ ಡಿಸೈಡ್ಸ್ ದ ಸ್ಪೀಡ್? ಈಗ ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ ಮಧ್ಯೆ ಮೆಟ್ರೋ ಸ್ಪೀಡ್ ಯೂಶಲಿ ಏನಿರುತ್ತೆ?
ಇದೆಲ್ಲ ಸಿಗ್ನಲಿಂಗ್ ಸಿಸ್ಟಮ್ ಅಂದರೆ ಎಲ್ಲ ಏನಾಗಿದೆ, ಡ್ರೈವರ್ ಮೆಷಿನ್ ಇಂಟರ್ಫೇಸ್ ಎಲ್ಲ ಮಾಡಬೇಕಾದ್ರೆ ಇದು ಯಾವುದು ನಾವು ಟ್ರೈನ್ ಆಪರೇಟರ್ಸ್ ನಮ್ಮ ಕೈಲಿರಲ್ಲ, ಎಲ್ಲ ಸೆಟ್. ಒಂದೇನಾಗುತ್ತೆ ಅಂದರೆ ಟ್ರ್ಯಾಕ್ ಸರ್ಕ್ಯೂಟ್ಸ್ ಅಂತ ಇರುತ್ತೆ, ಆ ಸರ್ಕ್ಯೂಟು ಆಲ್ರೆಡಿ ರೆಕಾರ್ಡೆಡ್, ಸ್ಪೀಡೆಲ್ಲ ಅಲ್ಲೇ ರೆಕಾರ್ಡ್ ಆಗಿರುತ್ತೆ. ಸೊ ಆ ಟ್ರ್ಯಾಕ್ ಸರ್ಕ್ಯೂಟ್ ರೀಚ್ ಆಗ್ತಾ ಇದ್ದಂಗೆ ಸ್ಪೀಡ್ 90, ಇಲ್ಲಿಷ್ಟು ಸ್ಪೀಡ್ ಅಂತ ಮಾಡಿರ್ತಾರೆ ಒಂದೊಂದು ಟ್ರ್ಯಾಕ್ ಸರ್ಕ್ಯೂಟ್ ಇಷ್ಟು. ಆ ಟ್ರ್ಯಾಕ್ ಸರ್ಕ್ಯೂಟಿಗೆ ಮೂವ್ ಆಗ್ತಾ ಇದ್ದಂಗೆ ಟ್ರೈನು ಆಟೋಮ್ಯಾಟಿಕ್ ಅದಕ್ಕೆ ಸಿಗ್ನಲ್ ತೊಗೊಳುತ್ತೆ, ಆ ಸಿಗ್ನಲಿಂದ ನಮಗೆ ಸ್ಪೀಡ್ ತೊಗೊಳುತ್ತೆ, ಸ್ಪೀಡ್ ಬರುತ್ತೆ. ಆ್ಯಕ್ಚುಲಿ ನಾನು ಟ್ರೈನ್ ಆಪರೇಟರ್ ಅಂತಂದರೆ ನನ್ನ ಕೆಲಸ ಏನು, ನಾನು ಟ್ರೈನ್ ಒಳಗೆ ಬರ್ತೀನಿ, ಫೇಸ್ ಆಫ್ ದಿ ಮೆಟ್ರೋ ಅಂತ ಎಲ್ರಿಗೂ ಜನಗಳಿಗೂ ಕಾಣಿಸ್ತೀನಿ, ಮಕ್ಕಳು ಎಲ್ಲ ತುಂಬ ಫಸ್ಟ್ ಟೈಮ್ ಬರೋರೆಲ್ಲ ಹಾಯ್ ಮಾಡ್ತಾರೆ. ಸೊ ನನಗಿಂತ ನನ್ನ ಹಿಂದೆ ತುಂಬ ಜನ ವರ್ಕ್ ಮಾಡೋರು ಇದ್ದಾರೆ. ಅಂದರೆ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಇದೆ. ಅಂದರೆ ಈಗ ನಾನು ಟ್ರೈನ್ ರೇಡಿಯೋ ಅಂತ ಹೇಳಿದೆ, ಸೊ ಅದೊಂದು ಸಪ್ರೇಟ್. ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಇದೆ, ರೋಲಿಂಗ್ ಸ್ಟಾಕ್ ಇದೆ, ಸಿಗ್ನಲಿಂಗ್ ಇದೆ, ಟ್ರ್ಯಾಕ್ಷನ್ ಇದೆ. ಸೊ ಇವರೆಲ್ಲ ಮಾಡಿ ಟ್ರೈನನ್ನ ಒಂದು ಅಚ್ಚುಕಟ್ಟಾಗಿ ಮಾಡಿ ಕಳಿಸ್ತಾರೆ. ಅದನ್ನು ನಾನು ಅಂದರೆ ಡೈಲಿ ಟ್ರೈನಿಗೆ ಸರ್ವಿಸ್ ಮಾಡ್ತಾರೆ. ಏನಾದರೂ ಫಾಲ್ಟ್ ಬಂತಾ, ಒಂದು ಇದಿದೆ, ಅದೇ ಡಿಪೋಗೆ ಹೋಗುತ್ತೆ ಅಂತ ಹೇಳಿದ್ಮೇಲೆ ಅಲ್ಲಿ ಫಾಲ್ಟ್ಸ್ ಬಂದಿರೋದು ಚೆಕ್ ಮಾಡ್ತಾರೆ ಡೈಲಿ ಅವರು. ಇದೆಲ್ಲ ನಮ್ಮ ಮೆಟ್ರೋ ಅಂದರೆ ಮೆಟ್ರೋ ಓಡಿಸ್ತಿದ್ದಾರೆ ಅವರು ಅಷ್ಟೇ. ವುಮೆನ್ಸ್ ಡೇಲೂ ಅಷ್ಟೇ, ನಾವೆಲ್ಲ ಓಡಿಸ್ತಿದ್ದೀವಿ ಅಂತ ಟ್ರೈನ್ ಆಪರೇಟರ್ಸ್ನೇ ಕರೆಸ್ತಾರೆ. ಪಾಪ ಅವರೆಲ್ಲ ಮೇಂಟೆನೆನ್ಸ್ ಅವರು ಅಲ್ಲೆಲ್ಲ ಟ್ರೈನನ್ನು ರೆಡಿ ಮಾಡ್ತಾರೆ, ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ ಅವರೆಲ್ಲ. ಆ್ಯಕ್ಚುಲಿ ನಮ್ಮ ಥರನೇ. ಸೊ ಅವ್ರು ಯಾರೂ ಕಾಣಿಸಲ್ಲ ಆ್ಯಕ್ಚುಲಿ ಜನಗಳಿಗೆ. ಸೊ ಅವ್ರದ್ದು ನಾನು ಇವಾಗ ಇದೊಂದು ಚಾನ್ಸ್ ನನಗಿಲ್ಲ ಅವ್ರ ಬಗ್ಗೆ ಹೇಳೋದಕ್ಕೆ. ಸೊ ಕಂಪ್ಲೀಟ್ ಮೆಟ್ರೋ ಅಂತಂದರೆ ಇವರೆಲ್ಲ ಇನ್ವಾಲ್ವ್ಮೆಂಟ್ ಇದೆ, ಅವರೆಲ್ಲ ರೆಡಿ ಮಾಡಿ ಕಳಿಸ್ತಾರೆ, ನಾವು ಅದನ್ನು ಡ್ರೈವ್ ಮಾಡ್ತೀವಿ. ಅದು ಒಂಥರ ಜನಗಳಿಗೆ ಕಾಣಿಸ್ತೀವಲ್ಲ, ಖುಷಿ ನಾವು. ಅವ್ರು ಯಾರು ಕಾಣಿಸಲ್ಲ, ಕೆಲಸ ಹೋಲ್ ಟೀಮ್. ಹೌದು, ಇದು ಕಂಪ್ಲೀಟ್ ಹೋಲ್ ಟೀಮ್ ಮಾಡ್ತಿರೋದ್ರಿಂದನೇ ಜನಗಳಿಗೆ ಕಂಫರ್ಟ್ ಝೋನಲ್ಲಿ ಸೇಫ್ಟಿ ಲೆವೆಲ್ ಜಾಸ್ತಿ ಕೊಡ್ತಿರೋದಕ್ಕೆ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಚೆನ್ನಾಗಿ. ಎಷ್ಟು ಜನ ಇದ್ದಾರೆ ಈಗ ನಮ್ಮಲ್ಲಿ? ಒಂದು 2500 ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇದ್ದೀವಿ ಇವಾಗ. ಸೊ ಎಷ್ಟು ಡ್ರೈವರ್ಸ್ ಇದ್ದಾರೆ ಅಂದರೆ ಟೋಟಲ್ ಲೋಕೋ ಪೈಲಟ್ಸ್? ಅರೌಂಡ್ 300 ಇದ್ದೀವಿ, 2 ಲೈನ್ ಸೇರಿ. ವಾವ್, 150 ಡ್ರೈವರ್ಸ್ ಅಂದರೆ ಲೋಕೋ ಪೈಲಟ್ಸ್ ಪರ್ ಲೈನ್. ಕ್ರೇಜಿ. ವಾಟ್ ಆರ್ ದಿ ಎಮರ್ಜೆನ್ಸೀಸ್ ದಟ್ ನೀವು ನೋಡಿರೋದು ಅರ್ಪಿತಾ? ಆ್ಯಕ್ಚುಲಿ ನಾನು ಎಮರ್ಜೆನ್ಸೀಸ್ ತುಂಬ ಕಡಿಮೆ ನೋಡಿದ್ದೀನಿ. ನಾನು ಹೇಳಿದ್ನಲ್ಲ, ಈ ಥರ ಯಾರಾದರೂ ಅನ್ಕಾನ್ಷಿಯಸ್ ಆಗಿರೋದು ಆ ಥರ ಒಂದು 2-3 ಸಲ ನನಗೆ ಆಗಿದೆ. ಥರ ಪ್ಯಾಸೆಂಜರ್ಸ್ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಒಂದು ಇದಕ್ಕೆ ತಲೆ ಸುತ್ತು ಜಾಸ್ತಿ ಬೀಳೋದಾಗಿರಲಿ, ಆ ಥರ ಕೇಸಸ್ ನಾನು ಜಾಸ್ತಿ ಫೇಸ್ ಮಾಡಿದ್ದೀನಿ. ಆ ಥರ ಕೇಸಸ್ ಅದೇ ಸೇಮ್ ಪ್ರೊಸೀಜರ್ ನಾನು ಹೇಳಿದ್ನಲ್ಲ, ನಮಗೆ ಬರುತ್ತೆ, ಡಿಸ್ಪ್ಲೇ ಬರುತ್ತೆ, ಅವ್ರ ಜೊತೆ ಮಾತಾಡ್ತೀವಿ ನಾವು. ಯಾರಾದರೂ ಪ್ಯಾಸೆಂಜರ್ ಹ್ಯಾಂಡ್ಲ್ ಮಾಡಿರ್ತಾರೆ ಅವ್ರನ್ನ. ನಮ್ದೇನಂದರೆ ಎವ್ರಿ 2 ಮಿನಿಟ್ಸ್, ವಿತಿನ್ 2 ಮಿನಿಟ್ಸ್ ಎಲ್ಲ ಸ್ಟೇಷನ್ ರೀಚ್ ಆಗೋಷ್ಟರೊಳಗೆ ಇದೆಲ್ಲ ನಡೆದು ಅವ್ರನ್ನ ಸೇಫಾಗಿ ಟ್ರೈನ್ ಒಳಗಡೆ ನಡೆದಿರೋದನ್ನು ನಾವು ಸೇಫಾಗಿ ಆಚೆ ಕಳಿಸಿದ್ರೆ ಆಯಿತು. ಆಮೇಲೆ ಮಿಕ್ಕಿದ ಸ್ಟೇಷನ್ ಕಂಟ್ರೋಲರ್, ಸ್ಟೇಷನ್ ಪ್ರಮೈಸಸಲ್ಲಿ ಸ್ಟೇಷನ್ ಕಂಟ್ರೋಲ್ ಹ್ಯಾಂಡಲ್ ಮಾಡಿ ಅವ್ರಿಗೆ ಆಂಬುಲೆನ್ಸೋ ಮತ್ತೊಂದಕ್ಕೋ ತಲುಪಿಸೋದಕ್ಕೆ ಅವ್ರು ಮಾಡ್ತಾರೆ. Wake up to fresh ideas. Repose. ಸೊ ಇನ್ಸೈಡ್ ದ ನಿಮ್ಮ ಇದು ನಿಮ್ಮದು ಏನಂತಾರೆ ಅದನ್ನು? ಕ್ಯಾಬು. ಯಾ, ಎಷ್ಟು ದೊಡ್ಡದಿರೋದು ಆ ಕ್ಯಾಬು? ಆ್ಯಕ್ಚುಲಿ ಫ್ರಂಟ್ ನೀವು ನೋಡ್ತಿರಲ್ಲ, ಅದರ ಒಂದು 3 ಅಡಿ ಇರುತ್ತೆ ಫ್ರಂಟ್. ನಿಮಗೇನು ಹೊರಗಡೆ ಪಿಕ್ಚರಲ್ಲಿ ಕಾಣಿಸ್ತೀವಿ ನಾವು, ಒಂದು 3 ಅಡಿ ಇರುತ್ತೆ. ಪಕ್ಕ ಒಂದು 3 ಅಡಿ ಜಾಗ ಇರುತ್ತೆ. ಒಂದು ಅಸಿಸ್ಟೆಂಟ್ ಟಿ ಒ ಸಿಟ್ ಅಂತ ಇರುತ್ತೆ, ಅಂದರೆ ಫ್ರೀಯಾಗಿ ಓಡಾಡ್ಬೋದು ನಾವು ಇಂದಿಷ್ಟು. ಸೊ ಫೋನ್ಸ್ ತೊಗೊಂಡು ಹೋಗಂಗಿಲ್ಲ? ಇಲ್ಲ, ಆಥರೈಸ್ಡ್ ಇಲ್ಲ. ಬಿಕಾಸ್ ಮಧ್ಯದಲ್ಲಿ ಗಮನ ಚೂರು ಈ ಕಡೆ ಆ ಕಡೆನೂ ಕುಡ್ದು ಇದು ಅಂತ. ಯಾವಾಗ ಏನು ಬೇಕು ನಾವು ಎಮರ್ಜೆನ್ಸೀಸ್ಗೆ ಫುಲ್ ಪ್ರಿಪೇರ್ ಮಾಡಿರ್ತಾರೆ ನಮ್ಮನ್ನ. ಆ್ಯಕ್ಚುಲಿ ಎಲ್ಲ ಎಮರ್ಜೆನ್ಸಿ ಕಂಡೀಷನ್ಸ್ಗೂ ಪ್ರಿಪೇರ್. ಈವನ್ ಫೈರ್ ಆದಾಗ ಪ್ರತಿಯೊಂದು ಎಮರ್ಜೆನ್ಸಿ ಸ್ಟಾರ್ಟಿಂಗ್ 6 months ಟ್ರೈನಿಂಗ್ ನಮಗೆ ಕೊಟ್ಟಿರೋದು ಇದು. ನಾವು ರೆಕ್ರೂಟ್ ಆದಾಗ. ಸೊ ಹೌ ವಾಸ್ ದ ಟ್ರೈನಿಂಗ್ ಲೈಕ್? ಟ್ರೈನಿಂಗ್ ಇದು ಫಸ್ಟ್ ಬಂದು ತುಂಬ ಜನ ಕೇಳ್ತಾರೆ, ಹೇಗೆ ಇದೆಲ್ಲ, ಹೆಂಗೆ ಮೆಟ್ರೋಗೆ ಹೋದ್ರಿ, ನಾವು ಬರ್ಬೋದಾ ಅಂತ. ಆ್ಯಕ್ಚುಲಿ ಇದು ಸ್ಟೇಟ್ ಗೌರ್ಮೆಂಟಿಂದ ಕಾಲ್ ಫಾರ್ ಮಾಡ್ತಾರೆ. ಮಾಡಿದಾಗ ನಾನೇನು ಮಾಡಿದೆ, ನಾನು ಡಿಪ್ಲೊಮೊ ಓದಿದ್ದೆಲ್ಲ ಡಿಪ್ಲೊಮೊ ಇಂಜಿನಿಯರಿಂಗ್ ಮೈಸೂರಲ್ಲಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗಲ್ಲಿ. ಸೊ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡ್ತಿದ್ರೆ ಡಿಪ್ಲೊಮೊ ಇದೆಲ್ಲ ಟ್ರೈನ್ ಆಪರೇಟರ್ಸ್ಗೆ ಡಿಪ್ಲೊಮೊ ಕ್ವಾಲಿಫಿಕೇಷನ್ ಆಗಿರಬೇಕು. ಸೊ ನಾನು ಡಿಪ್ಲೊಮೊ ಕಂಪ್ಲೀಟ್ ಆಗಿತ್ತು. ಅಂದರೆ ಮನೇಲೆಲ್ಲ ಫೀಡ್ ಮಾಡಿದರು, ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾನು ಗೌರ್ಮೆಂಟ್ ಎಕ್ಸಾಮ್ಸ್ ತುಂಬ ಬರಿತಾ ಇದ್ದೆ. ಹಾಗೆ ಇದು ಕಾಲ್ ಆಗಿದ್ದಾಗ ಇದಕ್ಕೆ ಅಪ್ಲೈ ಮಾಡಿದ್ದೆ. ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿತ್ತು ಆ್ಯಕ್ಚುಲಿ. ಎಲ್ಲಿ ನೋಡಿದ್ರಿ ಕಾಲ್? ಅಂದರೆ ಪೇಪರ ಅಥವಾ ಟಿ ವಿನ? ಇಲ್ಲ, ವಾಟ್ಸಪ್, ನಾನು ಸೋಷಿಯಲ್ ಮೀಡಿಯಾ ಥ್ರೂನೇ ನಾನು ಅದೇ ಥರನೇ ಸರ್ಚ್ ಮಾಡ್ತಿದ್ದೆ. KPTCL ಕಾಲ್ ಮಾಡಿದಾಗ ಅಪ್ಲೈ ಮಾಡೋದು. ಸೊ ಈ ಥರ. ಸೊ ನಮ್ಗೆ ಇಮಿಡಿಯೇಟ್ ಗೊತ್ತಾಯಿತು, ಅದೇ ಝೋನಲ್ಲಿ ಇರ್ತೀವಲ್ಲ, ಈಗ ಜಾಬ್ ಸರ್ಚ್ ಅಂದರೆ ಜಾಬ್ ಸರ್ಚ್, ಅದೇ ಥರ ನೋಟಿಫಿಕೇಶನ್ಸ್ ಬರ್ತಿರುತ್ತೆ, ಅದೇ ಝೋನಲ್ಲಿ ಇರ್ತೀವಿ. ಗ್ರೂಪ್ ಆನ್ ವಾಟ್ಸಪ್ ಎಲ್ಲರೂ ಇದೆಯಾ ಅಂದರೆ? ಇಲ್ಲ, ನಾವು ಪೇಪರಲ್ಲಿ, ಆ್ಯಕ್ಚುಲಿ ಪೇಪರಲ್ಲೂ ಬರುತ್ತಿದ್ದು, ಪೇಪರಲ್ಲಿ. ಮತ್ತು ನನ್ನ ಫ್ರೆಂಡ್ಸ್ ಒಂದಿಬ್ಬರು ಆಲ್ರೆಡಿ ಜಾಯ್ನ್ ಆಗಿದ್ರು ಆಲ್ರೆಡಿ ಇದಕ್ಕೆ. ಸೊ ವರ್ಡ್ ಆಫ್ ಮೌತ್. ಅದು ತುಂಬ ಅವಾಗೆಲ್ಲ ಈಸಿಯಾಗಿ ಗೊತ್ತಾಗ್ತಿತ್ತು. ಯಾಕೆಂದರೆ ನಾವು ಒಂದು ಜಾಬ್ ಹುಡುಕ್ತಿರ್ತೀವಿ ಅಂದರೆ ಅದರಲ್ಲೇ ಇರ್ತೀವಿ ನಾವು.
ಅದನ್ನೇ ಮಾತಾಡ್ತಿರ್ತೀವಿ, ಅದನ್ನೇ ಕೇಳ್ತಿರ್ತೀವಿ, ಅದು ನೀಡಿರುತ್ತೆ ಅವಾಗ. ಸೊ ಹಾಗಾಗಿ ಆ ಥರ ಕಾಲದಾಗ ಎಕ್ಸಾಮ್ಸ್ ಆವಾಗಿನ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿತ್ತು. ಸೊ ಓದಿರೋದೆಲ್ಲ ಸಿಕ್ಕಾಪಟ್ಟೆ ಆವಾಗ ತಲೆಯಲ್ಲಿರುತ್ತೆ. ಮತ್ತು ಎವ್ರಿ ಡೇ ಓದ್ತಾ ಇದ್ದೆ ನಾನು ಇದಕ್ಕೆ, ಅಂದರೆ ಕ್ರ್ಯಾಕ್ ಮಾಡಬೇಕು, ಯಾವ್ದಾದ್ರು ಗೌರ್ಮೆಂಟ್ ಜಾಬ್ ತೊಗೋಬೇಕು. ಚಿಕ್ಕದ್ರಿಂದನೂ ಒಂದು ಗೌರ್ಮೆಂಟ್ ಜಾಬ್ ತೊಗೋಬೇಕು, ಮನೇಲಿ ಹೇಳಿರ್ತಾರೆ ಅದು. ಅದೇನಾಯಿತು, ಫುಲ್ಲು ತೊಗೋಬೇಕಂತ. ಸೊ ಎಕ್ಸಾಮ್ ಬರೆದೆ, ಅದು ಕ್ಲಿಯರ್ ಆಯಿತು. ಅದಾದಮೇಲೆ ಇವರು ಇಮಿಡಿಯೇಟ್ ನಮಗೆ ಬಂದು ಡಾಕ್ಯುಮೆಂಟರಿ ವೆರಿಫಿಕೇಷನ್ ಆ ಥರ ಕರೆದ್ರು. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದಮೇಲೆ ಮೆಡಿಕಲ್ ಚೆಕಪ್ ಮಾಡ್ತಾರೆ ಕಂಪ್ಲೀಟ್. ಮೆಡಿಕಲ್ ಟೆಸ್ಟಲ್ಲಿ ಕಣ್ಣೆಲ್ಲ ಚೆನ್ನಾಗಿ ಕಾಣಿಸ್ಬೇಕು, ಈ ಥರ ಒಂದು ಇದೆ ಕೆಲವೊಂದು. ಸ್ಪೆಕ್ಸು ಹಾಕೋಬೇಕು, ಅದೆಲ್ಲ ಇಟ್ಸ್ ಆಲ್ ಫೈನ್, ಹಾಕೋಬಾರ್ದು. ಇವಾಗ ಹಾಕೋಬೋದು ಆ್ಯಕ್ಚುಲಿ, ಅವಾಗೆಲ್ಲ ಹಾಕೋಬಾರ್ದಿತ್ತು, ಬಟ್ ಇವಾಗ ಹಾಕೋತಾರೆ, ನೋಡ್ತಾರೆ, ವಿಷನ್ ಎಲ್ಲ ಕ್ಲಿಯರ್ ಇದೆಯಾ ನೋಡ್ತಾರೆ. ಇವಾಗೆಲ್ಲ ಆ್ಯಕ್ಚುಲಿ ಸ್ಪೆಕ್ಸ್ ಹಾಕೊಂಡು ಡ್ರೈವ್ ಮಾಡ್ತಾ ಇದ್ದಾರೆ, ಮಾಡ್ಬೋದು. ಐ ಥಿಂಕ್ ಮೊದಲು ಯಾವುದೋ ಒಂದು ಇದಕ್ಕೆ ಇಫ್ ಯು ಹ್ಯಾವ್ ಇದು ಪವರ್ ಇದ್ರೆ ಆ ಜಾಬಿಗೆ ಅಪ್ಲೈ ಮಾಡೋಂಗೆ ಇರ್ತಿರ್ಲಿಲ್ಲ ಅಲ್ಲ. ಇದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಅದೇ ಥರನೇ ಇತ್ತು ನಮಗೂ. ಬಟ್ ಇವಾಗ ಏನಾಗಿದೆ ಅಂದರೆ ಅದು ಏಜ್ ಆಗ್ತಾ ಎಲ್ರಿಗೂ ಸೈಟ್ ಬರ್ತಾ ಇದೆ. ಸೊ ಇವಾಗ ಹಾಕೊಂಡು ಡ್ರೈವ್ ಮಾಡ್ಬೋದು, ಬಟ್ ವಿಷನ್ ನೋಡ್ತಾರೆ ನಮಗೆ. ಆ್ಯಕ್ಚುಲಿ ಎವ್ರಿ 3 ಇಯರ್ಸು ಪೀರಿಯಾಡಿಕ್ ಮೆಡಿಕಲ್ ಟೆಸ್ಟ್ ಅಂತಲೂ ಮಾಡಿಸ್ತಾರೆ ನಮ್ಮ ಆಫೀಸ್ ಕಡೆಯಿಂದ. ಸೊ ಅಂದರೆ ಎಲ್ಲ ಹೆಲ್ತ್ ಹೇಗಿದೆ. ಸೊ ಹಾಗಾಗಿ ಇದು ಕಾಲ್ ಮಾಡಿದಾಗ ಮೆಡಿಕಲ್ ಟೆಸ್ಟ್ ಕ್ಲಿಯರ್ ಆದಮೇಲೆ ಇಮಿಡಿಯೇಟು ತೊಗೊಂಡ್ರು ನಮ್ಮನ್ನ, ಎಲ್ಲ ಜಾಯಿನ್ ಮಾಡಿಸ್ಕೊಂಡು 6 ಮಂತ್ಸ್ ಟ್ರೈನಿಂಗ್ ಕೊಡ್ತಾರೆ. ಅಂದರೆ ಬಿಫೋರ್ ಯು ಬಿಕಮ್ ಅ ಲೋಕೋ ಪೈಲಟ್, ಆ ಮೆಟ್ರೋ ಓಡ್ಸೋಕ್ಕೆ ಶುರು ಮಾಡೋಕ್ಕೂ ಮುಂಚೆ 6 ತಿಂಗಳು ಬರೀ ಟ್ರೈನಿಂಗಲ್ಲಿ ಏನೇನು ಕ್ಲಾಸ್ ರೂಮ್ ಟ್ರೈನಿಂಗ್ ಇದು. ಅಂದರೆ ನಮ್ಗೆ ಓದ ತಕ್ಷಣ ನಾವು ಎಲ್ಲ ಅವಾಗ ಟ್ರೈನ್ ನೋಡಿ, ಫಸ್ಟು ಟೈಮ್ ನಾನು ಆವಾಗಲೇ ಎಕ್ಸಾಮು ಮುಗಿಸ್ಕೊಂಡು ಬಂದಾಗಲೇ ನಾನು ಟ್ರೈನ್ ಹತ್ತಿದ್ದು. ಅಲ್ಲಿವರೆಗೂ ನಾನು ಬಂದಿರಲಿಲ್ಲ ಟ್ರೈನು. ನಾವು ನೋಡಿರ್ತೀವಿ ವಾವ್ ಟ್ರೈನ್ ಅಂತೆಲ್ಲ ಹೇಗೆ ಕ್ಯೂರಿಯಸ್ ಆಗಿರ್ತಾರೆ, ಫುಲ್ ಕ್ಯೂರಿಯಸ್ ಟ್ರೈನ್ಸ್ ನೋಡಿದಾಗ. ಟ್ರೈನ್ಸ್ನೆಲ್ಲ ಡಿಪೋಲ್ ಒಂದೇ ಲೈನಲ್ಲಿ ನಿಂತಾಗ ನೋಡಿದಾಗೆಲ್ಲ ಲೈನ್ ಜೊತೆ ಫೋಟೋ ತೆಕ್ಕೊಳ್ಳೋದು, ಈ ಥರ. ಈಗ ಟ್ರ್ಯಾಕ್ಷನ್ ಅಂದರೆ ನಮ್ಮದು ಸಪ್ಲೈ ಬಂದು ಓವರ್ ಹೆಡ್ ಇಲ್ಲ, ಕಂಪ್ಲೀಟ್ 750 volts DC ಕೆಳಗಡೆ. ನಮ್ದು ಎಲ್ಲೋ ಲೈನ್ ಅಂತ ಒಂದು ಅಬ್ಸರ್ವ್ ಮಾಡಿದೆ ಟ್ರ್ಯಾಕ್ ಪಕ್ಕ, ಒಂದು ರೈಲ್ಸ್ ಪಕ್ಕ ಲಾಸ್ಟಲ್ಲಿ ಒಂದು ಎಲ್ಲೋ ಲೈನ್ ಕಾಣಿಸುತ್ತೆ ಪ್ಲಾಟ್ಫಾರ್ಮಲ್ಲಿ, ಎಲ್ಲರಿಗೂ ಕಾಣಿಸೋದು ಅದು. ಸೊ ಅಲ್ಲಿಂದ ಪವರ್ ಸಕ್ ಮಾಡ್ಕೊಂಡಿದ್ದು ಮೂವ್ ಆಗೋದು ಟ್ರೈನು, 750 volts ಕಂಪ್ಲೀಟು. ಸೊ ಅದ್ರ ಬಗ್ಗೆನೇ ಒಂದು ಡಿಪಾರ್ಟ್ಮೆಂಟ್, ಅವರು ಟ್ರೈನಿಂಗು, HVACs, AC ಬಗ್ಗೆ, ರೋಲಿಂಗ್ ಸ್ಟಾಕ್ ಬಗ್ಗೆ, ಸಿಗ್ನಲಿಂಗ್ಸ್ ಬಗ್ಗೆ, ಎಲ್ಲದ್ರ ಬಗ್ಗೆ. ಅಂದರೆ ಕಂಪ್ಲೀಟ್ ಸಿಸ್ಟಮು. ಅದನ್ನು ಆ್ಯಕ್ಚುಲಿ ಕನ್ನಡದಲ್ಲಿ ಉರುಳುವ ದಾಸ್ತಾನು ಅಂತ ಹೇಳ್ತಾರೆ. ಈಗ ಮೋಟಾರ್ಸ್ ಬಗ್ಗೆ, ಎಂಜಿನ್ಸ್ ಬಗ್ಗೆ, ಡೋರ್ಸ್ ಬಗ್ಗೆ, ಕಂಪ್ಲೀಟ್ ಟ್ರೈನ್ಸಲ್ಲಿ ಏನೇನು ಇದಿದೆ ಎಲ್ಲದ್ರ ಬಗ್ಗೆನೂ ಟ್ರೈನಿಂಗ್ ಕೊಡ್ತಾರೆ. 6 ಮಂತ್ಸ್ ಇರೋದು. ಆಮೇಲೆ ಥಿಯರಿ, ಪ್ರಾಕ್ಟಿಕಲ್ ಕರ್ಕೊಂಡೋಗಿ ತೋರಿಸ್ತಾ ಇರ್ತಾರದೆಲ್ಲ, ಏನೇನು ಮಾಡ್ತಾರೆ ಏನೇನು ಅಂದರೆ ನಮಗೆಲ್ಲ ಗೊತ್ತಿರಬೇಕು. ಆದರೆ ನಾವು ಆ್ಯಕ್ಚುಲಿ ನಾವೇನು ಮಾಡಬಾರ್ದು. ಅವ್ರು ಹೇಳಿದಾಗ ಯಾವಾಗಲೂ ಎಮರ್ಜೆನ್ಸಿಲಿ ಒಂದು ಯಾವತ್ತೋ ಒಂದೊಂದು ದಿನ ಬರುತ್ತೋ ಆವಾಗ ಮಾತ್ರ ನಾವು ಅದನ್ನು ಮಾಡಬೇಕು. ಇದಕ್ಕೆಲ್ಲ ಡಿಪಾರ್ಟ್ಮೆಂಟ್ದು ಗೊತ್ತಿರುತ್ತೆ ನಮ್ಗೆ ಇವಾಗ. ಏರೋಪ್ಲೇನಲ್ಲೂ ಎಮರ್ಜೆನ್ಸಿ ಸೀಟಲ್ಲಿ ಸಹ ಕುತ್ಕೊಂಡವ್ರೆಲ್ಲ ಬ್ರೀಫ್ ಕೊಡ್ತಾರಲ್ಲ, ಬ್ರೀಫಿಂಗ್ ಕೊಟ್ಟು. ಅಂದರೆ ಏರ್ ಹೋಸ್ಟೆಸ್ಗೂ ಸಕ್ಕ ಟ್ರೈನಿಂಗ್ ಎಲ್ಲ ಕೊಟ್ಟಿರ್ತಾರೆ, ಮಾಡೋಕ್ಕೆ ಬರುತ್ತೋ ಬಿಡುತ್ತೋ ಸಂದರ್ಭ, ಬಟ್ ಗೊತ್ತಿರಬೇಕು ಅಂತ. ಹೌದೌದು. ಇದು ಆ್ಯಕ್ಚುಲಿ ನನಗೆ ಒಂದೊಂದ್ಸಲ ಆರ್ಮಿ ಥರ ಅಂತ ಅನಿಸುತ್ತೆ. ಫುಲ್ ಸಿಕ್ಕಾಪಟ್ಟೆ ಟ್ರೈನಿಂಗ್, ಅಂದರೆ ಅಷ್ಟೊಂದು ಫಿಸಿಕಲ್ ಟ್ರೈನಿಂಗ್ ಏನಿಲ್ಲ, ಎಲ್ಲದಕ್ಕೂ ರೆಡಿ ಇರಬೇಕು ನಾವು. ಅಂದರೆ ಕಂಪ್ಲೀಟ್ ಟ್ರೈನಿಂಗ್ ಈ ಥರ 6 ಮಂತ್ಸ್. ಮತ್ತು ಒಂದೇನಾಗುತ್ತೆ, ಟೆಸ್ಟ್ ಟ್ರ್ಯಾಕಲ್ಲಿ ಸ್ವಲ್ಪ ಕಿಲೋಮೀಟರ್ಸ್ ಡ್ರೈವ್ ಮಾಡೋಕ್ಕೆ ಬಿಡ್ತಾರೆ, ಒಂದು 40-50. ಆಮೇಲೆ ನೈಟಲ್ಲಿ ಎಲ್ಲ ಸರ್ವಿಸ್ ಕಂಪ್ಲೀಟ್ ಆದಮೇಲೆ ನಮಗೆ ಟ್ರೈನಿಂಗ್ ಕೊಡ್ತಾರೆ, ಖಾಲಿ ಟ್ರೈನ್ನ ಓಡಿಸಿ. ಫಾಲ್ಟ್ಸ್ ಏನಾದರೂ ನಾವೇ ಅವಾಗ ಫಾಲ್ಟ್ಸ್ ಮಾಡ್ತೀವಿ ಆಬ್ವಿಯಸ್ಲಿ. ಹೊಸ್ದಾಗಿ ಹೋಗಿರ್ತೀವಲ್ಲ, ಫಾಲ್ಟ್ ಬಂದಾಗ ಹೇಗೆ ನಾವು ಅದನ್ನು. ಏನು ಫಾಲ್ಟ್ಸ್ ಅಂದರೆ ಈಗ ಉದಾಹರಣೆ ಏನಂದರೆ, ಸ್ಪೀಡ್ ಇಷ್ಟು ಬರ್ತಿರುತ್ತೆ ನಂಗೆ ಒಂದು 45, ನಾನು ಓಡಿಸ್ತಾ ಅದನ್ನು 50ಗೆಲ್ಲ ತೊಗೊಂಡ್ರೆ ಎಮರ್ಜೆನ್ಸಿ ಬ್ರೇಕ್ ಅದೇ ಆಟೋಮೆಟಿಕ್ ಅಪ್ಲೈ ಆಗುತ್ತೆ. ಅದು ಸಡನ್ನಾಗಿ 45 ಹೋಗ್ತಿರ್ಬೇಕಾದ್ರೆ ಸಡನ್ ಟ್ರೈನ್ ನಿಂತ್ಕೊಂಡ್ರೆ ನಂಗೆ ಹೆಂಗಾಗುತ್ತೆ. ಈಗ ನಾನು ಗಾಡೀಲಿ ಹೋಗ್ತಾ ಇರ್ತೀನಿ ಒಂದು 45 ಸ್ಪೀಡಲ್ಲಿ, ಸಡನ್ನು ಫ್ರಂಟ್ ಬ್ರೇಕ್ ಹೊತ್ಬಿಟ್ಟೆ, ಅಷ್ಟೇ ಮುಂದಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ. ಡೋರ್ಸು ಹೆಂಗೆ ಇದು ಮಾಡಬೇಕು. ತುಂಬ ದೊಡ್ಡ ವ್ಯಾಸ್ಟ್ ಸಬ್ಜೆಕ್ಟ್ ಇದು. ಎಲ್ಲ ಟ್ರೈನಿಂಗು ಆಗೋದಕ್ಕೆ 6 ಮಂತ್ಸ್ ಆಗುತ್ತೆ. ಮತ್ತು 400 ಕಿಲೋಮೀಟರ್ಸ್ ನೈಟಲ್ಲಿ ಖಾಲಿಯಾಗಿ ಓಡಿಸ್ತೀವಿ ನಾವು, ಅವಾಗ ಗೊತ್ತಾಗುತ್ತೆ ನಮಗೆ. ಬಿಕಾಸ್ ಈಗ ಪೈಲಟ್ಸ್ಗೂ ಅಷ್ಟೇ, ಇಷ್ಟು ಫ್ಲೈಯಿಂಗ್ ಅವರ್ಸ್ ಇದ್ರೆ ಮಾತ್ರ ಆಮೇಲೆ ದೇ ವಿಲ್ ಸ್ಟಾರ್ಟ್ ಅಲ್ಲ. ಸೊ ನಿಮಗೆ 400 hours ಮಿನಿಮಮ್ ನೈಟ್ ಟ್ರೈನಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್. 400 ಕಿಲೋಮೀಟರ್ಸ್ ಮಾಡ್ತೀವಿ ನಾವು, ಕಿಲೋಮೀಟರ್ಸ್. ಸೊ ಈ ಕಿಲೋಮೀಟರ್ಸ್ ಕಂಪ್ಲೀಟ್ ಆದಮೇಲೆ ಒಂದು ಎಕ್ಸಾಮ್ ಮಾಡ್ತಾರೆ ಅದಕ್ಕೆ, ರೈಟಿಂಗ್. ಆ ಎಕ್ಸಾಮ್ ಅದಕ್ಕೆ ಕಾಂಪಿಟೆನ್ಸಿ ಅಂತ ಹೇಳ್ತೀವಿ. ಈಗ ನಮ್ಗೆ ಹೆಂಗೆ ಈಗೆಲ್ಲ ಕಾರಲ್ಲಿ ಡ್ರೈವಿಂಗಲ್ಲೆಲ್ಲ ಮುಗಿದ್ಮೇಲೆ ಲೈಸೆನ್ಸ್ ಕೊಡ್ತಾರಲ್ಲ, ಆ ಥರ ನಮಗೊಂದು ಲೈಸೆನ್ಸ್ ಕೊಡ್ತಾರೆ. ಇದನ್ನು ಕಮರ್ಷಿಯಲ್ DL ಅನ್ನೋದಾ? ಕಮರ್ಷಿಯಲ್ ಅದೇನು ಹೊರಗಡೆ ಎಲ್ಲಿಗೂ ಯೂಸ್ ಆಗಲ್ಲ, ನಮ್ಮ ಟ್ರೈನಿಗೆ ಅಷ್ಟೇ. ಇದು 1 year, ನಮ್ಗೆ ಇವಾಗ 1 year ಅದು ವ್ಯಾಲಿಡಿಟಿ ಇರುತ್ತೆ. 1 year ಆದ್ಮೇಲೆ ಮತ್ತೆ ರಿನ್ಯೂವಲ್ ಮಾಡ್ಕೊಡ್ತಾರೆ ಅವರೇ. ಸೊ ನಾವು ಟ್ರೈನಿಗೆ ಒಳಗಡೆ ಹೋಗಬೇಕಾದ್ರೆ ಅದು ಇರಲೇಬೇಕು, ನಮ್ಮ ಜೊತೆ ಇರಬೇಕು ಅದೆಲ್ಲ. ನೈಸ್. ಸೊ ಎಷ್ಟು ಮೆಟ್ರೋ ರೈಲ್ಗಳಿದೆ ಇವತ್ತು? 50-55 ಇರ್ಬೋದೇನೋ. ಈಗ ಒಂದು ಲೈನಿಗೆ ಎಷ್ಟು ಬೇಕು ರೈಲು? ಬೇಕಾಗುತ್ತೆ ಒಂದು 25 ಬೇಕಾಗುತ್ತೆ. ಈಚ್ ಲೈನ್ ನೀಡ್ಸ್ 25. ಸೊ ಇವಾಗ ನಮ್ಮನೆ ಕೂಡ್ಲು ಕೆಟ್ಟ ಹತ್ರ ಇರೋದು, ಎಲ್ಲೋ ಲೈನ್ ಬರ್ತಾ ಇದೆ ಅಂತ ಎಲ್ಲರೂ ಈ ಮಕ್ಳಿಗೆ ಚಾಕ್ಲೇಟ್ ತೋರಿಸ್ತಾರಲ್ಲ
ಹಾಗೆ ಚಾಕ್ಲೇಟ್ ಅಂತ ಬಾಯಲ್ಲೆಲ್ಲ ನೀರು ಸುರಿತಾ ಇದೆ ಎಲ್ಲಕ್ಕೆ ಯಾವಾಗ ಬರುತ್ತೆ. ಸೊ ಈಗ 25 ಸ್ಟಾರ್ಟಿಂಗಿಂದಲೇ 25 ಇರುತ್ತಾ ಅಥವಾ ಇಲ್ಲ, ಆ್ಯಕ್ಚುಲಿ ಚೈನಾ ಬೇಸ್ಡ್ ಟ್ರೈನ್ಸ್, ಚೈನಾಯಿಂದ ತರಿಸ್ತಿರೋದು. ಈಗ ಒಂದಷ್ಟೇ ಬಂದಿದೆ. ಸೊ ನೋಡಬೇಕು. ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಸೊ ಸಿಕ್ಕಾಪಟ್ಟೆ ಇದೆ ಅದು. ಹೆಂಗೆ ಬರುತ್ತೆ, ಒಂದು 5 ಬರುತ್ತಾ ಇವಾಗ ನೋಡಬೇಕು. ಸೊ ಅವ್ರು ಎಷ್ಟು ಆರ್ಡರ್ ಕೊಟ್ಟಿದ್ದಾರೆ, ಅದು ಅಂದರೆ ಅಲ್ಲಿಂದ ಇಲ್ಲಿಗೆ ತರೋದಕ್ಕೆ ಕಷ್ಟ ಆಗ್ತದೆ. ಸೊ ಒಂದಷ್ಟೇ ಬಂದಿರೋದು ಈಗ. ಅಲ್ಲಿಗೆ 16 ಸ್ಟೇಷನ್ಸ್ ಇದೆ ಸದ್ಯಕ್ಕೆ. 16 ಸ್ಟೇಷನ್ಸ್ಗೆ ಎಷ್ಟು ಬೇಕು, ಒಂದು 5 ಟ್ರೈನ್ಸು. ಅಂದರೆ ಇದೆಲ್ಲ ಸಿಸ್ಟಮ್ ಹೇಗಿದೆ ಅಂದರೆ, ಈಗ ಗ್ರೀನ್ ಲೈನ್ ಪರ್ಪಲ್ ಲೈನ್ ಥರ ಟ್ರೈನ್ ಅಲ್ಲ ಇದು. ಕಂಪ್ಲೀಟ್ಲಿ CBTC ಸಿಸ್ಟಮ್. ಇದಾ ಹೊಸದು ಡ್ರೈವರ್ಲೆಸ್ ಅಂತ ಇದೆ, ಬಟ್ ಡ್ರೈವರ್ಸ್ ಇಟ್ಟಿರ್ತಾರೆ. ಸೊ ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಆಪರೇಟ್ ಆಗ್ತಾ ಇರೋ 68 ಸ್ಟೇಷನ್ಸು, ಅದರಲ್ಲಿ ಈ 59 ಎಲಿವೇಟೆಡ್ ಸ್ಟೇಷನ್ಸ್, 8 ಅಂಡರ್ಗ್ರೌಂಡ್ ಸ್ಟೇಷನ್ಸ್ ಅಂತ ಇದೆ. ಅಂದರೆ ಎಲಿವೇಟೆಡ್ ಅಂದರೆ ಮೇಲ್ಗಡೆ ರೈಲ್ ಕಾಣುತ್ತೆ, ನಮ್ಮ ಕೆಳಗಡೆ ರೋಡ್ಸು, ಅಕ್ಕಪಕ್ಕ ಮಾಲ್ಸು, ಮನೆ ಎಲ್ಲ ಕಾಣುತ್ತೆ. ಅಂಡರ್ಗ್ರೌಂಡ್ ಅಂದರೆ ಇದೆ ಕಬ್ಬನ್ ಪಾರ್ಕು, ಫುಲ್ ಟನಲ್ ಒಳಗಡೆ ಟ್ರೈನ್ಸ್ ರನ್ ಆಗ. ಈಗ ಮಂತ್ರಿ ಸ್ಕ್ವೇರಿಂದ ಮೂವ್ ಮಾಡಿದ್ರೆ ನಮಗೆ ಮೆಜೆಸ್ಟಿಕ್ಕು, KR ಮಾರ್ಕೆಟ್, ಚಿಕ್ಕಪೇಟೆ, ಕಬ್ಬನ್ ಪಾರ್ಕು, ವಿಧಾನಸೌಧ, ಇದೆಲ್ಲ ಅಂಡರ್ಗ್ರೌಂಡ್ ಸ್ಟೇಷನ್ಸ್ ಇದೆಲ್ಲ. ಮತ್ತು ನಿಮ್ಗಳಿಗೆ ಪೋಸ್ಟಿಂಗ್ ಯಾರು ಡಿಸೈಡ್ ಮಾಡೋದು? ಈ ಉದಾಹರಣೆಗೆ ನೀವೇ ಐ ಥಿಂಕ್ ಫಸ್ಟ್ 5 ವರ್ಷ ಪರ್ಪಲ್ ಲೈನಲ್ಲಿದ್ರಿ, ಆಮೇಲೆ ಇವಾಗ ಸದ್ಯಕ್ಕೆ ಗ್ರೀನ್ ಲೈನಲ್ಲಿ. ಆ್ಯಕ್ಚುಲಿ ನಾವು ಎಲ್ಲ ಕಡೆ ಡ್ರೈವ್ ಮಾಡೋ ಅಂತ, ಎಲ್ಲಿಗೆ ಈಗ ನಾಳೆ ನನಗೆ ಹೋಗಿ ನೀನು ಪರ್ಪಲ್ ಲೈನ್ಗೆ ಹೋಗಿ ಡ್ರೈವ್ ಮಾಡು ಅಂತಂದರೆ ಮಾಡಬೇಕು. ಸೊ ಎಲ್ಲ ಕಡೆಗೂ ಓಡಿಸೋ ಅಂಥದ್ದು ಟ್ರೈನಿಂಗ್ ನಮಗೆ ಕೊಟ್ಟಿದ್ದಾರೆ. ನನ್ನನ್ನು ತುಂಬ ಸಲ ಕಳಿಸೂ ಇದ್ದಾರೆ ಕೂಡ ಪರ್ಪಲ್ ಲೈನ್ಗೆ. ಹೋಗ್ತೀನಿ ನಾನು, ಅಲ್ಲಿ ಡ್ರೈವ್ ಮಾಡ್ತೀನಿ. ಬಟ್ ಯಾವಾಗಲೂ 6 ಮಂತ್ಸ್ ಒನ್ಸ್ ಏನಾದರೂ ಎಮರ್ಜೆನ್ಸಿಯಲ್ಲಿ ಏನಾದರೂ ಇವಾಗ ಒಂದು 6 ಮಂತ್ಸ್ ಬ್ಯಾಕು ಟ್ರಿನಿಟಿನಲ್ಲಿ ಒಂದು ಮರ ಬಿದ್ದೋಯ್ತು ಪ್ಲ್ಯಾಟ್ಫಾರ್ಮಿಂದ ಸ್ವಲ್ಪ ಮುಂದೆ. ಫುಲ್ ಮರ, ರೋಡ್ ಸೈಡಲ್ಲಿ ಇದ್ದಿದ್ದು ಮರ, ಟ್ರ್ಯಾಕ್ ಫುಲ್ಲು ಅಷ್ಟು ದೊಡ್ಡ ಮರ ಟ್ರ್ಯಾಕ್ ಮೇಲೆ ಬಿತ್ತು, ಹೆವಿ ರೈನ್ಫಾಲಿಂದ. ಆ ಥರ ಟೈಮಲ್ಲಿ ಟ್ರೈನ್ಸ್ ಎಲ್ಲ ಸ್ಟಕ್ ಆಯಿತು. ಯಾರು ಈ ಕಡೆ ಇರೋರು ಆ ಕಡೆ ಹೋಗೋಕ್ಕಾಗಲ್ಲ, ಆ ಕಡೆ ಇರೋರು ಈ ಕಡೆ ಬರೋಕ್ಕಾಗಲ್ಲ. ಆ ಗ್ಯಾಪ್ ಕಂಪ್ಲೀಟು ಪ್ಯಾಸೆಂಜರ್ಗೆ ಸರ್ವಿಸ್ ಇರಲ್ಲ. ಈಗ ಏನಾಗುತ್ತೆ ಅಂದರೆ, ಇಂದಿರಾನಗರಿಂದ ಈ ಕಡೆಗೆ, ಸೊ ವೈಟ್ ಫೀಲ್ಡ್ ಕಡೆಗೆ, MG ರೋಡಿಂದ ಟುವರ್ಡ್ಸ್ ಮೈಸೂರು ಕಡೆಗೆ, ಮೈಸೂರು ರೋಡ್ ಕಡೆಗೆ ಟ್ರೈನ್ಸ್ ರನ್ ಆಗುತ್ತೆ. ಮಿಡಲಲ್ಲಿ ಟ್ರೈನ್ಸ್ ರನ್ ಆಗಲ್ಲ. ಆಗೇನಾಗುತ್ತೆ, ಎಕ್ಸ್ಟ್ರಾ ಮ್ಯಾನ್ ಪವರ್ ಬೇಕಾಗುತ್ತೆ. ಆಗ ನಾವೇನು ಮಾಡ್ತೀವಿ, ಗ್ರೀನ್ ಲೈನಿಂದ ಹೋಗ್ತಾರೆ, ಮಾಡಿಕೊಡ್ತಾರೆ. ಆ ಥರ ಫುಲ್ಲು ಎಲ್ಲಿ ಬೇಕಾದ್ರೆ ಅಂದರೆ ಅವ್ರು ಮಾಡ್ಬೇಕು. ನಾವು ತುಂಬ ಜನ ಹೇಳ್ತಾರೆ ಏನು ಕೆಲಸ ಇರುತ್ತೆ, ಬಟನ್ ಒತ್ತೋದಷ್ಟೇ ಅಲ್ವಾ ಅಂತ. ಸೊ ಯಾವ ಕೆಲಸನೂ ಏನಾದರೂ ಯಾವುದು ಸುಮ್ಮನೆ ಇರಲ್ಲ, ಎಲ್ಲದರಲ್ಲೂ ಏನಾದರೂ ಒಂದಿರುತ್ತೆ. ಸೊ ನಮ್ಮದು ಈ ಥರ ಎಷ್ಟು ಅಲರ್ಟಾಗಿರ್ತೀವಿ ನಾವು, ಎಷ್ಟು ಕ್ವಿಕ್ಕಾಗಿ ಎಲ್ಲದಕ್ಕೂ ಆ್ಯಕ್ಷನ್ಸ್ ತೊಗೋತೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ಈ ಜಾಬಲ್ಲಿ. ಬಟ್ ಟೆಲ್ ಮಿ ಒನ್ ಥಿಂಗ್, ಯೂಶಲಿ ಎಲ್ಲರಿಗೂ ನಾನು ದೊಡ್ಡವಳಾದಮೇಲೆ A ಆಗಬೇಕು, B ಆಗಬೇಕು, C ಆಗಬೇಕು, ಈ ABC ಎಲ್ಲ 80ಸಲ್ಲಿರೋರಿಗೆ ಡಾಕ್ಟ್ರು, ಇಂಜಿನಿಯರು ಒಂದಷ್ಟು, ಅಥವಾ ಈ ಫ್ಯಾನ್ಸಿ ಕ್ಯಾಟಗರೀಸ್, ಪೊಲೀಸ್ ಆಫೀಸರ್ ಆಗಬೇಕು, ಅವೆಲ್ಲ ಇರುತ್ತೆ. ಬಟ್ ಈ ನ್ಯೂ ಏಜ್ ಪ್ರೊಫೆಷನ್ಸ್ ಇದೆಯಲ್ಲ ಇವತ್ತಿಂದ, ಇನ್ಫ್ಲೂಯೆನ್ಸರ್ಸ್ ಆಗಿರಲಿ ಅಥವಾ ಲೋಕೋ ಪೈಲಟ್ಸ್ಗಳು. ಸೊ ನಿಮ್ಮ ಕೇಸೇ ತೊಗೊಂಡ್ರೆ, ನೀವೇ ಹೇಳ್ದಂಗೆ ಯು ವಾಂಟೆಡ್ ಟು ಬಿ ಡಿಫ್ರೆಂಟ್, ಯು ವಾಂಟೆಡ್ ಟು ಡೂ ಸಮಥಿಂಗ್ ವಿಚ್ ಇಸ್ ಏನೋ ಡಿಫ್ರೆಂಟಾಗಿ ಮಾಡ್ಬೇಕಂತ. ಅದನ್ನು ಬಿಟ್ಟು ಬೇರೆ ಏನಾದ್ರು ಟ್ರಿಗರ್ ಇತ್ತಾ ಫಾರ್ ಯು ಟು ಗೌರ್ಮೆಂಟ್ ಜಾಬ್? ಒಂದು ಅದು ಬಿಟ್ಟರೆ ಬೇರೆ ಏನಾದ್ರು ಟ್ರಿಗರ್ ಇತ್ತಾ ಟು ಬಿ ಅ ಲೋಕೋ ಪೈಲಟ್ ಓನ್ಲಿ, ಮೆಟ್ರೋಗೆ ಸಂಬಂಧಪಟ್ಟಂತೆ? ಇಲ್ಲ, ನಿಜ ಗೊತ್ತಿರಲಿಲ್ಲ ನನಗೆ ಈ ಥರ ಎಲ್ಲ ಆಗುತ್ತೆ ಅಂತ. ಬಟ್ ತುಂಬ ಖುಷಿ ಆಗುತ್ತೆ. ನಾನು ಯಾವಾಗಲೂ ಅದೇ, ನಾನು ಫುಲ್ ಗೌರ್ಮೆಂಟ್ ಜಾಬೇ ತೊಗೋಬೇಕು ಅಂತ. ಏನಾದರೂ ಮಾಡು, IT ಎಲ್ಲ ನನ್ನ ಕೈಲಿ ಆಗಲ್ಲ ಅಷ್ಟೊಂದು. ಬಟ್ ಗೌರ್ಮೆಂಟ್ ಜಾಬ್ ತೊಗೋಬೇಕು, ಯಾಕೆಂದರೆ ಆ ಥರ ಫುಲ್ ಫೀಡ್ ಮಾಡಿಬಿಟ್ಟಿದ್ರು ಫ್ಯಾಮಿಲಿ ಬ್ಯಾಕ್ಗ್ರೌಂಡು. ನಮ್ಮಪ್ಪ ಗೌರ್ಮೆಂಟ್ ಜಾಬ್ ಅಂತ ಹೇಳಿ ಬಂದಿತ್ತು. ಬಟ್ ಈ ಜಾಬ್ ಅಂದರೆ ನನಗೆ ಪಕ್ಕ ನಮ್ಮಮ್ಮ ಹೇಳ್ತಾರೆ, ನಿನಗೆ ಪಕ್ಕ ಹೇಳಿ ಮಾಡಿಸಿದ್ದು ಕೆಲಸ ಇದು ಅಂತ. ನಾನು ಫುಲ್ ಟ್ರಾವೆಲಿಂಗ್ ಮಾಡಬೇಕು ಅಂತ ಯಾವಾಗಲೂ ಹೇಳ್ತಿದ್ದೆ ಅವಾಗೆಲ್ಲ. ಸೊ ಇದು ಯಾವಾಗಲೂ ಟ್ರಾವೆಲ್ ಮಾಡ್ಬೋದು, ನೀನು ದಿನ ಟ್ರಾವೆಲ್ ಮಾಡು, ನಮ್ಮಮ್ಮ ಹೇಳೋದ ಥರ. ಹಾಗೆ ಈ ಜೆಂಡರ್ ಮತ್ತು ಪ್ರೊಫೆಷನ್ ಅನ್ನೋದು ಕೆಲವು ಸತಿ ಒಂದಕ್ಕೊಂದು ಅಂಟಿರುತ್ತೆ. ಈಗ ನಮ್ಮ ಸಮಾಜದಲ್ಲೇ ಕೆಲವುದು ಹಳೆ ಸ್ಟೇಟ್ಮೆಂಟ್ಸ್ ಇತ್ತು, ಗಂಡು ದಿಕ್ಕು, ಗಂಡಸು, ಅಂದರೆ ಅದೊಂದು ಈಗೋನ ರಾಂಗಾಗಿ ಇಂಟರ್ಪ್ರಿಟ್ ಮಾಡಿಬಿಟ್ಟಿದ್ದಾರೆ. ಬಟ್ ಎಸ್ಪೆಷಲಿ ಕೆಲವು ಪ್ರೊಫೆಷನ್ಸ್ ಅಂತ ಬಂದರೆ ಕೆಲವು ಸ್ಟೀರಿಯೋಟೈಪ್ಸು ಇದೆ. ಹೆಣ್ಮಕ್ಳು ಅಯ್ಯೋ ಕಾರ್ ಓಡಿಸಿದ್ರೆ ಅಯ್ಯೋ ಹೆಣ್ಮಕ್ಳು ಸರಿ ಓಡಿಸಲ್ಲ, ಇವೆಲ್ಲ ಇದೇ ಸ್ಟೀರಿಯೋಟೈಪನ್ನು ಕೆಲವು ಸತಿ ಈಗ ಮೆಟ್ರೋ ಅಂತ ಬಂದರೆ ಲೋಕೋ ಪೈಲಟಾಗಿ ಒಂದು ಹೆಣ್ಣು ಒಂದು ಇಡೀ ಏನಂತೀರ ಅದನ್ನು, ಬೋಗಿ ಥರ, ನಿಮ್ಮದು ಲ್ಯಾಂಗ್ವೇಜಲ್ಲಿ ಸಲೂನ್, ಒಂದು ಸಲೂನ್ ಕೋಚ್ ಅಂತ ಹೇಳ್ತೀವಿ, ಕಂಪ್ಲೀಟ್ 6 ಕೋಚ್ ಇದೆ, 6 ಕೋಚ್ ಒಂದೊಂದ್ರಲ್ಲಿ. ಸೊ ಒಂದು ಫೀಮೇಲ್ ಇಡೀ ಇದನ್ನ ಡ್ರೈವ್ ಮಾಡ್ತಾ ಇದ್ದಾಳೆ ಅಂತ ಅಂದಾಗ ಒಬ್ಬೊಬ್ಬರು ಒಂದೊಂದು ಥರ, ಐ ವಿಲ್ ಬಿ ಮೋರ್ ದೆನ್ ಲೈಕ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು, ಲೈಕ್ ವಾವ್ ಡೂಡ್, ವೇ ಟು ಗೋ ಅಂತ. ಬಟ್ ಜನಗಳ ರಿಯಾಕ್ಷನ್ ಏನೇನು ಸಿಕ್ಕಿದೆ ನಿಮಗೆ? ಜನಗಳ ರಿಯಾಕ್ಷನ್ ಆ ಥರನೇ. ಆ್ಯಕ್ಚುಲಿ ತುಂಬ ಖುಷಿ ಪಡ್ತಾರೆ. ಒಂದು ಯಾರು ನೋಡಿದ್ರು, ಓ ಹುಡುಗಿ ಅಂದರೆ ನೋಡ್ತಿರ್ತಾರೆ, ಸುಮ್ಮನೆ ಹಿಂಗೆ ನೋಡ್ತಿರ್ತಾರೆ, ಹುಡುಗಿ ಡ್ರೈವ್ ಮಾಡ್ತಿದ್ದಾರೆ ಅಂದರೆ, ಓ ಹುಡುಗಿ ಡ್ರೈವ್ ಮಾಡ್ತಿದ್ದಾಳೆ ನೋಡು,
ಸೂಪರ್ ಅನ್ನೋ ಥರ. ಕೆಲವೊಬ್ಬರು ನಮ್ಮ ಕ್ಯಾಬ್ ಹತ್ರ ಕಾಣಿಸುತ್ತೆ ನಮಗೆ ಟ್ರಾನ್ಸ್ಪರೆಂಟಾಗಿ, ಅವ್ರು ಬಂದು ವಿಶ್ ಮಾಡೋದು, ಕೆಲವೊಂದು ಸಲ ಒಂದೊಂದು ಪೆನ್ ಕೊಡೋದಿರಲಿ, ಎಲ್ಲ ಟ್ರೈನ್ ಇಳಿದ್ಬಿಟ್ಟು ನಾವು ವಾಪಸ್ ಕ್ರೂಗೆ ಹೋಗ್ಬೇಕಾದ್ರೆ, ಮತ್ತು ನಮ್ಮೂರವರು ನಮ್ಮ ಟೀಚರ್ಸ್ ಸಿಕ್ಕಿದಾಗೆಲ್ಲ ತುಂಬ ಪ್ರೌಡ್ ಫೀಲಿಂಗು. ಅಂದರೆ ಮುಂಚೆ ಎಲ್ಲ ಬರೀ ಹುಡುಗರೇ ಎಲ್ಲ ಮಾಡಬೇಕು ಆ ಥರ ಎಲ್ಲ ಇರ್ತಿತ್ತು. ನೀವು ಹೇಳ್ದಂಗೆ ಕಾರು ಬೈಕು ಅದೆಲ್ಲ ಹುಡುಗಿರು ಹೊಡ್ತೀವಿ ನೋಡಿ. ಬಟ್ ಈಗೇನಂದರೆ ಮೆಟ್ರೋದಲ್ಲಿ ಎಸ್ಪೆಷಲಿ ಲೇಡೀಸ್ ಅಂತಂದರೆ ಒಂಥರ ಎಲ್ಲ ಖುಷಿ ಪಡ್ತಾರೆ. ಸೊಸೈಟಿ ಇಷ್ಟು ಅಂದರೆ ಈಗ ಪ್ರೋಗ್ರೆಸಿವ್ ಆಗಿ ಹೋಗ್ತಾ ಇದೆ ಅಲ್ಲ. ಸೊ ನಾವು ತುಂಬ ಜನ ಲೇಡೀಸೇ ಇದ್ದೀವಿ, ನಾವು ಜಾಸ್ತಿ ಲೇಡೀಸ್ ಇದೆ, ಈಕ್ವಲ್ ಇದೆ ನಮ್ಮದ್ರಲ್ಲಿ. 33% ತೊಗೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ನಮ್ಮ ಬ್ಯಾಚಿಂದನೇ ಜಾಸ್ತಿ ಹುಡುಗಿರು ಆಗಿರೋದು ಆ್ಯಕ್ಚುಲಿ. ಸೊ ಟೋಟಲ್ ಔಟ್ ಆಫ್ 300 ಲೋಕೋ ಪೈಲಟ್ಸ್ ಇವತ್ತು ಎಷ್ಟು ಜನ ಹೆಣ್ಮಕ್ಳಿದ್ದಾರೆ? 33% ಬಿಟ್ಟು ಇನ್ನೇನಾದ್ರು 50-50 ಇದರ ಈಕ್ವಾಲಿಟಿ ಇಲ್ಲ, ಅದು ಡಿಪೆಂಡ್ಸ್ ಆನ್ ಕ್ರೂ ಲೆವೆಲಿಗೆ ತೊಗೊಂಡಿದ್ದಾರೆ ಇವರು. ಅದರಲ್ಲಿ ಅಂದರೆ ಲೈಕ್ ಒಂದೊಂದು ಬ್ಯಾಚಲ್ಲಿ ಬರ್ತೀವಲ್ಲ, ಸೊ ಈಕ್ವಲ್ ಆಗಿ ತೊಗೊತಾರೆ, ತೊಂದರೆ ಇಲ್ಲ. ನಮ್ಮದ್ರಲ್ಲಿ ಇದ್ದೀವಿ ನಾವು ಇಲ್ಲಿ ಈ ಕಡೆ ಒಂದು 40-50 ಇದ್ದೀವಿ, ಇವಾಗ 50 ಇದ್ದೀವಿ ನಮ್ಮ ಗ್ರೀನ್ ಲೈನಲ್ಲಿ. ಸೊ ಹೆಂಗೆ ಡಿವೈಡ್ ಆಗುತ್ತೆ ಈಕ್ವಲ್ ಅಂದರೆ ಈಗ ತೊಗೊಂಡಿದ್ದಾರೆ, ಕ್ರೂನಲ್ಲಿ ಡಿವೈಡ್ ಆಗುತ್ತೆ 60-70 ಅದು ಎಷ್ಟು ಬೇಕೋ ಆ ಥರ ಮಾಡ್ತಾರೆ. ಸೊ ನಿಮ್ಮ ಕೈಯಲ್ಲಿ ಅಷ್ಟೊಂದು, ಈಗ ಉದಾಹರಣೆಗೆ ಒಬ್ಬರು ದೇರ್ ಇಸ್ ಅ ಸೆಂಟಿಮೆಂಟ್, ಈಗ ಒಬ್ಬ ಕ್ಯಾಬ್ ಓಡಿಸ್ತಾ ಇದ್ರೆ 4 ಜನರ ಜೀವ ಅವನ ಕೈನಲ್ಲಿರುತ್ತೆ. ಅದೇ ಥರ ಪೈಲಟ್ಗೂ ಅಷ್ಟೇ, ಒಂದು ಏರ್ ಬಸ್ ಅಂದರೆ ವಾಟ್ ಎವರ್ ಪ್ಯಾಸೆಂಜರ್ಸು ಅಷ್ಟು ಲೈಫ್ಗೆ ಅವ್ರು ರೆಸ್ಪಾನ್ಸಿಬಲ್. ಹೌ ಡಸ್ ಇಟ್ ಮೇಕ್ ಯು ಫೀಲ್? ಫಾರ್ ಎಕ್ಸಾಂಪಲ್ ಲೆಟ್ಸ್ ಎ ಏನು 8-10 ಲಕ್ಷ ಜನ ಮೆಟ್ರೋ ತೊಗೋತಾ ಇದ್ದಾರೆ ಇವತ್ತು, ಅಷ್ಟು ಜನಗಳ ಜೀವ ನಿಮ್ಮ ಕೈನಲ್ಲಿದೆ ಅಂದಾಗ ವಾಟ್ ಕೈಂಡ್ ಆಫ್ ಅ ರೆಸ್ಪಾನ್ಸಿಬಿಲಿಟಿ ಅಥವಾ ಮೆಂಟಲ್ ಕಂಡೀಷ್ನಿಂಗ್ ಡು ಯು ಗೋ ಥ್ರೂ? ಮೆಂಟಲ್ ಕಂಡೀಷ್ನಿಂಗ್ ಇದಕ್ಕೆ ಸ್ಟಾರ್ಟಿಂಗ್ ಡೇಸಲ್ಲಿ ನನಗೆ ಆಗ್ತಾಯಿತ್ತು. ಇವಾಗ ಐ ಆಮ್ ಯೂಸ್ ಟು ಇಟ್. ಸ್ಟಾರ್ಟಿಂಗ್ ಡೇಸಲ್ಲಿ ಏನಾಗ್ತಿದೆ, ಒಂದು ಸ್ವಲ್ಪ ನರ್ವಸ್ಸು, ಸ್ವಲ್ಪ ಭಯ ಆಗ್ತಿತ್ತು ನನಗೆ. ಎಷ್ಟೊಂದು ಜನ ಇದ್ದಾರೆ, ಎವ್ರಿ ಸ್ಟೇಷನ್ನು ಡೋರ್ಸ್ ಓಪನ್ ಆದಾಗ ಕ್ಲೋಸ್ ಆದಾಗ ಜನ ಎಲ್ಲ ಹತ್ತುತ್ತಿದ್ದಾರೆ, ಮತ್ತೇನಾದರೂ ಇಳಿದಾಗ ಅವರ ರಿಯಾಕ್ಷನ್ಸ್ ನೋಡಿದಾಗ ಏನಾದರೂ ಆಗಿದೆಯಾ, ಅವ್ರು ಈ ಕಡೆ ಇಳ್ಕೊಂಡು ಆ ಕಡೆ ಕೆಳಗಿಳಿಯೋಕೆ ಹೋದ್ರು ನನ್ನ ಕಡೆನೇ ಕ್ಯಾಬ್ ಕಡೆನೇ ಬರ್ತಾ ಇದ್ದಾರಾ, ಏನಾದರೂ ಹೇಳ್ತಾರಾ, ಏನಾದರೂ ಕಮ್ಯುನಿಕೇಟ್, ಆಮೇಲೆ ಏನಾದರೂ ಮುಂದೆ ಬರ್ತಿದ್ರು ಏನಾದರೂ ಆಗ್ತಿದೆಯಾ, ಈ ಥರ ಅನಿಸೋದು. ಈಗ ಹಂಗೆ ಅನ್ನಿಸ್ತಿಲ್ಲ, ನನಗೆ ಪ್ರೌಡ್ ಫೀಲ್ ಆಗುತ್ತೆ. ಮತ್ತು ನನಗೆ ಯಾವಾಗಲೂ ಅನಿಸೋದು, ನಾನು ಡೈಲಿ ಇಷ್ಟು ವರ್ಷ ಆದ್ರೂ ಫಸ್ಟ್ ಡೇ ಥರನೇ ನಾನು ಫೀಲ್ ಮಾಡ್ತೀನಿ ವರ್ಕ್ ಮಾಡೋಕ್ಕೆ ಹೋಗೋದಕ್ಕೆ. ಆವಾಗ ಹೆಂಗಿರುತ್ತೆ ಫಸ್ಟ್ ಡೇ, ಹೆಂಗಿರುತ್ತೆ, ನಾನು ಕರೆಕ್ಟಾಗಿ ಮಾಡಬೇಕು, ಎಲ್ಲ ಕರೆಕ್ಟ್ ಚೆನ್ನಾಗಿ ಮಾಡಬೇಕು, ಇವತ್ತೇನೂ ಆಗಬಾರ್ದು, ನನ್ನ ಟ್ರೈನ್ ನಾನು ಕರೆಕ್ಟಾಗಿ. ಸೊ ನಾನು ಎವ್ರಿ ಡೇ ನಾನು ಫಸ್ಟ್ ಡೇ ಡ್ಯೂಟಿಗೆ ಹೋಗೋ ಥರನೇ ಹೋಗ್ತೀನಿ ನಾನು. ಸೊ ಅವಾಗ ನನಗೆ ಏನಿಲ್ಲ, ಫುಲ್ ಕಾನ್ಫಿಡೆಂಟಾಗಿ ಫುಲ್ ಆ್ಯಕ್ಟಿವ್ ಆಗಿದ್ದರೆ ಆರಾಮ್ಸೆ ಲೈಫ್ ಖುಷಿಯಾಗಿರ್ಬೋದು ಅಂತ. ಎನಿ ವರ್ಡ್ ಆಫ್ ಅಡ್ವೈಸ್ ಯಂಗ್ ಗರ್ಲ್ಸ್ ನಮ್ಮನ್ನು ಕೇಳಿಸ್ಕೊತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಈ ಥರ ಅನ್ಕನ್ವೆನ್ಷನಲ್ ಕರಿಯರ್ ಲೈಕ್ ಯೋರ್ಸ್ ಅಥವಾ ಇವನ್ ಲೈಕ್ ಮೈನ್, ಈ ಥರ ತೊಗೊಳ್ಳೋ ಒಂದು ಹೆಜ್ಜೆನ ಹಾಕೋ ಹೆಣ್ಮಕ್ಳಿಗೆ ನೀವು ಹೇಳೋದು? ಇನ್ನು ಸ್ಟಡೀಸಲ್ಲಿದ್ದಾರೆ ಅಂತಂದರೆ ಅವರು ಚೆನ್ನಾಗಿ ಓದಬೇಕು, ಫಸ್ಟು ಚೆನ್ನಾಗಿ ಓದಬೇಕು. ಮತ್ತು ಏನಾದರೂ ಯಾವಾಗಲೂ ಅನ್ಕೋತಾ ಇರಬೇಕು, ನಾನೇನಾದರೂ ಒಂದು ಮಾಡಬೇಕಪ್ಪ, ಒಳ್ಳೇದು ಮಾಡಬೇಕು, ನಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತರಬೇಕು, ಸೊ ನಾನು ಫಸ್ಟ್ ನನ್ನ ಕಾಲ ಮೇಲೆ ನಿಂತ್ಕೋಬೇಕು, ಏನಾದರೂ ಮಾಡಬೇಕಂತ ಅನ್ಕೊತಾ ಇದ್ದರೆ ಅದೇ ಆಗುತ್ತೆ ಆ್ಯಕ್ಚುಲಿ. ಸೊ ನಾನು ಇದೇ ಮೆಟ್ರೋ ಡ್ರೈವಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿಲ್ಲ. ನಾನು ನಾನು ಕೆಲಸ ಮಾಡಬೇಕಪ್ಪ ಯಾವುದಾದ್ರೂ ಒಂದು, ಯಾಕೆಂದರೆ ಆ ಥರ ಆವಾಗ ಮೆಂಟಲ್ ಸ್ಟೇಟ್ ಹೆಂಗಿತ್ತು ಅಂದರೆ ನಾನು ದುಡಿಬೇಕು, ನಂಗೆ ದುಡ್ಡು ಬರಬೇಕಷ್ಟೆ. ಅದೇನಾಯಿತು, ಅದೇ ಹೇಳ್ತಾರಲ್ಲ, ಒಂದು ಒಳ್ಳೆ ಥಿಂಕ್ ಮಾಡಿದ್ರೆ ಹಿಂಗೆ ಒಳ್ಳೇದಾಗುತ್ತೆ ಅಂತ. ಸೊ ಹಾಗಾಯಿತು. ನಾನು ಅವ್ರಿಗೇನು ಹೇಳ್ತೀನಿ ಅಂದರೆ ಆ ಟೈಮ್ ಝೋನ್ ಏನಿದೆ ಓದಬೇಕು, ಅದೇ ನಮಗೆಲ್ಲ ದಾರಿ ತೋರಿಸ್ತಾ ಹೋಗುತ್ತೆ. ದೊಡ್ಡವ್ರ ಮಾತು ಕೇಳಬೇಕಾಗುತ್ತೆ ಸಮ್ಟೈಮ್ಸ್ ಅಲ್ಲ, ಅವಾಗ ಜಾಸ್ತಿ ಕೇಳಬೇಕು. ಸೊ ನಾನು ಜಾಸ್ತಿ ಓದಿದ್ದೇ ಇದಾಯಿತು. ಎಕ್ಸಾಮ್ಸ್ ಅಪ್ಲೈ ಮಾಡ್ತಾಯಿದ್ದೆ, ಬರೀತಿದ್ದೆ, ಬೇರೆ ಬೇರೆ ಊರಿಗೆಲ್ಲ ಬರೀತಿದ್ದೆ ಹೋಗಿ. ಸೊ ಅವಾಗ ಇದು ಕ್ಲಿಕ್ ಆಯಿತು. ಮತ್ತು ನಾನು ಬೇರೆದಕ್ಕೆ ಹೋಗೋಕ್ಕೆ ಇದೇ ಬರಲಿಲ್ಲ ನನಗೆ. ಎನಿ ವರ್ಡ್ ಆಫ್ ಅಡ್ವೈಸ್ ನಮ್ಮ ಹೆಣ್ಮಕ್ಳಿಗೆ? ಯಾಕೆಂದರೆ ಇವತ್ತು ಸ್ವಂತವಾಗಿ ನಿಂತಿರೋ ಹೆಣ್ಮಕ್ಳಿಂದ ಯಾವಾಗಲೂ ಸಮಾಜ ಎದುರು ನೋಡುತ್ತೆ, ಅವ್ರು ಹೆಂಗೆ ಮಾಡಿದ್ರು, ಅವರಿಂದ ನಮಗೆ ಕಲೆಗೆ ಸಿಗುತ್ತಾ ಅಂತ. ಸೊ ಎಷ್ಟೊಂದು ಜನ ನನ್ನನ್ನು ಕೇಳಿದ್ದಾರೆ, ನೀವು ಆರ್ಜೆ ಆಗಿ ಇವತ್ತೆಲ್ಲ ಸ್ವಂತ ಕಾಲ ಮೇಲೆ ನಿಂತಿದ್ದೀರಲ್ಲ, ಕೆಲವು ಲೈಫ್ನ ಕಷ್ಟಗಳನ್ನು ಗೊಂದಲಗಳನ್ನು ಹೇಗೆ ಎದುರಿಸಿದ್ರಿ ಅಂತ. ಐ ಆಲ್ವೇಸ್ ಶೇರ್, ಬಿಕಾಸ್ ಇವತ್ತು ಐ ಆಮ್ 41. ನಾನು ಹಿಂದೆ ತಿರುಗಿ ನೋಡಿದಾಗ ನನಗೆ ಇವತ್ತು ಈಸಿ ಅನಿಸುತ್ತೆ ಅದೆಲ್ಲ ಮಾತಾಡೋದಕ್ಕೆ. ಬಟ್ ಅವತ್ತು ವೆನ್ ಐ ವಾಸ್ ಇನ್ ಮೈ 20s ನಾನು ಅಷ್ಟೇ ಸ್ಟ್ರಗಲ್ ಮಾಡಿದ್ದೀನಿ, ಅಷ್ಟೇ ಕನ್ಫ್ಯೂಷನಲ್ಲಿದ್ದೆ, ಏನಾಗುತ್ತೆ ಅಂತ ಗೊತ್ತಿಲ್ಲ, ಹೆಜ್ಜೆ ಇಡಬೇಕಷ್ಟೇ ಗೊತ್ತಿದ್ದಿದ್ದು. ಕೆಲವು ಸತಿ ಬಿದ್ರೂ ಪರವಾಗಿಲ್ಲ, ಇನ್ನೇನೋ ಹೆಜ್ಜೆ ಇಡೋಣ ಅಂತ. ನಮ್ಗೆ ಇವತ್ತು ಮಾತಾಡೋದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ. ವುಡ್ ಯು ಲೈಕ್ ಟು ಪಾಸ್ ಸಮಥಿಂಗ್ ಫಾರ್ ದೆಮ್? ಆ್ಯಕ್ಚುಲಿ ಜಾಬ್ ಅಂತ ಬಂದಾಗ ನಾನು ಓದಿದೆ, ನನಗೆ ಎಕ್ಸಾಮ್ ಕ್ರ್ಯಾಕ್ ಮಾಡಿದೆ, ಬಂದೆ. ಅದಾದಮೇಲೆ ಸ್ವಲ್ಪ ನಾನು ಜಾಬ್ ಮಾಡ್ತಾ ಬಂದೆ. ಒಂದು 2-3 years ಆದಾಗ ಅನ್ನಿಸ್ತು ಅದು ಒಂಥರ ನನಗೆ ಅಂದರೆ ಡೈಲಿ ಒಂದು ರೊಟೀನ್ ಮಾಡಿದೆ, ಟ್ರೈನ್ ಓಡಿಸ್ದೆ, ಬಂದೆ, 3 trips ಮಾಡಿದೆ, ಬಂದೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿತ್ತು ನನಗೆ. ಏನಾದರೂ ಬೇರೆ ಮಾಡಬೇಕು, ನನಗಿನ್ನೂ ತುಂಬ ಟೈಮ್ ಇದೆ. ಫಸ್ಟ್ ಶಿಫ್ಟ್ ಮಾಡಿ ಬಂದಾಗ ಮಧ್ಯಾಹ್ನ ಟೈಮ್ ಇರ್ತಿತ್ತು. ಸೊ ನನಗೆ ಬುಕ್ಸ್ ಓದ್ತಾ ಬಂದೆ. ಅಂದರೆ ಇದೆಲ್ಲ ಏನಾಗ್ತು, ಟೈಮ್ ಸಿಕ್ತು.
ಸ್ವಲ್ಪ ಏಜ್ ಆಗ್ತಾ ಇದ್ದಂಗೆ ಮೆಚುರಿಟಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಬುಕ್ಸ್ ಓದೋದು, ಸ್ವಲ್ಪ ಟ್ರಾವೆಲ್ ಮಾಡೋದು, ಆ ಥರ ಎಲ್ಲ ಬಂದಾಗ ಜನಗಳನ್ನ ಮೀಟ್ ಮಾಡ್ತೀವಿ. ಎಕ್ಸ್ಪೋಜರು ಕಂಪ್ಲೀಟ್ ಆ ಥರ ಮಾಡ್ತಾ ಬಂದಾಗ ಏನಾಯಿತು ಅಂದರೆ ಸೊಸೈಟಿನ ನಾವು ಹೇಗೋ ನೋಡ್ತಿರ್ತೀವಿ. ಒಂದೇನು ವಿಮೆನ್ಸ್ ಅಂತಂದರೆ ನಾವೇನಾಗುತ್ತೆ, ಒಂದು ಝೋನ್ ನನ್ನ ಕೆಲಸ ಸಿಗ್ತಾನೆ ಕಂಫರ್ಟ್ ಝೋನಲ್ಲಿ ಇರೋಕ್ಕೆ ನಾವೆಲ್ಲ ಟ್ರೈ ಮಾಡ್ತೀವಿ. ಹೆಣ್ಮಕ್ಳು ಕೆಲಸದ ಮೂಲಕ ಆಗ್ಬೋದು, ಅಥವಾ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡ್ಬೇಕು. ಅಂದರೆ ಈಗ ಜಾಬ್ ಮಾಡ್ತಿದ್ರು, ಕಂಫರ್ಟ್ ಇದೆ ನನಗೆ ಸಾಕು, ಅವರಿಗೆ ರಿಯಲೈಸೇಷನೇ ಇರಲ್ಲ ಅವ್ರ ಡ್ರೀಮ್ಸ್. ನಾನು ಮತ್ತೆ ಅಗೇನ್ ಡ್ರೀಮ್ಸ್ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂದರೆ, ಏನೋ ನಾನು ಎಲ್ಲರೂ ನನಗೆ ಮಾತಾಡ್ಬೇಕಾದ್ರೆ ಜನರಲ್ಲಾಗಿ ಜಾಸ್ತಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾರು ಬಸ್ಸಲ್ಲಿ ಹೋಗಬೇಕಾದ್ರೆ ಅಥವಾ ಟ್ರಾವೆಲ್ ಮಾಡಬೇಕಾದ್ರೆ ಸುಮ್ಮನೆ ಹಾಗೆ ಅವ್ರದ್ದು ಲೈಕ್ಸು ಡಿಸ್ಲೈಕ್ಸು ಏನು ಅಂತ ಸುಮ್ಮನೆ ಮಾತಾಡ್ತಾ ಕೂತ್ಕೋಬೇಕಾದ್ರೆ ಅವ್ರು ಹೇಳ್ತಾರೆ ಏನು ಅಷ್ಟೇ, ಲೈಫಲ್ಲಿ ಏನಿದೆ, ಅವ್ರು 30 ಆಗಿರಲಿ 20 ಆಗಿರಲಿ 50 ಆಗಿರಲಿ 60 ಆಗಿರಲಿ ಇದೇ ಹೇಳ್ತಾರೆ, ಇನ್ನೇನಿದೆ ಲೈಫಲ್ಲಿ, ಎಲ್ಲ ಮುಗೀತು. ಇದಿಲ್ಲ, ಎವ್ರಿ ಡೇ ಏನಾದರೂ ಇರುತ್ತೆ. ಹುಡುಕ್ಬೇಕು, ಆ್ಯಕ್ಚುಲಿ ಹುಡುಕ್ದಾಗಲೇ ಮಜಾ. ನಾವು ಅದನ್ನು ಹುಡುಕಿ ಅದೇನೋ ಅದನ್ನು ಕ್ರ್ಯಾಕ್ ಮಾಡ್ಬೇಕು. ಆ್ಯಕ್ಚುಲಿ ಅದು ಕಷ್ಟ ಬಂದರು ಸುಖ ಬಂದರು ರಿಸ್ಕ್ ತಗೊಳ್ಳಲ್ಲ ಯಾರು. ರಿಸ್ಕ್ ಇಲ್ಲ ಅಂದರೆ ರಸ್ಕೆ ಅನ್ಸುತ್ತೆ ನನಗೆ ಅವ್ರ ಲೈಫಲ್ಲಿ. ಆ್ಯಕ್ಚುಲಿ ರಿಸ್ಕ್ ತೊಗೋಬೇಕು. ಒಂದು ಸ್ವಲ್ಪ ಈಗ ಒಂದೇನೋ ಕಂಫರ್ಟ್ ಝೋನಲ್ಲಿ ಇದ್ದೀರಾ ಅಂದರೆ ಸ್ವಲ್ಪ ಒಂದು ಹೆಜ್ಜೆ ಆಚೆ ಇಟ್ಟು ನೋಡಿ, ಸ್ವಲ್ಪ ಹೊಸದಾಗಿ ಏನಾದ್ರು ಟ್ರೈ ಮಾಡಿ. ಆಯಿತು ನನಗೆ ಆಯಿತು ಕಣಪ್ಪ, ನಂಗೆ ಹ್ಯಾಂಡ್ಲು ಮಾಡೋಕ್ಕೆ ಕಷ್ಟ ಅಂತ ಅಂದ್ಕೊಳ್ಳೆ. ಬೇಗ ಮದುವೆ, ಒಂದು ಮಗು ಇದೆ, ಮಗು ಎಲ್ಲ ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಮಕ್ಕಳಿರೋರಿಗೆ ತುಂಬ ಕಷ್ಟ ಇದು. ಈ ಜಾಬ್ ಮಾಡಿಕೊಂಡು ಮಗುನ ಮೇಂಟೈನ್ ಮಾಡಿಕೊಂಡು ಮನೇಲಿರುತ್ತೆ, ಅಳ್ತಿರುತ್ತೆ, ಆ ಥರ ಎಲ್ಲ ಯೋಚನೆ. ಅಂದರೆ ಈ ಜಾಬ್ ಸ್ವಲ್ಪ ಆ ಥರ ಚಾಲೆಂಜಿಂಗೇ ಇದೆ. ಮಗು ಆದಮೇಲೆ ವಿತಿನ್ 2-3 ಇಯರ್ಸ್ ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ. ಅವರು ವರ್ಕಿಂಗ್ ಅವರ್ಸಲ್ಲಿ ನೋಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಬೇರೆದಾದರೆ ಏನೋ ಮಾಡ್ಬೋದೆಲ್ಲ, ಇದಕ್ಕೆ ತುಂಬ ರಿಸ್ಕ್ ಇದೆ. ಆ ಒಂದು ಝೋನ್ ಇದೆಯಲ್ಲ, ಆ ಝೋನಲ್ಲಿ ಎಲ್ಲ ಎಷ್ಟು ಸ್ಟ್ರಗಲ್ ಮಾಡ್ತಿರ್ತಾರೆ ನಾನು ನೋಡಿದ್ದೀನಿ. ಅದೇ ಆ್ಯಕ್ಚುಲಿ ನಾನು ಫೀಲ್ ಮಾಡ್ತಿರ್ತೀನಿ, ಅವ್ರ ಸ್ಟ್ರಗಲ್ ಎಲ್ಲ ನೋಡ್ತಿರ್ತೀನಿ ನಾನು. ಸೊ ಅದರಿಂದ ಆಚೆ ಬರೋದಕ್ಕೆ ಹೇಗೆ ಲೈಫ್ ಸ್ಟೈಲ್ ಹೇಗೆ ಮಾಡ್ಕೋಬೇಕು, ನಾವು ನಮ್ಮ ಲೈಫ್ ಸ್ಟೈಲ್ ಹೇಗೆ ಮಾಡ್ಕೋಬೇಕು, ಏನು ಮಾಡಿದ್ರೆ ಆ ಝೋನಿಂದ ಆಚೆ ಬರ್ತೀವಿ. ಸೊ ಕ್ಯಾರಿ ಮನೆಗೆ ಇಲ್ಲಿಗೆ ಅಂತ ಹೇಳ್ತೀವಿ, ಬಟ್ ಕಷ್ಟ ಅದು. ಇಲ್ಲಿ ಮುಗಿದ ತಕ್ಷಣ ಅಲ್ಲಿಗೆ ಹೊಸ ಥರ ಇರಬೇಕು, ಅದೆಲ್ಲ ಸುಮ್ಮನೆ ಅನ್ಸುತ್ತೆ ನನಗೆ. ಆ್ಯಕ್ಚುಲಿ ನಮ್ದು ಯೋಚನೆ ಇಲ್ಲಿ ಹೆಂಗಿರ್ತೀವಿ ಅದನ್ನು ನಾವು ಮನೆಯೇ ಅದನ್ನು ಕ್ಯಾರಿ ಆಗುತ್ತೆ ನನಗೆ. ಅದು ಖುಷಿ ದಿನ ಇರ್ಬೋದು, ಸ್ಯಾಡ್ ಡೇ ಇರ್ಬೋದು, ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ಮನೆಯವ್ರ ಮುಂದೆ ನಾವು. ಸೊ ಲೈಫ್ ಸ್ಟೈಲ್ ಒಂದು ನಾವು ಆ್ಯಕ್ಚುಲಿ ಗರ್ಲ್ಸ್ ಸ್ವಲ್ಪ ಲೈಫ್ ಸ್ಟೈಲು ನಮ್ಮ ವರ್ಕಿಗೆ ತಕ್ಕನಂಗೆ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಬೆಟರ್ ಅನ್ಸೋದು ನನಗೆ. ಆಲ್ಸೋ ಟಫೆಸ್ಟ್ ಪಾರ್ಟ್ ಆಫ್ ಅ ಮೆಟ್ರೋ ಲೋಕೋ ಪೈಲಟ್. ಟಫೆಸ್ಟ್ ಪಾರ್ಟ್ ಅಂತ ಅಂದರೆ ನನಗೆ ಗೊತ್ತಾಯ್ತು, ಇವಾಗ ನಮ್ಮ ಟೀಮ್ ಅವ್ರು ಹೇಳ್ತಾ ಇದ್ರು, ನಿಮ್ಗೆ ಉದಾಹರಣೆಗೆ 2.5 ಗಂಟೆದು ಒಂದೊಂದು ಶಿಫ್ಟ್ ಇದ್ರೆ ಅಲ್ಲಿ ನಿಮ್ಗೆ ಲೂ ಬ್ರೇಕ್ಸೇ ಇರಲ್ಲ, ಫೋನ್ ಇರಲ್ಲ, ಕೆಲವು ಸತಿ ನಿಮಗೆ ನೀರೇ ಕುಡಿಯಲ್ಲ ನೀವು ಆ ವಿಚಾರದಿಂದಾಗಿ. ಅಂದರೆ ಏನಾಗುತ್ತೆ ಅಂದರೆ ಮತ್ತೆ ನಾವು ವಾಶ್ರೂಮ್ ನೇಚರ್ ಕಾಸ್ಗೆ ಹೋಗ್ಬೇಕಂತ ಆಗುತ್ತೆ ಅಂತ ವಾಟರ್ ಇಂಟೇಕ್ ಅವಾಯ್ಡ್ ಮಾಡ್ತೀವಿ ನಾವು. ಯಾಕೆಂದರೆ ಮಧ್ಯದಲ್ಲಿ ಎಲ್ಲೋ ಅದೇ ಹೇಳ್ತೀವಿ, ಸ್ಟೇಷನ್ ಇಲ್ಲುತ್ತೆ 10-20 ಸೆಕೆಂಡ್ಸಲ್ಲಿ ಮೂವ್ ಮಾಡ್ತೀವಿ, ನಮ್ಮ ಕ್ರೂ ಕಂಟ್ರೋಲ್ ಆಫೀಸಲ್ಲಿರುತ್ತೆ, ಅಲ್ಲಿ ನೀವು ರಿಲೀವ್ ಆಗ್ತೀವಿ, ಅಲ್ಲೇ ಹೋಗ್ಬಿಟ್ಟು ನಾವು ವಾಶ್ರೂಮ್ ಬ್ರೇಕ್ಸ್ ಇರಲಿ, ಊಟ ತಿಂಡಿ ಅಲ್ಲೇ ಮಾಡಬೇಕು. ಸೊ ಇದೊಂದು ಚಾಲೆಂಜಿಂಗು. ಸೊ ಇದಕ್ಕೆಲ್ಲ ಅಗೇನ್ ನಾನು ಮತ್ತೆ ಇದು ಲೈಫ್ ಸ್ಟೈಲ್ ತೊಗೋಬೇಕು, ಮತ್ತೆ ಚೇಂಜಸ್ ಮಾಡ್ಕೋಬೇಕು. ಅಗೇನ್ ವಿಮೆನ್ಸ್ಗೆ ಚಾಲೆಂಜಿಂಗ್ ಜಾಸ್ತಿನೇ ಇದೆ. ವುಮೆನ್ಸ್ಗೆ ಅದೇ ಹೇಳಿದ್ನಲ್ಲ, ಹಾರ್ಮೋನ್ ಇಂಬ್ಯಾಲೆನ್ಸು ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಅವರೆಲ್ಲ ಗೊತ್ತರು ಮಾಡಬೇಕು. ಸೊ ಇದೆ, ಅದು ಬಿಟ್ಟರೆ ಓಕೆ, ಏನೂ ಇಲ್ಲ. ಸ್ವಲ್ಪ ನಮ್ಮ ಲೋಕೋ ಪೈಲಟ್ಸ್ ಹೆಣ್ಮಕ್ಳು ಪ್ರೆಗ್ನೆನ್ಸಿನೆಲ್ಲ 9th ಮಂತ್ವರೆಗೂ ಕೆಲಸ ಮಾಡಿದ್ದಾರೆ. ಹೌದು, ಮಾಡಿದ್ದಾರೆ. ಅದೇ ಆ್ಯಕ್ಚುಲಿ ಹೆಣ್ಮಕ್ಳು ಅಂತಂದರೆ ಎಷ್ಟು ಸ್ಟ್ರಾಂಗ್ ಅಂದರೆ ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಇರ್ತಾರೆ. ನಾನು ಮಾಡ್ತೀನಿ ಅಂದರೆ ಅವರಿಗೆ ಗೊತ್ತಿರಲ್ಲ ಅವ್ರದ್ದು ಕೆಪಾಸಿಟಿ. ಆ್ಯಕ್ಚುಲಿ ಒಬ್ಬೊಬ್ಬರಿಗೆ ಸಿಕ್ಕಾಪಟ್ಟೆ ಕೆಪಾಸಿಟಿ ಇರುತ್ತೆ ಅವರಿಗೆ. ಕೆಲವೊಬ್ಬರು ರಿಯಲೈಸ್ ಮಾಡ್ಕೊತಾರೆ, ಕೆಲವೊಬ್ಬರು ಮಾಡ್ಕೊಳ್ಳಲ್ಲ. ಬಟ್ ತುಂಬ ಎಲ್ಲ ಸ್ಟ್ರಾಂಗ್, ನಮ್ಮಲ್ಲೆಲ್ಲ ತುಂಬ ಸ್ಟ್ರಾಂಗ್ ಲೇಡೀಸ್ ಇದ್ದಾರೆ. ಸಿಕ್ಕಾಪಟ್ಟೆ ಪ್ರೌಡ್ ಆಗುತ್ತೆ. ಒಬ್ಬೊಬ್ಬರು ನೋಡ್ತಿದ್ದಂಗೆ ನಾನು ನನ್ನ ಕಲೀಗ್ಸ್ನ ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಆಗುತ್ತೆ, ಮಾಡ್ತಾಯಿದ್ದಾರೆ, ಗ್ರೇಟ್. ಅಂದರೆ ಹೆಂಗಾಗಿದೆ ಅಂದರೆ ಕಂಪ್ಲೀಟ್ ಈಗ ನಾವು ಮನೆಯವ್ರ ಥರನೇ ಇರ್ತೀವಿ ನಾವಲ್ಲಿ ಆಫೀಸಲ್ಲಿ. ಎಲ್ಲ ನಮ್ಮ ಕ್ರೂ ಕಂಟ್ರೋಲ್ ಆಫೀಸ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅದೊಂದು ಬಾಂಡಿಂಗ್ ಇರುತ್ತೆ ನಮ್ಮಲ್ಲಿ. ಆ ಬ್ರೇಕ್ಸಲ್ಲೂ ನಾವು ಫುಲ್ಲು ಜೋಕ್ಸ್ ಮಾಡೋದಿರಲಿ, ಮಾತಾಡೋದಿರಲಿ, ಫುಡ್ ಶೇರ್ ಮಾಡೋದಿರಲಿ, ಕಂಪ್ಲೀಟ್ ಫ್ಯಾಮಿಲಿ ಟೈಪ್. ಕ್ರೂ ಕಂಟ್ರೋಲ್ ರಿಲೀಫ್ ಹೇಳಿದ್ರಲ್ಲ, 2.5 ಗಂಟೆಗೆ ಒಂದ್ಸತಿ ನಿಮಗೆ ರಿಲೀವ್ ಮಾಡ್ತಾರಾ? ಹೌದು. ಅಂದರೆ ರಿಲೀವ್ ಅಂದರೆ ಬೇರೆ ಟ್ರೈನ್ ಆಪ್ರೇಟರ್ ಬರ್ತಾರೆ, ಅವ್ರು ಬ್ರೇಕ್ ಟೈಮ್ ಮುಗಿಸ್ಕೊಂಡು ನಾವು ಅವ್ರ ಟ್ರೈನ್ಗೆ ನಮ್ಮ ಟ್ರೈನ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ನಾವು ಹೋಗ್ತೀವಿ. ಮತ್ತು ಹಾಫ್ ಆನ್ ಅವರ್ ಆದಮೇಲೆ ನಾವು ಒಂದು ಟ್ರೈನ್ಗೆ ಹೋಗ್ತೀವಿ. ಆ ಥರ ಈ ಟ್ರೈನ್ ಸುತ್ತ ಟ್ರೈನ್ಸ್ ಯಾವಾಗಲೂ ರನ್ ಆಗ್ತಾ ಇರುತ್ತೆ, ನಾವು ಚೇಂಜ್ ಆಗ್ತಿರ್ತೀವಿ. ಅದೇ ಯಾಕೆಂದ್ರೆ ಈ ಟ್ರೈನ್ ಸುತ್ತ ತುಂಬಾ ಜೋಕ್ಸ್ ಇದೆ. ಆಡು ಭಾಷೆನಲ್ಲಿ ಏನ್ ರೈಲ್ ಹತ್ತಿಸ್ತಾನೆ ಅಂತ ಹೋಗಕ್ಕೆ, ಅಥವಾ ಈ ಕಡೆ ಈ DDLJ ಥರ ಸಿನಿಮಾ ಅದೆಲ್ಲ ಈ ಟ್ರೈನ್ ಸ್ಟಾರ್ಟ್ ಆಗ್ತಾ ಇದ್ದಾಗ ಓಡ್ಕೊಂಬರೋದು, ಇವೆಲ್ಲ ಫಿಲ್ಮಿ ಸೀನಿಂದ ಹಿಡಿದು ಕಾಮಿಡಿ ಸೀನ್ ಎಲ್ಲ ಆಗೋಯ್ತು. ಬಟ್ ಆನೆಸ್ಟ್ಲಿ ನೀವು ಲಿಟ್ರಲಿ ರೈಲ್ ಹತ್ಸೋರು ನೀವು, ಬಿಕಾಸ್ ಯು ಆರ್ ಲೋಕೋ ಪೈಲಟ್. ಬಟ್ ಟೆಲ್ ಮಿ ಒನ್ ಥಿಂಗ್, ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ದು ಒಂದು ತಮಾಷೆನೇ ಇದೆ ಅದು.
ಹೇಳಿದ ಟೈಮಿಗೆ ಯಾರೂ ಬರಲ್ಲ ಅಂತ ಕೆಲವು ಸತಿ ಪ್ಯಾಸೆಂಜರ್ಸ್ ಕಡೆ ಆಗ್ಬೋದು. ಬಟ್ ನಿಮ್ಮ ಲೋಕೋ ಪೈಲಟ್ಸ್ ಕಡೆಯಿಂದ ಟೈಮಿಗೆ ನೀವು ಯಾರೋ ಕ್ರೂ ಕಂಟ್ರೋಲ್ ಇದು ರಿಲೀಫ್ ಅವ್ರು ಬಂದಿಲ್ಲ, ಅಥವಾ ಬಂದವರು ಇಮ್ಮಿಡಿಯೇಟಾಗಿ ಟ್ರೈನನ್ನ ಟೈಮಿಗೆ ಸ್ಟಾರ್ಟ್ ಮಾಡಿಲ್ಲ, ಈ ಥರ ಘಟನೆಗಳು ಯಾವ್ದಾರು ಆಗತ್ತಾ? ಆ್ಯಕ್ಚುಲಿ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಬಂದರೆ ನಾನು ಲೈಫಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಕಲ್ತಿರೋದೇ ಮೆಟ್ರೋದಲ್ಲಿ. 1 ಸೆಕೆಂಡ್ ವೇರಿ ಆದರೆ ಟ್ರೈನ್ಗೆ ಪ್ರಾಬ್ಲಮ್ ಆಗುತ್ತೆ, ಅಗೇನ್ ಪ್ಯಾಸೆಂಜರ್ಸಿಗೆ ಪ್ರಾಬ್ಲಮ್ ಆಗುತ್ತೆ. ನಾವು ಆ ಟ್ರೈನ್ ನನ್ನ ಟೈಮು 7:18ಗೆ ನಾನು ಟ್ರೈನ್ ರಿಲೀವ್ ಮಾಡಬೇಕಂದ್ರೆ ಒಂದು 3 ಮಿನಿಟ್ಸ್ ಬಿಫೋರ್ ಹೋಗಿ ಪ್ಲಾಟ್ಫಾರ್ಮಲ್ಲಿ ನಿಂತಿರ್ಬೇಕು ನಾನು. ಮತ್ತಿಲ್ಲಾಂದ್ರೆ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಟ್ರೈನ್ ಆಪರೇಟ್ರಿಗೆ ಕಷ್ಟ ಆಗುತ್ತೆ ಅವ್ರು ರಿಲೀವ್ ಮಾಡಲಿಲ್ಲ ಅಂದರೆ. ಮತ್ತು ಅವ್ರಿಗೆ ಮತ್ತೆ ಅಗೇನ್ ಬ್ರೇಕ್ಫಾಸ್ಟ್, ವಾಶ್ರೂಮ್ಸ್, ಇದೇನಾಗುತ್ತೆ ಅಂದರೆ ಕಂಪ್ಲೀಟ್ ಸಿಸ್ಟಮ್ ಮತ್ತೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ನಮ್ಮಲ್ಲಿ ಸಪ್ರೇಟ್ ಒಂದು ಸ್ಪೇರ್ ಇಟ್ಟಿರ್ತಾರೆ, ಒಂದೊಂದು ಶಿಫ್ಟಲ್ಲಿ 1-2-3 ಜನ ಆ ಥರ ಆದಾಗ, ಎಮರ್ಜೆನ್ಸಿ ಸಿಚುವೇಶನ್ಸ್ ಆದಾಗ ಕಳಿಸ್ತಾರೆ. ಬಟ್ ಅಗೇನ್ ನಾವು ಟೈಮ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್. ಈಗ ಯಾರಾದರೂ ಈಗೆಲ್ಲ ಏನಾಗುತ್ತೆ, ಫ್ರೆಂಡ್ಸ್ ಎಲ್ಲ ಒಂದು 4 ಗಂಟೆಗೆ ಸಿಗೋಣ ಅಂದಿರ್ತಾರೆ, ಅವರೆಲ್ಲ 5:15-6 ಗಂಟೆಗೆ ಬರ್ತಾರೆ, ನಾನು 3:45ಗೆ ಹೋಗಿ ಕಾಯ್ತಿರ್ತೀನಿ ಅಂದು. ಸೊ ಇದನ್ನು ನಾನು ಕಲ್ತಿದ್ದೀನಿ, ಎಲ್ರಿಗೂ ಹೇಳ್ತೀನಿ, ನಾನು ಅದನ್ನು ಹೇಳ್ತೀನಿ, ನೀನೇನೋ ಮೆಟ್ರೋ ಕರೆಕ್ಟ್ ಟೈಮ್ಗೆ ಹೋಗಿ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ನಿನಗೆ ಅಂತಾರೆ ಅವರು. ಡಿಸಿಪ್ಲಿನ್ ಅನ್ನೋದು ಹೌದು, ತುಂಬ ಕಲಿಸಿದೆ ಡಿಸಿಪ್ಲಿನ್. ಟೈಮ್ ಅಂತೂ ಸಿಕ್ಕಾಪಟ್ಟೆ. 5:32 ಸೆಕೆಂಡ್ಸ್ 0.6 ಸೆಕೆಂಡ್ಸ್ ಅಂದರೂ ಅದು ಅಷ್ಟಕ್ಕೆ ನಮ್ಮದು. ವೆರಿ ನೈಸ್. ವಾಟ್ ಇಸ್ ದ ಸ್ಯಾಲ್ರಿ ಆಫ್ ಅಂದರೆ ಲೋಕೋ ಪೈಲಟ್ ಅರ್ಪಿತಾ? ಆ್ಯಕ್ಚುಲಿ ಇದು ಸೆಂಟ್ರಲ್ ಮತ್ತು ಸ್ಟೇಟ್ ಕಂಬೈನ್ಡ್ ಮಾಡ್ಕೊಂಡಿದ್ದಾರೆ. ಇದು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಂಡರ್ ಬರುತ್ತೆ. IDA ಪೇ ಸ್ಕೇಲ್, ಇಂಡಸ್ಟ್ರೀಸ್ ಪೇ ಸ್ಕೇಲ್ ಬರುತ್ತಿದ್ದು. ಸೊ ಇವರು ಒಂದು ಅರೌಂಡ್ 85 ಬರ್ತಾ ಇದೆ ನಮಗೆ, ಡಿಪೆಂಡ್ಸ್. ನಮ್ದು 8 ಇಯರ್ಸ್ ಕಂಪ್ಲೀಟ್ ಆಯ್ತಲ್ಲ. ಸೊ ಬೇಸಿಕ್ ಸ್ಟಾರ್ಟಿಂಗ್ ಒಂದು 35-36 ಇರುತ್ತೆ ಬೇಸಿಕ್ ಪೇ ಸ್ಕೇಲ್. ಸೊ ವಾಟ್ ಸ್ಕಿಲ್ಸ್ ಅಥವಾ ಕ್ವಾಲಿಟೀಸ್ ನಿಮ್ಮ ಪ್ರಕಾರ ಈಸ್ ರಿಕ್ವೈರ್ಡ್ ಫಾರ್ ಅ ಸಕ್ಸಸ್ಫುಲ್ ಲೋಕೋ ಪೈಲಟ್ ಅಂದರೆ ಮೆಟ್ರೋ ಡ್ರೈವರ್, ಮೆಟ್ರೋ ಟ್ರೈನ್ ಆಪರೇಟರ್? ಅಂದರೆ ನಾವು ಇದರಲ್ಲಿ ಸಕ್ಸಸ್ಫುಲ್ ಪರ್ಫೆಕ್ಟ್ ಅಂತ ಎವ್ರಿಡೇ. ಸೊ ನಾನು ಪರ್ಫೆಕ್ಟ್ ಅನ್ನೋ ಥರನೇ ಡ್ರೈವ್ ಮಾಡ್ತೀನಿ. ಬಟ್ ಅದು ಡಿಪೆಂಡ್ಸ್, ನಾನು ಹೇಳಿದ್ನಲ್ಲ, ಚಾಲೆಂಜಸ್ ನಮಗೆ ಎಮರ್ಜೆನ್ಸಿ ಸಿಚುವೇಶನ್ಸ್ ಯಾವ ಥರ ಬರುತ್ತೆ, ನಾನು ಯಾವ ಥರ ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ, ನಾನು ಯಾವ ಥರ ಅದಕ್ಕೆ ನಾನು ಕ್ವಿಕ್ ಆ್ಯಕ್ಷನ್ಸ್ ತೊಗೋತೀನಿ, ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಸೊ ಎಗೈನ್ ಮತ್ತೆ ನಮ್ಮ ಲೈಫ್ ಸ್ಟೈಲು, ನಾನು ಬೆಳಿಗ್ಗೆ ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ, ಎಷ್ಟು ಆ್ಯಕ್ಟಿವ್ ಆಗಿರ್ತೀನಿ, ಎಷ್ಟು ಆ್ಯಕ್ಟಿವ್ ಆಗಿ, ನಂದು ಅವತ್ತು ಡಲ್ ಡೇ ಇರಬಾರ್ದು. ಆ್ಯಕ್ಚುಲಿ ನಾವು ಡಲ್ಲಾಗೆ ಹೋಗಬಾರ್ದು ಟ್ರೈನ್ಗೆ, ಖುಷಿಯಾಗಿ ಫುಲ್ ಹ್ಯಾಪಿಯಾಗಿದ್ದರೆ ಚಕ ಏನೇ ಬಂದರೂ ಅದು ಹೆಂಗಾಗುತ್ತೆ ಅಂದರೆ ಡಿಪೆಂಡ್ಸ್ ಆನ್ ಮೆಂಟಾಲಿಟಿ. ಎಷ್ಟು ಟ್ರೈನಿಂಗ್ ಇದ್ರೂ ನಾನು ಆ ಟೈಮ್ಗೆ ಎಷ್ಟು ಕ್ವಿಕ್ಕಾಗಿ ರಿಯಾಕ್ಟ್ ಮಾಡ್ತೀನಿ. ಆಮೇಲೆ ನಮಗೆ ತುಂಬ ಟ್ರೈನಿಂಗ್ಸ್ ಇರುತ್ತೆ, ಅಂದರೆ ಒಂದು 6 ಮಂತ್ಸ್ ಟ್ರೈನಿಂಗ್ ಕೊಟ್ಟ ಮೇಲೆ ಸುಮ್ಮನೆ ಕೂರಿಸ್ಬಿಡಲ್ಲ. ಎವ್ರಿ ಮಂತು ಸಮ್ ಟ್ರೈನಿಂಗ್ಸ್, ಹೊಸ ಇನ್ಸ್ಟ್ರಕ್ಷನ್ಸು ರಿಕಾಲ್ ಮಾಡ್ತಾ ಇರ್ತಾರೆ ನಮಗೆ. ಯಾಕೆಂದರೆ ಅಷ್ಟೊಂದು 6 ಮಂತ್ಸ್ ಕೊಟ್ಟಿರೋದು ಆವಾಗಲೇ ಮರ್ತೋಗಿರುತ್ತೆ. ಸೊ ನಮಗೆ ಇಲ್ಲಿ ಟ್ರೈನಿಂಗ್ ಬ್ರೇಕ್ಸ್ ಟೈಮಲ್ಲಿ ಮತ್ತು ಎಕ್ಸ್ಟ್ರಾ ಟೈಮಲ್ಲಿ ಏನು ಮಾಡ್ತಾರೆ, ನಮ್ಗೆ ಹೇಳ್ಕೊಡ್ತಾ ಹೋಗ್ತಾರೆ, ಮತ್ತೆ ರಿಕಾಲ್ ಮಾಡಿಸ್ತಾರೆ. ಸೊ ಹಾಗಾಗಿ ನಾವು ಸಿಸ್ಟಮ್ಗೆ ಎಲ್ಲ ಆ ಪರ್ಟಿಕ್ಯುಲರ್ ಏನೇನು ಮಾಡ್ತಿರ್ತೀವಿ, ಹೊಸ ಅಪ್ಡೇಟ್ಸು ಎಲ್ಲ ತೊಗೊಂಡು ನಾವು ನಾಲೆಡ್ಜ್ ಇರುತ್ತೆ ಆ ಟೈಮಲ್ಲಿ ನಮಗೆಲ್ಲ. ಯು ಸ್ಪೋಕ್ ಅಬೌಟ್ ಖುಷಿಯಾಗಿ ನನ್ನ ಟ್ರೈನಿಗೆ ಬರಬೇಕಂದ್ರೆ ನೀವು ಖುಷಿಯಾಗಿರ್ಬೇಕಂದ್ರೆ ನಿಮ್ಮದೊಂದು ಡೈಲಿ ರುಟೀನ್ ಏನೋ ಒಂದು ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಇವತ್ತಿನ ಆಡಿಯನ್ಸ್ ಅಥವಾ ಇವತ್ತಿನ ಜನ್ರೇಷನ್ಗೆ ರಿಯಲ್ ಡೋಪಮೀನ್ ಅಂದರೆ ಈಗ ಪ್ರತಿದಿನ ಏನೋ ಒಂದು ಹೊಸದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದು, ಅಥವಾ ಲವ್ ಪೀಪಲ್ ಅರೌಂಡ್ ಯು, ಈಟಿಂಗ್ ನರಿಶ್ಡ್ ಫುಡ್, ಮತ್ತು ಆ ಪ್ರೆಸೆಂಟಲ್ಲಿ ಇರೋದು, ನಿಮ್ಮ ಪ್ಯಾಷನ್ ಮೇಲೆ ಫೋಕಸ್ ಮಾಡೋದು, ಏನೋ ಒಂದು ವಾಪಸ್ ಯಾರಿಗೋ ಸಹಾಯ ಮಾಡೋದು, ಗಿವಿಂಗ್ ಥಿಂಗ್ಸ್ ಬ್ಯಾಕ್, ಲಿಸ್ನಿಂಗ್ ಟು ಮ್ಯೂಸಿಕ್, ಸನ್ಶೈನನ್ನು ತೊಗೊಳ್ಳೋದು, ಏನೋ ಗೆಟಿಂಗ್ ಗುಡ್ ಸ್ಲೀಪು, ಡ್ಯಾನ್ಸಿಂಗು, ಮತ್ತು ಮೆಡಿಟೇಷನ್ನು, ರೀಡಿಂಗು, ಈ ಥರ ಮಲ್ಟಿಪಲ್ ಆ್ಯಕ್ಟಿವಿಟೀಸ್ ಇದೆ ವಿಚ್ ಗಿವ್ಸ್ ಯು ದಟ್ ರಿಯಲ್ ಡೋಪಮೀನ್ ವಿಚ್ ವಿಲ್ ಕೀಪ್ ಯು ಗೋಯಿಂಗ್. ಆ್ಯಂಡ್ ಸೊ ದಟ್ ಅದನ್ನು ನೀವು ನಿಮ್ಮ ವರ್ಕ್ಗೆ ಇದು ಮಾಡ್ಬೋದು. ನಿಮ್ಮ ಕೇಸಲ್ಲಿ ನೀವು ಏನೇನು ಮಾಡ್ತೀರಾ? ಹೌ ಡು ಯು ಸ್ಟೇ ಮೋಟಿವೇಟೆಡ್? ಸಿಕ್ಕಾಪಟ್ಟೆ ನೀವು ಹೇಳಿದ್ದೆಲ್ಲ ತುಂಬಾ ಇದೆ. ಸೊ ನಾನೇನು ಮಾಡ್ತೀನಿ ಅಂದರೆ, ನಂದು ಆ್ಯಕ್ಚುಲಿ ಡೈಲಿ ರೊಟೀನ್ ಅಂತ ನಾನು ಸ್ಟಾರ್ಟ್ ಮಾಡ್ಕೊಂಡು ನಾನು ಟು ಡೂ ಲಿಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಆ್ಯಕ್ಚುಲಿ ಮಾಡ್ಕೋತೀನಿ ನಾನು. ಸೊ ಅಂದರೆ ಡೈಲಿ ನಾನು ಇವತ್ತು ಬೆಳಿಗ್ಗೆ ಒಂದು 1/2 hour ವಾಕ್ ಮಾಡಬೇಕು ಅಂದರೆ ಆಗಲ್ಲ ನನಗೆ. ಆ್ಯಕ್ಚುಲಿ ನನ್ನ ಫಸ್ಟ್ ಶಿಫ್ಟಲ್ಲಿದ್ದರೆ ಸೊ ಈವ್ನಿಂಗ್ ಆಗುತ್ತೆ. ಸೊ ಇದೇನಾಗುತ್ತೆ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ಟೈಮ್ ಕೊಡೋದು ಕಡಿಮೆ ಆಗ್ಬಿಡುತ್ತೆ ನಮ್ಮದು. ಎಲ್ಲ ಏರುಪೇರಾಗಿ ಅದೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಮತ್ತೆ ಏನು ಹೆಲ್ತ್ ಇಶ್ಯೂಸ್ ಬರ್ತಾ ಹೋಗುತ್ತೆ. ಸೊ ನಾನೇನು ಮಾಡ್ತೀನಿ, ನನಗೆ ಏನನ್ಸುತ್ತೆ, ನಾನು ಟ್ರೈನ್ ಹೋಗ್ತೀನಿ, ಬ್ರೇಕ್ಸ್ ಟೈಮಲ್ಲಿ ನಾನೇನಂದರೆ ಫುಲ್ ನನ್ನ ಸರೌಂಡಿಂಗ್ಸ್ನ ಹ್ಯಾಪಿಯಾಗಿ ಇಟ್ಕೊಳ್ಳೋಕ್ಕೆ ನಾನು ಯಾವಾಗಲೂ ಹಂಗೆ ಫುಲ್ಲು ಜೋಕ್ ಮಾಡ್ಕೊಂಡು ನಾನು ಖುಷಿಯಾಗಿರ್ತೀನಿ, ಎಲ್ಲರೂ ಖುಷಿಯಾಗಿಡೋಕ್ಕೆ ಏನಾದರೂ ಒಂದು ಪಟ್ ಅಂತ ಜೋಕ್ ರಾಕ್ ಮಾಡಿ ನಗಿಸ್ಬಿಡ್ತೀನಿ. ಎಲ್ಲರೂ ಫುಲ್ ಜೋಶಾಗಿ ನಾನೇ ಮಾತಾಡ್ಸ್ತೀನಿ. ಎಲ್ರಿಗೂ ಹೋದ ತಕ್ಷಣ ಫುಲ್ ಖುಷಿಯಾಗಿ ಗುಡ್ ಮಾರ್ನಿಂಗ್ ಹೇಳಿ, ಅವ್ರು ಮಾತಾಡ್ಸಿಲ್ಲ ಅಂದರೂ ನಾನೇ ಮಾತಾಡಿಸ್ಕೊಂಡು ಅವರಿಗೂ ಫುಲ್ ಎನರ್ಜಿ ಕೊಟ್ಟು ಫುಲ್ ಆ ಥರ ಮಾಡ್ತೀನಿ. ಮತ್ತು ಬುಕ್ಸ್ ಓದ್ತೀನಿ ನಾನು ಸ್ವಲ್ಪ. ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು, ಕುವೆಂಪು ಅವ್ರದ್ದು, ಈ ಥರ ತುಂಬ ಕಾದಂಬರಿಗಳು ಒಂದು ತುಂಬ ವರ್ಷದಿಂದ ಓದ್ಕೊಂಡು ಬಂದಿದ್ದೀನಿ. ಅದು ಓದ್ತಾ ಇರ್ತೀನಿ. ಬುಕ್ಸ್ ಇಟ್ಟಿರ್ತೀನಿ ಯಾವಾಗಲೂ ಆಫೀಸಲ್ಲಿ. ನನ್ನ ಬ್ಯಾಗಲ್ಲಿ ಎವ್ರಿ ಡೇ, ಅಂದರೆ ಬ್ಯಾಗಲ್ಲಿ ಯಾವಾಗಲೂ ಬುಕ್ ಇದ್ದೇ ಇರುತ್ತೆ ನನ್ನ ಜೊತೆಲಿ.
ಸೊ ಮೆಡಿಟೇಷನ್ ಒಂದು ಡೈಲಿ 10-15 ಆ ಟೈಮ್ ಆ ದಿನಕ್ಕೆ ಎಷ್ಟು ಟೈಮ್ ಕೊಡ್ಬೋದು ಮೆಡಿಟೇಷನ್ಗೆ ಅಷ್ಟು ಕೊಡ್ತೀನಿ. ಮತ್ತು ಟ್ರಾವ್ಲಿಂಗು 1 ಮಂತ್ಗೊಂದ್ಸಲ 2 ಮಂತ್ಸ್ಗೊಂದ್ಸಲ ಫುಲ್ ಟ್ರೆಕ್ಕಿಂಗು, ಫುಲ್ ಬೆಟ್ಟ ಹತ್ತು, ಅಲ್ಲಿ ಕೂತ್ಕೋ, ಹೀಲ್ ಮಾಡು, ವಾಪಸ್ ಬಾ. ಸುತ್ತೋದು. ಆಮೇಲೆ ಸನ್ಸೆಟ್ಸ್ ಸನ್ರೈಸು ಎಲ್ಲೂ ಬೇಡ, ಮೆಟ್ರೋದಲ್ಲಿ ಒಳ್ಳೆ ಸನ್ಸೆಟ್ ಆಗುತ್ತೆ, ಡ್ರೈವ್ ಮಾಡ್ಬೇಕಾದ್ರೆ ಒಳ್ಳೆ ಸನ್ರೈಸ್ ಆಗುತ್ತೆ. ಅದೇ ಒಂಥರ ಫುಲ್ ಎನರ್ಜಿ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗೆ. ಫುಲ್ ಟ್ರೈನು ಅಂದರೆ ನಮಗೆ ಒಂದು ಆ್ಯಕ್ಚುಲಿ ನಾನು ಫುಲ್ಲು ಟ್ರ್ಯಾಕ್ಟ್ ಹಾಕ್ಸ್ಕೊಬಿಟ್ಟಿದ್ದೀನಿ. ಫುಲ್ ಖುಷಿ ನನಗೆ ನನ್ನ ಜಾಬ್ ಬಗ್ಗೆ. ಆ್ಯಕ್ಚುಲಿ ನಾನು ಫುಲ್ಲು ಸ್ವಲ್ಪ ಕನ್ನಡದ ಬಗ್ಗೆ, ಕರ್ನಾಟಕ ಅಂದರೆ ಸಿಕ್ಕಾಪಟ್ಟೆ ಲವ್. ಸೊ ಇದು ಹಂಪಿ ಕಲಿನ್ ರಥ ಇದು ಫುಲ್ ನನಗೆ ಜೀವನ ಕೊಟ್ಟಿದ್ದು, ಫುಲ್ ಖುಷಿ ನನಗೆ. ಟ್ರೈನ್ ಅಂದರೆ ಫುಲ್ ಖುಷಿ ನನಗೆ, ನನ್ನ ಜಾಬ್ ಅಂದರೆ. ಸೊ ಇದು ಬಂದು ಬುದ್ಧ ಅವ್ರದ್ದೇ. ನಾನು ಸ್ವಲ್ಪ ಲೈಫ್ ಸ್ಟೈಲು ಸೊ ಇವತ್ತಿಗೆ ನಾನಾಗಿರೋದಕ್ಕೆ, ಸೊ ನಾನು ಅಂದರೂ ಮತ್ತೆ ಇದೆಲ್ಲ ಡೀಪಾಗಿ ಬುದ್ಧ ತೊಗೊಂಡೋಗುತ್ತೆ, ಅದೆಲ್ಲ ಬೇಡ. ಸೊ ಇಷ್ಟು ಇದೇನಿದು ನೋಡಿದ್ರೆ ಸಾಕು ಎಲ್ರಿಗೂ. ಸೊ ಈ ಥರ ಜಾಬ್ ಅಂದರೆ ನಂಗೆ ಫುಲ್ ಲವ್ ರೆಸ್ಪೆಕ್ಟ್ ಇದೆ. ಯಾಕೆಂದರೆ ನಾನು ಇವಾಗ ಏನೇ ಆಗಲಿ ಅದರಿಂದ ನನಗೆ ಒಂದು ಐಡೆಂಟಿಟಿ ಕೊಟ್ಟಿದೆ. ಈಗ ನಮ್ಮ ಅಪ್ಪ ಅಮ್ಮ ನಿಮ್ಮ ಮಗಳು, ನಮ್ಮ ಅಮ್ಮಗೆ ಯಾವಾಗಲೂ ಖುಷಿ ಆಗುತ್ತೆ. ಅದೊಂದು ಖುಷಿ, ಏನೇ ಆದರೂ ಮಕ್ಕಳ ಕೈಯಿಂದ ಒಂದು ಖುಷಿ ಕೊಡ್ಬೋದು. ನಾನು ಇನ್ನೇನೇ ಮಾಡಿದ್ರು ಅದು ಇದು ಎಲ್ಲ ಕೊಡಿಸಿ ಅಲ್ಲಿ ಇಲ್ಲಿ ಸುತ್ತಿಸಿದ್ರು ಆ ಹ್ಯಾಪಿನೆಸ್, ನಿಮ್ಮ ಮಗಳು ಸಿಕ್ಕಿದ್ಲು, ಅಲ್ಲಿ ನೋಡಿದೆ, FBಲಿ ನೋಡಿದೆ ಅಂತೆಲ್ಲ ಅಂದಾಗ ನಮ್ಮ ಅಮ್ಮಗೆ ಫುಲ್ ಖುಷಿ. ಪೇಪರಲ್ಲಿ ಬಂದಿತ್ತು ನಿಮ್ಮ ಮಗಳ ಬಗ್ಗೆ ಅಂತೆಲ್ಲ ಫೋನ್ ಮಾಡಿ ನನ್ನ ಹತ್ರ ಕೇಳಲ್ಲ, ಬಟ್ ಹಂಗೆ ಜನರಲ್ ಡಿಸ್ಕಸ್ ಮಾಡ್ತಿರ್ಬೇಕಾರೆ ಅದೊಂದು ಚಕ್ ಅಂತ ಖುಷಿ, ಹಿಂಗೆ ಸ್ಮೈಲ್ ಬರುತ್ತಲ್ಲ, ಅದಷ್ಟೇ ನನ್ನ ಕೈಲಿ. ಅಂದರೆ ಆ್ಯಸ್ ಎ ಮಗಳಾಗಿ ನಾನು ಅಷ್ಟೇ ಕೊಡೋಕ್ಕಾಗೋದು. ಸೊ ಅದು ಒಂಥರ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಪ್ಪ ಖುಷಿಯಾಗಿದ್ದಾರಲ್ಲ, ಅವರೊಬ್ಬರು ಖುಷಿಯಾಗಿದ್ದಾರಲ್ಲ. ಸೊ ಈ ಥರ ಟ್ರಾವೆಲಿಂಗು, ಮತ್ತು ನನ್ನ ಸ್ವಲ್ಪ ಸ್ಕೂಲ್ಗೆ, ಗೌರ್ಮೆಂಟ್ ಸ್ಕೂಲ್ಸು, ಪೇಂಟಿಂಗ್ಸು, ಸೊ ಈ ಥರ ಎಲ್ಲ ಅವಾಗವಾಗ ಎವ್ರಿ ಮಂತು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿ ಒಂದು ಸ್ವಲ್ಪ ನಮ್ಮದು ಟೀಮ್ ಇದೆ. ಸೊ ಟೀಮ್ ಜೊತೆ ಕನ್ನಡ ಮನಸ್ಸುಗಳು ಅಂತ, ಆ ಟೀಮ್ ಜೊತೆ ನಾನು ಸೇರಿಕೊಂಡು ಸ್ಕೂಲ್ಗೆ ನಾವೇ ಪೇಂಟ್ ಮಾಡ್ತೀವಿ. 2 ಡೇಸ್ ಸ್ಯಾಟರ್ಡೆ ಸಂಡೇಸ್ ಹೋಗ್ತೀವಿ. ಸ್ಯಾಟರ್ಡೆ ಸಂಡೇಸ್ನ ಯಾವಾಗಲೂ ಹೊರಗಡೆ ಹೋಗೋದು ಅದು ಇದು ಮಾಡೋದಕ್ಕಿಂತ ಸ್ವಲ್ಪ ಈ ಥರನೂ ಮಕ್ಕಳುಗಳು, ನಾನು ಯಾವಾಗಲೂ ಎಜುಕೇಷನ್ ಏನಾದರೂ ಒಬ್ಬ ಮನುಷ್ಯ ಏನಾದರೂ ಆಗಬೇಕು ಅಂದರೆ ಬೇಸಿಕ್ ಅದು ಎಜುಕೇಷನಿಂದನೇ ಆಗೋದು. ಸೊ ಮಕ್ಕಳಿಗೆ ಈಗ ಆದಷ್ಟು ಹೆಚ್ಚು ಎಜುಕೇಷನ್ ಬೇಕಂದರೆ ಮತ್ತೆ ಅಗೇನ್ ಸ್ಕೂಲ್ಸ್ ಚೆನ್ನಾಗಿರಬೇಕು. ಎಲ್ರಿಗೂ ಒಳ್ಳೆ ಸ್ಕೂಲ್ಸ್ಗೆ ಸೇರ್ಸೋದಕ್ಕಾಗುತ್ತಾ ಊರಲ್ಲೆಲ್ಲ. ಸೊ ಹಾಗಾಗಿ ಆ ಗೌರ್ಮೆಂಟ್ ಸ್ಕೂಲ್ಸು ನಾರ್ತ್ ಕರ್ನಾಟಕ ಸೈಡೆಲ್ಲ ತುಂಬ ಗೌರ್ಮೆಂಟ್ ಸ್ಕೂಲ್ಸ್ ಹತ್ರ ಇದೆ. ಸೊ ಅದನ್ನೆಲ್ಲ ಒಂದು ಕಡೆಯಿಂದ ಇದುವರೆಗೂ ನಮ್ಮ ಟೀಮಲ್ಲಿ 54 ಸ್ಕೂಲ್ಸ್ ಪೇಂಟಿಂಗ್ ಆಗಿದೆ. ಬರೀ ಪೇಂಟಿಂಗೇ ಅಲ್ಲ, ಸೊ ಬೆಂಚು, ಆ ಸ್ಕೂಲ್ಗೆ ಏನೇನು ನೆಸೆಸಿಟಿ ಬೇಸಿಕ್ ಏನಿದೆ, ಫ್ಯಾನ್ಸು, ಪ್ರತಿಯೊಂದು. ಮತ್ತು ಅದು ಪೇಂಟ್ ಮಾಡಿ ವಾಪಸ್ ಸುಮ್ಮನೆ ಹಾಗೆ ಬಂದುಬಿಡಲ್ಲ. ಎವ್ರಿ ಇಯರ್ ನಿಮ್ಮದು ಅಡ್ಮಿಷನ್ಸ್ ಎಷ್ಟಾಗ್ತಾಯಿದೆ, ಟೀಚರ್ಸ್ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಮಕ್ಕಳ ಜೊತೆ, ಈ ಥರ ಫಾಲೋ ಅಪ್ ಮಾಡ್ಕೋತಾ ಬರ್ತೀವಿ. ಸೊ ಈ ಥರ ಒಂದು ಕೆಲಸ ತುಂಬ ಖುಷಿ ಕೊಡುತ್ತಿದೆ ಆ್ಯಕ್ಚುಲಿ. ಎಷ್ಟು ಸಬ್ ಕ್ವೆಶ್ಚನ್, ಕನ್ನಡ ಮನಸ್ಸುಗಳನ್ನು ಹೇಗೆ ಜಾಯಿನ್ ಮಾಡ್ಬೋದು? ಏನಿಲ್ಲ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ಸಾಕು. ನಾವು ಎವ್ರಿ ಟೈಮು ನಾವು ವಿಡಿಯೋಸ್ ಹಾಕ್ತಿರ್ತೀವಿ. ಜಸ್ಟು ಆ ಮೆಸೇಜಲ್ಲಿ ಆ ನಂಬರ್ಗೆ ಮೆಸೇಜ್ ಮಾಡಿದ್ರಲ್ಲ, ಇನ್ಸ್ಟಾದಲ್ಲಿ FBಲಿ ಮೆಸೇಜ್ ಹಾಕಿದ್ರೆ ಅವ್ರು ಏನಿಲ್ಲ, ಜಸ್ಟ್ ಬಂದು ಪೇಂಟ್ ಮಾಡ್ಬೋದು. ಅದಕ್ಕೇನು ಫುಲ್ ಪ್ರೊಫೆಷ್ನಲ್ ಪೇಂಟ್ರ್ ಬೇಕಿಲ್ಲ. 1-2 ಸಲ ಹಿಂಗೆ ಹೊಡೆದ್ರೆ ಹೇಳ್ಕೊಡ್ತೀವಿ, ಮಾಡೋದು. ಫುಲ್ ಕಂಪ್ಲೀಟ್ ಸ್ಕೂಲು ಎಲ್ಲ ಪೇಂಟ್ ಮಾಡಾಗಿ ನೆಕ್ಸ್ಟ್ ಡೇ ಮಕ್ಕಳು ಸ್ಕೂಲಿಗೆ ಬರ್ತಿರ್ಬೇಕಾದ್ರೆ ನೋಡಿದಾಗ ಹ್ಯಾಪಿ ಫೇಸಸ್ ಇರುತ್ತಲ್ಲ, ಆಗ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಆ ಮಕ್ಕಳು ಸ್ಕೂಲಿಗೆ ಬರ್ತಿದ್ದಂಗೆ ಪೇಂಟ್ ಎಲ್ಲ ನೋಡಾಗಿ ವಾವ್ ಅಂತೆಲ್ಲ ಒಳಗಡೆ ಚಿತ್ರ ಎಲ್ಲ ಬರೆದಿರೋದೆಲ್ಲ ನೋಡ್ತಾರಲ್ಲ, ಸೊ ಆವಾಗ ವಾವ್ ಅನಿಸುತ್ತೆ. ಡೈರೆಕ್ಟಾಗಿ ಒಂದು ಇರಬಹುದು, ಎರಡನೇದು ದುಡ್ಡು ಕಾಂಟ್ರಿಬ್ಯೂಟ್ ಮಾಡ್ಬೋದಾ? ದುಡ್ಡು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಇಲ್ಲ ದುಡ್ಡು ಕೊಡೋದಕ್ಕೆ ಕೆಲವರಿಗೆ ದುಡ್ಡು ಕೊಟ್ಟರೆ ಇವ್ರು ಬೇರೆದಕ್ಕೆ ಮಿಸ್ಯೂಸ್ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಸೊ ಅಂದರೆ ಇವ್ರಿಗೆ ನಾವು ಹಾಕಿರ್ತೀವಿ, ಇಷ್ಟು ಲೀಟ್ರ್ ಪೇಂಟ್ ಬೇಕು ನಮಗೆ, ಪೋಸ್ಟ್ ಹಾಕಿರ್ತೀವಿ, ಇಷ್ಟು ಲೀಟ್ರ್ ಪೇಂಟು, ಇಷ್ಟು ಫ್ಯಾನ್ಸ್ ಬೇಕು, ಇಷ್ಟು ಬೆಂಚ್ ಬೇಕು, ಇಷ್ಟು ಟ್ಯೂಬ್ಲೈಟ್ಸ್ ಬೇಕು, ಅದನ್ನು ಡೈರೆಕ್ಟಾಗಿ ತಲುಪಿಸ್ಬೋದು. ಆ್ಯಕ್ಚುಲಿ ಕನ್ನಡ ಮನಸ್ಸು ಟೀಮ್ ಲೀಡ್ ಮಾಡ್ತಿರೋದು ಪವನ್ ದಾರೆಗುಂಡಿ ಅಂತ, ಶಿವಮೊಗ್ಗದವರು. ಸೊ ಅವರು ಕಂಪ್ಲೀಟು ಎವ್ರಿ ಮಂತು 1.5 ಮಂತ್ಗೆ ಒಂದ್ಸಲ ಈ ಥರ ಟೀಮ್ಸ್, ಅಂದರೆ ಒಂದು ಸ್ಕೂಲ್ ಅಂದರೆ ನಮ್ಗೆ ಏನಾಗುತ್ತೆ, ರಿಕ್ವೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು 2-3 ಸ್ಕೂಲ್ಸ್ ಆದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ. ಅವಾಗ ಏನಾಗುತ್ತೆ, ಕಂಪ್ಲೀಟ್ ಆ ಸ್ಕೂಲ್ಗೆ ಹೋಗ್ತೀವಿ, ಫಸ್ಟ್ ಸರ್ವೆ ಮಾಡ್ತೀವಿ, ಹೇಗಿದೆ ಸ್ಕೂಲು, ಈ ಸ್ಕೂಲು ಈಗ ಈ ತಾಲೂಕಲ್ಲಿ ಇಷ್ಟು ಕಡೆ, ಇಷ್ಟು ಊರಿಂದ, ವಿಲೇಜಸ್ಸಿಂದ ಇಷ್ಟು ಮಕ್ಕಳು ಬರ್ತಿದ್ದಾರೆ, ಈ ಸ್ಕೂಲ್ ಎಷ್ಟು ಇಂಪಾರ್ಟೆಂಟ್ ನಮಗೆ. ಎಲ್ರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ. ಈಗ ಏನಾಗುತ್ತೆ, ಓದಿಸ್ಬೇಕಂತ ಎಲ್ಲರೂ ತಲೆಯಲ್ಲೂ ಇರುತ್ತೆ, ಆದರೆ ಕಳ್ಸೋದಕ್ಕಾಗಲ್ಲ. ಏನೋ ಫೈನಾನ್ಷಿಯಲ್ ಸ್ಟೇಟಸ್ಸು, ಅವ್ರ ಮಕ್ಕಳೂ ಕೆಲ್ಸಕ್ಕೆ ಕರ್ಕೊಂಡೋಗ್ಬಿಡ್ತಾರೆ, ಭತ್ತ ಕುಯ್ದರೆ ಬರುತ್ತೆ, ಸಂಜೆ ಮೇಲೆ ಓದ್ಕೊ ಅಂತ. ಸೊ ಈ ಥರ ಎಲ್ಲ ನೋಡಿದ್ದೀವಿ, ನಾವು ತುಂಬ ನೋಡಿದ್ದೀವಿ. ಹಾಗಾಗಿ ಪೇಂಟಿಂಗ್ ಮಾಡೋದ್ರಿಂದ ಆ ಸ್ಕೂಲ್ಗೆ ಅಟ್ರಾಕ್ಟ್ ಮಕ್ಕಳೇ ಬರ್ತಾರೆ. ಆಮೇಲೆ ಅದು ಪೇಂಟಿಂಗ್ ಎಲ್ಲ ಮಾಡಿ ಊರಲ್ಲೆಲ್ಲ ನಾವು ಜಾಥಾ ಮಾಡ್ತೀವಿ, ಮಕ್ಕಳು ಸೇರಿಸಿ, ಸ್ಕೂಲಿಗೆ ಸೇರಿಸಿ. ಗೌರ್ಮೆಂಟ್ ಸ್ಕೂಲ್ ಯಾಕೆ ಇಂಪಾರ್ಟೆಂಟು, ನಿಮ್ಮ ಊರು, ಆ ಥರದ್ದೆಲ್ಲ ಮಾಡಿ ಆ್ಯಕ್ಟಿವಿಟೀಸ್ ಮಾಡಿ ನಾವು ಬರ್ತೀವಿ ಒಂದು 2 ಮಂತ್ಸ್ ಒನ್ಸು. ನಿಮಗೆ ರಜಾ ಸಿಗುತ್ತಾ ಮೆಟ್ರೋನಲ್ಲಿ? ಲೋಕೋ ಪೈಲಟ್ಸ್ ಆಗಿರೋರಿಗೆ
ಹೌ ಇಸ್ ಯುವರ್ ಶೆಡ್ಯೂಲ್? ಆ್ಯಕ್ಚುಲಿ ರಜಾ ಅಂತಂದರೆ ಎಲ್ಲ ಎಂಪ್ಲಾಯೀಸ್ಗೂ ಇರೋ ಥರನೇ ನಮಗೊಂದು CL EL ಇರುತ್ತೆ. ನಾನು ಸ್ವಲ್ಪ ಟೈಮ್ ಮಾಡ್ಕೋತೀನಿ, ನನಗೆ ಯಾವಾಗ ಲೀವ್ ಬೇಕು ನಾನು ಪ್ರಯಾರಿಟಿ ಕೊಟ್ಕೊತೀನಿ. ಸ್ವಲ್ಪ ದಿನ ಒಂದು ತಿಂಗಳು ಲೀವ್ ತೊಗೊಂಡಿರಲ್ಲ. ನೆಕ್ಸ್ಟ್ ಮಂತ್ ನನಗೆ ಗೊತ್ತಿರುತ್ತೆ, ಈಗ ಪೇಂಟಿಂಗ್ ಹೋಗ್ತಿದ್ದೀನಿ ಈ ಡ್ಯೂರೇಷನಲ್ಲಿ ನಾನು ನೆಕ್ಸ್ಟ್ ಇದಕ್ಕೆ ಈಗ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ ನಾನು ಅಂದಾಗ ನಾನು ಲೀವ್ ಸೇವ್ ಒಂದು ತಿಂಗಳು ತೊಗೊಂಡಿರಲ್ಲ. ಆ ಥರ ನಾನು ಪ್ಲ್ಯಾನ್ ಮಾಡ್ಕೊತೀನಿ. ಎವ್ರಿ ಮಂತ್ ಯು ಹ್ಯಾವ್ 2-2.5 ಲೀವ್? ಇದರಲ್ಲಿ ಆ ಥರ ಅರ್ಧ ಇಲ್ಲ. ಒಂದು ಅಂದರೆ ನಾನೀಗ ಕಂಟಿನ್ಯೂಸ್ 2 ಮಂತ್ಸ್ ಲೀವ್ ತೊಗೊಳ್ದೇನೆ 1 ವೀಕ್ ರಜೆ ತೊಗೋಬೋದು. ಅಂದರೆ ನಮ್ಮ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ಎಲ್ಲರಿಗೂ ಒಟ್ಟಿಗೆ ರಜೆ ಕೊಡೋಕ್ಕಾಗಲ್ಲ. ಯಾಕೆಂದರೆ ಮ್ಯಾನ್ ಪವರ್ ಇಷ್ಟಿದ್ದೇ ಇರಲೇಬೇಕು. ಇದು ಆಫೀಸ್ ವರ್ಕ್ ಆದರೆ ಏನೋ ಮಾಡ್ಕೊಂಡು ನಾಳೆ ಬಂದು ಮಾಡ್ತೀನಿ ಅಂತ ಹೇಳ್ಬೋದು, ಬಟ್ ಇದು ಹಾಗಾಗಲ್ಲ. ಸೊ ನಾವೆಲ್ಲ ಅದೊಂದು ಹೆಂಗಿದೆ ಅಂದರೆ ಅರ್ಥ ಆಗಿದೆ ಸಿಸ್ಟಮ್ ಈಗ. ಸೊ ನಾನು ಯಾವಾಗ ತೊಗೋಬೇಕು ಗೊತ್ತಾಗುತ್ತೆ ನನಗೆ, ಅವಾಗ ನಾನು ಪ್ರಯಾರಿಟಿಲಿ ಬರ್ತೀನಿ. ನಾನು ಎವ್ರಿ ಮಂತ್ ಒಂದು 3 ಲೀವ್ ತೊಗೋತಾ ಹೋಗ್ತೀನಿ ಅಂದರೆ ಇಂಪಾರ್ಟೆಂಟ್ ಇದ್ದಾಗ ಪ್ರಯಾರಿಟಿಲಿ ಬರಲ್ಲ, ಅವಾಗ ಅವ್ರಿಗೆ ನಮ್ಗೆ ಸಿಗಲ್ಲ. ಸೊ ಹಾಗಾಗಿ ಈ ಥರ ಸಿಸ್ಟಮ್ ಈಗ ಸದ್ಯಕ್ಕೆ ರನ್ ಆಗ್ತಿರೋದು ಇದೆಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ. ಸೊ ನಾನು ಲಾಸ್ಟ್ ಮಂತ್ ನಾನೇ ಅರ್ಥ ಆಗುತ್ತೆ, ಲಾಸ್ಟ್ ಮಂತ್ ಇಷ್ಟು ತೊಗೊಂಡಿದ್ದೀನಿ, ನಾನು ಈ ಮಂತ್ ತೊಗೋಬಾರ್ದು, ನೆಕ್ಸ್ಟ್ ಮಂತ್ ನನಗೆ ಇದು ಇದೆ ತೊಗೋಬೇಕು. ಸೊ ಅವಾಗ ನಾನು ತೊಗೊಳ್ಳಲ್ಲ ಒಂದು ಮಂತು ಆ ಥರ. ಎಲ್ಲ ಪ್ರೊಫೆಷನ್ದು ಒಂದು ಇನ್ನೊಂದು ಫ್ಲಿಪ್ ಸೈಡ್ ಇದೆ. ಕೆಲವು ಸತಿ ಕೆಲವುದನ್ನು ಅಯ್ಯೋ ಮತ್ತೆ ಇದೆ ತಾನೇ ಲಿಮಿಟೆಡ್, ಈಗ A to C, ABC ಇಷ್ಟೇ ಇರೋದು ಇದು. ಆಫ್ಟರ್ ಅ ಪಾಯಿಂಟ್ ಮೊನಾಟನಿ ಕಿಲ್ಸ್ ಯು. ಸೊ ಆ್ಯಸ್ ಅ ಲೋಕೋ ಪೈಲಟ್ ಯಾವತ್ತಾರು ಹ್ಯಾವ್ ಯು ಫೆಲ್ಟ್ ಮೊನಾಟನಿ? ಅದನ್ನು ಹೌ ಡು ಯು ಸ್ಟೇ ಮೋಟಿವೇಟೆಡ್ ಇಫ್ ಅಟ್ ಆಲ್ ಇಫ್ ಇಟ್ ಹ್ಯಾಸ್ ಕಮ್ ಎವರ್? ಆ ಥರ ಬರೋದಕ್ಕೆ ಆ್ಯಕ್ಚುಲಿ ನಂದು ಆ ಥರ ಥಾಟ್ಸ್ ಎಲ್ಲ ಬಂದಿಲ್ಲ ಆ್ಯಕ್ಚುಲಿ. ಯಾಕೆಂದರೆ ನಾನು ಡೈಲಿ ಸೇಮ್ ಡ್ಯೂಟಿ ಮಾಡ್ತಿರಲ್ಲ. ಒಂದು ನನಗಿಲ್ಲಿ ಡಿಫ್ರೆಂಟ್ ಟೈಮಿಂಗ್ಸ್ ಹೇಳಿದೆ ನಾನು. ಒಂದಿನ 6:45 ಬಂದರೆ ನಾಳೆ ಆಲ್ರೆಡಿ 7:45 ಆಗಿರುತ್ತಲ್ಲ, 7:30. ಸೊ ಅದೇನಾಗುತ್ತೆ ಅಂದರೆ ಒಂದೇ ಟೈಮಿಗೆ ಬರೋದಿದ್ರೆ ಮೇ ಬಿ ಡೈಲಿ 3 ಟ್ರಿಪ್ಸು ಓಡಿಸೋದಿದ್ರೆ ಹಂಗೆ ಆಗ್ತಿತ್ತು. ಆದರೆ ಡೈಲಿ 3 ಟ್ರಿಪ್ಸ್ ಇರಲ್ಲ ಎಕ್ಸಾಕ್ಟಾಗಿ. 1 ಕಿಲೋಮೀಟರ್ಸ್ ನಾಳೆ ಇವತ್ತು ನಾನು 190 ಕಿಲೋಮೀಟರ್ ಓಡಿಸ್ತಿದ್ದೀನಿ ಅಂದರೆ ನಾಳೆ ಏನಾಗುತ್ತೆ ಅದು 160 ಆಗುತ್ತೆ. ಸೊ ಈ ಥರ ನಮಗೆ ಸ್ವಲ್ಪ ಈ ಥರ ಮಾಡಿಕೊಟ್ಟಿರೋದ್ರಿಂದ ಸಿಸ್ಟಮಲ್ಲಿ ಈ ಥರ ನಮಗೆ ಇದಿರೋದ್ರಿಂದ ಈಸಿ. ಒಂದೊಂದು ದಿನ ನಮಗೆ ಪ್ರೊಟೆಕ್ಷನ್ ಅಂತ ಕೂರಿಸ್ತಾರೆ. ಅಂದರೆ ನಾನು ಸ್ಪೇರ್ ಏನಾದರೂ ಎಮರ್ಜೆನ್ಸಿ ಕಂಡೀಷನ್ಸ್ ಇದ್ದಾಗ ಮಾತ್ರ ನಾನು ಅಲ್ಲಿ ಆ್ಯಕ್ಟ್ ಮಾಡಬೇಕಾಗುತ್ತೆ. ಆ ಥರ ಎಲ್ಲ ಇರೋದ್ರಿಂದ ಅಂದರೆ ಒಂಥರ ಏನೋ ರಿಫ್ರೆಶ್ಮೆಂಟ್ ಅಗೈನ್ ವೀಕ್ಲಿ ಒನ್ಸ್ ಆ ಥರ ನನಗೆ ಪ್ರೊಟೆಕ್ಷನ್ ಬರುತ್ತಾಗ ನಾನು ಏನಿಲ್ಲ ಆರಾಮಾಗಿ ಅಲ್ಲಿ ನಮಗೆ ಕೇರಮ್ ಇದೆ, ಇದೆ TT ಇದೆ, TV ಇದೆ. ಅಂದರೆ ನಮಗೆ ಎಲ್ಲ ಥರ ಕೊಟ್ಟಿದ್ದಾರೆ. ನಿಮಗೆ ಆ ಬ್ರೇಕ್ ನಮ್ಗೆ ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು. ನಾನು ಟ್ರೈನಲ್ಲಿ 2.5 ಅವರ್ ಸುಮ್ಮನೆ ಹಿಂಗೆ ಫುಲ್ಲು ಪ್ಯಾಕ್ಡ್ ಟ್ರೈನಲ್ಲಿ ಕೂತಿರ್ತೀನಿ ಒಬ್ಬಳೆ. ಆಚೆ ಬಂದಾಗ ನಮ್ಗೆ ಈ ಥರ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ. ಬ್ರೇಕ್ ರಿಫ್ರೆಶ್ಮೆಂಟ್ಸ್ ಎಷ್ಟು ಚೆನ್ನಾಗಾಗುತ್ತೆ. ಮುಗಿಸ್ಕೊಂಡು ಎಗೇನ್ ಅಂದರೆ ಚೆನ್ನಾಗಿರುತ್ತದೆ, ಎನ್ವಿರಾನ್ಮೆಂಟ್ ಚೆನ್ನಾಗಿದೆ. ನನಗೆ ಆ ಥರ ನೆಕ್ಸ್ಟು ಏನು ಇದೇ ಆಯಿತು ಆ ಥರ ಅನಿಸಿರೋದು ತುಂಬ ರೇರ್, ಯಾವಾಗಲೂ ಅನಿಸಿಲ್ಲ. ಅದೇ ನಾನು ತುಂಬ ಆ್ಯಕ್ಟಿವ್ ಆಗಿ ನನ್ನ ಲೈಫ್ ಸ್ಟೈಲ್ ಇಟ್ಕೊಂಡಿದ್ದೀನಿ. ಅದೇ ಹೇಳಿದ್ನಲ್ಲ, ಟೀಮು ವರ್ಕ್ ಆಗಿರಲಿ, ಹಂಗಾಗಿ ನನಗೆ ಯಾವತ್ತೂ ಅನಿಸಿಲ್ಲ ಆ ಥರ. ಈ ಬ್ರೇಕ್ ಟೈಮ್ ಎಷ್ಟಿರುತ್ತೆ? ಹಾಫ್ ಆನ್ ಅವರ್ ಮಿನಿಮಮ್. ಸೊ ಡೇ ಟೋಟಲ್ 2.5 ಅವರ್ಸ್ದು ಎಷ್ಟು ಶೆಡ್ಯೂಲ್ ಇರುತ್ತೆ? 3 3. ಐ ಗೆಸ್ ನಿಮ್ಮ ಇಡೀ ಮಾತು, ನೀವು ಲೈಫ್ನ ನೋಡಿರೋ ರೀತಿ, ಮುಂದಕ್ಕೆ ಏನೇನು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ, ಯು ಲಿವಿಂಗ್ ಅ ಹೋಲಿಸ್ಟಿಕ್ ಲೈಫ್ ಅನಿಸುತ್ತೆ. ಹಾಗಾಗಿ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್ ಅರ್ಪಿತಾ. ತುಂಬ ಖುಷಿ ಆಯಿತು ನಿಮ್ಮನ್ನು ಮೀಟ್ ಮಾಡಿ. ಆ್ಯಂಡ್ ಹೀಗೆ ಮುಂದೆ ಹೋಗ್ತಾ ಇರಿ. ರೈಲು ಮೆಟ್ರೋ ಅಲ್ಲ, ನಿಮ್ಮ ಜೀವನದ ರೈಲು. ಅಲ್ಲಿ ಯಾವ ಆಕ್ಸಿಡೆಂಟ್ಸು ಇಲ್ಲೇ ಇರಲಿ, ಯಾವ ಬ್ರೇಕ್ಸು ಬೇಡ, ಅಥವಾ let you always be peaceful and what you desire and deserve. ಥ್ಯಾಂಕ್ ಯು ಸೊ ಮಚ್. ನಿಮ್ಮನ್ನ ಡೈರೆಕ್ಟಾಗಿ ಮೀಟ್ ಮಾಡಿ ತುಂಬ ಖುಷಿ ಆಯ್ತು. ನಾನು ಚಿಕ್ಕದ್ರಿಂದ ನಿಮ್ಮದಕ್ಕೆ ವಾಯ್ಸ್ ಕೇಳಿಸ್ಕೊಂಡು ವಾಕ್ ಮಾಡಬೇಕಾದ್ರೆ ಎಲ್ಲ ಇವತ್ತು ಡೈರೆಕ್ಟ್ ನೋಡಿದ ತಕ್ಷಣ ಇವತ್ತು ನೋಡ್ತಿದ್ದೀನಲ್ಲ ಮೇ ಬಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಯಿತು ಅಂತ ಅನಿಸ್ತಿತ್ತು ಇವತ್ತು ನನಗೆ. ಯು ಮ್ಯಾನಿಫೆಸ್ಟ್ ಲೈಕ್ ಮೀಟ್ ಮಾಡಬೇಕು ಅಂದರೆ ಯಾವಾಗಲೂ ನಾವು ಏನು ಥಾಟ್ ಪ್ರೊಸೆಸ್ ರನ್ ಆಗ್ತಿರುತ್ತೆ ಅದಾಗುತ್ತೆ ಅಂತ ನಾನು ತುಂಬ ಬಿಲೀವ್ ಮಾಡ್ತೀನಿ ಇದೆಲ್ಲ. ಸೊ ಹಾಗಾಗಿ ಈ ವರ್ಷ 2025 ಎಸ್ಪೆಷಲಿ ನಾನು ಏನು ಅನ್ಕೋತೀನಿ ಚಕ. ಸೊ ರೈಟ್ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀನಿ ಅಂತ ಅನಿಸ್ತದೆ. ಮ್ಯಾನಿಫೆಸ್ಟೇಷನ್ ಇಸ್ ಒಂದು ಎಲ್ಲರಿಗೂ ಬೇಕಾಗಿರೋ ಒಂದು ತೀರ್ಥ ಇವತ್ತಿಗೆ. ನಿಮ್ಮ ಪ್ರಕಾರ ಹೆಂಗೆ ಮ್ಯಾನಿಫೆಸ್ಟ್ ಮಾಡಬೇಕಾಗಿರೋದು? ಏನಿಲ್ಲ, ಈಗ ಆಲ್ರೆಡಿ ನನಗೆ ಇವಾಗೊಂದು ಆ್ಯಕ್ಚುಲಿ ಕೆಲವರು ಪ್ರೆಸೆಂಟಲ್ಲಿ ಆಗಲೇ ಆಗೋಗಿರೋ ಥರ ನಡ್ಕೊಳ್ಳಿ ಅಂತಾರೆ. ಹೌದು, ಆ್ಯಕ್ಚುಲಿ ದಿ ಸೀಕ್ರೆಟ್ ಅಂತ ಒಂದು ಬುಕ್ ಇದೆ. ಆ ಬುಕ್ಕಲ್ಲಿ ಅಷ್ಟೇ ಆಲ್ರೆಡಿ ಆಗೋಗಿದೆ. ನಾನು ಗಾಡ್ಗೆ ಥ್ಯಾಂಕ್ಸ್, ಅಥವಾ ಗಾಡ್ ನಂಬಲಿಲ್ಲ ಅಂದರೆ ಅದೊಂದು ಪಾಸಿಟಿವ್ ಎನರ್ಜಿಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಇವಾಗ ನಾನೇ ಅದೋ ಒಂದು ನಿಮ್ಮನ್ನ ಮೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ತುಂಬ ದಿನದಿಂದ ಕನಸು ನನಗೆ. ಥ್ಯಾಂಕ್ಸ್ ಗಾಡ್, ನನಗೆ ಈ ಒಂದು ಆಪರ್ಚುನಿಟಿ ಸಿಕ್ತಿವತ್ತು, ನಾನು ಇವ್ರನ್ನ ಮೀಟ್ ಮಾಡಿದೆ, ನಾನು ಫುಲ್ ಖುಷಿಯಾಗಿದ್ದೀನಿ, ನನಗೆ ಫುಲ್ ಗ್ರ್ಯಾಟಿಟ್ಯೂಡ್ ಇದೆ ನಿನ್ನ ಮೇಲೆ. ಇದೇ ಥರನೇ ಅಂದರೆ ಏನಾಗುತ್ತೆ ಅಂದರೆ ಹಿಂಗೆ ಅಂದ್ಕೊಳ್ಳೋದಲ್ಲ, ಅದನ್ನು ಬರೀಬೇಕು. ಆ್ಯಕ್ಚುಲಿ ಅದು ಲೈನ್ಸ್ ಎಲ್ಲ ಬರೆದು ನಾನು ಯಾವಾಗಲೂ ಹಿಂದೆ ಬರೆದಿಟ್ಕೋಬೇಕು. ಅಂದರೆ ನಾನೀಗ ಫ್ಯೂಚರಲ್ಲಿ ಒಂದು ಯಾವುದೋ ಒಂದು ಕಾರ್ ತೊಗೋಬೇಕು, BMW ಕಾರು. ಅಂದರೆ ಬರೀ BMW ಯಾವ ಕಾರು, ಯಾವ ಮಾಡೆಲ್ಲು,
ಎಲ್ಲ ಅಂದರೆ ಯೂನಿವರ್ಸ್ಗೆ ಕನ್ಫ್ಯೂಸ್ ಆಗಬಾರ್ದು ನಾವು ಮಾಡ್ತಿರೋದು. ಈಗ ಓಕೆ ರ್ಯಾಪಿಡ್ ರಶ್ಮಿನ್ ಮೀಟ್ ಮಾಡ್ತೀನಿ ಅಂದರೆ ಓಕೆ ನನಗೆ ಗೊತ್ತಿರುತ್ತೆ ನಿಮ್ಮ ಇಮೇಜ್ ಎಲ್ಲ, ಬಟ್ ಕಾರಲ್ಲಿ ಗೊತ್ತಿರಲ್ಲ. ಯಾವ ಕಾರು ನನ್ನ BMW ಈಗ ಬ್ಲೂ ಕಲರ್, ಯಾವ ಕ್ಲಾಸು, ಯಾವ ಮಾಡೆಲು, ಫೋಟೋ ಸಿಗ್ತಾ ನಿಮಗೆ ವೀಡಿಯೋ ಡೈಲಿ ನೋಡ್ತಿರ್ಬೇಕು, ಆಲ್ರೆಡಿ ತೊಗೊಂಬಿಟ್ಟಿದ್ದೀನಿ ನಾನು. ಸೊ ಆಗ ಯೂನಿವರ್ಸ್ಗೆ ಕನ್ಫ್ಯೂಸ್ ಆಗದೆ ಇರೋ ಥರ ಅಲ್ಲೂ ನೆಗೆಟಿವ್ ಬರಬಾರ್ದು, ಕಂಪ್ಲೀಟ್ ಫುಲ್ ಡೀಟೇಲ್ಡ್ ಇದನ್ನು ಆ್ಯಕ್ಚುಲಿ ಬರೀಬೇಕು. ಬರ್ದಿರೋದ್ರಿಂದ ರಿಸರ್ಚ್ ಹೇಳೋದೇನೆ, ಒಂದೇ ಸಲ ಸಾಕು. ಅದು ನೋಡ್ತಿರ್ತೀವಿ, ಒಂದು ಡೈರಿ ಮಾಡಿ ಇಟ್ಕೊಂಡು ಬರೆದು ನೋಡ್ತಾ ಇರಬೇಕು. ಈಗ ಅದು ಹೆಲ್ತ್ ಇಶ್ಯೂಸಲ್ಲಾಗಲಿ ನಮ್ಮ ಅದೇ ಹೇಳ್ತಿಲ್ಲ ಡ್ರೀಮ್ಸ್ ಇರಲಿ ಬರೆದು ನೋಡ್ತಿರ್ಬೇಕು. ಅವಾಗ ಅದು ತುಂಬ ಇದೆ ಆ್ಯಕ್ಚುಲಿ. ಎನರ್ಜಿ ಅಂದರೆ ಯೂನಿವರ್ಸ್ ನಮ್ಗೆ ಏನಂದರೆ ಜಾಸ್ತಿ ಪಾಸಿಟಿವಿಟಿನೇ ಕೊಡುತ್ತೆ, ಅದನ್ನು ನಾವು ನೆಗೆಟಿವಿಟಿ ಮಾಡ್ಕೋತಾ ಇದ್ದೀವಿ. ಸೊ ನೀವು ಏನಿದ್ದೀರೋ ಅದೇ ಆಚೆಗೆ ಹೋಗೋದು, ನೀವೇನೋ ಅದನ್ನೇ ನೀವು ತಗೊಳ್ಳೋದು, ಹೇಳ್ಕೊಳ್ಳೋದು. ಯೂನಿವರ್ಸ್ ನಮ್ಮ ಅದನ್ನೇ ಅಟ್ರಾಕ್ಟ್ ಮಾಡುತ್ತೆ. ಈ ಸಬ್ಕಾನ್ಷಿಯಸ್ ಮೈಂಡು ಅಷ್ಟೇ. ನಾನು ಇವ್ರು ಮಾಡಲ್ಲ ಈಗ ಎಕ್ಸಾಮಲ್ಲಿ ಪಾಸಾಗ ಈಗ ಈ ಕ್ವಶನ್ ಬರಲ್ಲ ಅಂದ್ಕೊಂಡಿದ್ರೆ ಅದೇ ಬರುತ್ತೆ. ಸೊ ಸಬ್ಕಾನ್ಷಿಯಸ್ಸು ಎನರ್ಜಿ, ಅಗೇನ್ ಯೂನಿವರ್ಸ್ ಎನರ್ಜಿ. ಸೊ ಅದಕ್ಕೆ ನೆಗೆಟಿವ್ಸ್ನ ಬಿಡ್ತಾ ಬರುತ್ತೆ. ಎರೇಸ್ ಎರೇಸ್ ಅಷ್ಟೇ. ಜಸ್ಟ್ ಡಿಟಾಕ್ಸಿಂಗ್ ಅಷ್ಟೇ. ಕಟ್ ದ ಥ್ರೆಡ್ ಅಂಡ್ ದೆನ್ ಅಷ್ಟೇ ಕೀಪ್ ಗೋಯಿಂಗ್. ಸೊ ನಿಮಗೆ ಗಿವಿಂಗ್ ಯು ಒನ್ ಬುಕ್, ಇಟ್ಸ್ ಕಾಲ್ಡ್ ಆಸ್ ಹೋಮ್ ಬಾಡಿ ಅಂತ. ಎನಿ ಟೈಮ್ ಆಫ್ ಯುವರ್ ಲೈಫ್ ಎದೆ ಅಫರ್ಮೇಷನ್ಸು ಇದೆಲ್ಲದ್ರ ಬಗ್ಗೆ ಇದೆ ಇಲ್ಲಿ. ಥ್ಯಾಂಕ್ ಯು. ಹಾಗಾಗಿ ಐ ಆಮ್ ಕೇರ್ಫುಲ್ ಅಬೌಟ್ ಹೂ ಐ ಸ್ಪೆಂಡ್ ಮೈ ಎನರ್ಜಿ ಆನ್. ಈ ಥರ ಸಾಕಷ್ಟು ಒಂದೊಂದು ಪೇಜಿಗೆ ಒಂದೊಂದಿದೆ. ಸೊ ವೈಲ್ ಐ ಸೈನ್ ದಿಸ್, 3 ವ್ಯಕ್ತಿತ್ವಗಳನ್ನು ನಾಮಿನೇಟ್ ಮಾಡಿ, ಅಥವಾ 3 ವ್ಯಕ್ತಿಗಳನ್ನು ಸೇಮ್ ಹೆಂಗೆ ನಿಮ್ಮನ್ನು ನಮ್ಮ ಧರ್ಮೇಂದ್ರ ಅವ್ರು ನಾಮಿನೇಟ್ ಮಾಡಿದ್ರು, ಯಾರನ್ನ ನಾವಲ್ಲಿ ಕೂರಿಸ್ಬೇಕು? ಆ್ಯಕ್ಚುಲಿ ಇದಕ್ಕೆ ಪ್ರದೀಪ್ ಜನಾರ್ದನ್ ಅಂತ ಥೈಕೊಂಡೋನ ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದವರು ಥೈಕೊಂಡೋದಲ್ಲಿ. ಸೊ ಅವರು ನನಗೆ ತುಂಬ ಯಾವಾಗಲೂ ಅಪ್ಪ ಏನಪ್ಪ ಫುಲ್ ನಾರ್ಮಲ್ ಆಗಿರ್ತಾರೆ, ಹೇಗಪ್ಪ ಇದೆಲ್ಲ ಥೈಕೊಂಡೋ ಇಂಡಿಯಾ ಏನು ರೆಪ್ರೆಸೆಂಟೇಷನ್ ಇಲ್ಲ, ಅವ್ರ ಡ್ರೀಮೇ ಅದು ಇಂಡಿಯಾ ಥೈಕೊಂಡೋ. ಸೊ ಅವ್ರನ್ನ ನಾನು ಯಾವಾಗಲೂ ಆ ಥರ ಈ ಸೀಟಲ್ಲಿ ನೋಡಬೇಕಂತ ಅನ್ಕೋತೀನಿ. ಬಟ್ ಇನ್ನೊಂದು ಯಾವುದು ಬರ್ತಾ ಇಲ್ಲ ನನಗೆ, ಕಳಿಸಿ ಆಮೇಲೆ. ನೋ ವರೀಸ್. ಆಯ್ತಾ? ಥ್ಯಾಂಕ್ ಯು. ಸೊ ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಮಿರಸಿ ಅವ್ರ ಕಡೆಯಿಂದ ಒಂದು ಹ್ಯಾಂಪರ್, ಹೆಲ್ದಿ ಯು ಮಿರಸಿ, ಬಾಕ್ಸ್ ಆಫ್ ಜಾಯ್ ಫಾರ್ ಅ ಹೆಲ್ದಿ ಸೆಲೆಬ್ರೇಷನ್ ಫಿಲ್ಡ್ ವಿತ್ ವೆಲ್ನೆಸ್. ಇದರಲ್ಲಿ ಕೋಕೋನಟ್ ಪಾಮ್ ಶುಗರ್ ಅಂತ ಇವ್ರದ್ದು ಹೆಲ್ದಿ ಒಂದು ಪ್ರಾಡಕ್ಟು. ಸಕ್ಕರೆ ಬದಲು ಇದನ್ನು ಉಪಯೋಗಿಸಿದಾಗ, ಸಕ್ಕರೆ ಹಾಕೊಂಡಾಗ ಯೂಶಲಿ ಗ್ಲೈಕೋಮಿಕ್ ಇಂಡೆಕ್ಸ್ ಹೆಚ್ಚಾಗ್ಬಿಡುತ್ತೆ, ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಇದನ್ನು ಹಾಕೊಂಡಾಗ ಅದು ಆಗಲ್ಲ ಅಂತ, ಲೋ GI, ದಟ್ಸ್ ವೈ ದ್ಯಾಟ್. ಆ್ಯಂಡ್ ದೆನ್ ಈ ಕಡೆ ವೆಸ್ಟರ್ನ್ ಘಾಟ್ಸ್ದು ಪೆಪ್ಪರ್, ಹಾಗೆ ಇವ್ರದ್ದು ಮೇಘಾಲಯದು ಒಂದು ಲ್ಯಾಕಡಾಂಗ್ ಟರ್ಮರಿಕ್ ಪೌಡರ್ ಅಂತ ಕೊಟ್ಟಿದ್ದಾರೆ. ಸೊ ವಿಶಿಂಗ್ ಯು ಮೋರ್ ಥ್ಯಾಂಕ್ ಯು ಸೊ ಮಚ್ ಹೆಲ್ತ್, ಲವ್ ಆ್ಯಂಡ್ ಲೈಟ್, ಹೆಲ್ದಿಯರ್ ಯು ಎವ್ರಿ ಡೇ. ಆ್ಯಂಡ್ ಕೊನೆಯದಾಗಿ ನಮ್ಮ ಅರ್ಪಿತಾಗೆ ರೀಪೋಸ್ ಮ್ಯೂಸಿಕ್ ಪಿಲ್ಲೋ. ಸೂಪರ್, ಥ್ಯಾಂಕ್ ಯು ಸೊ ಮಚ್. ಸೊ ಗೈಸ್, that was ಇವತ್ತಿನ ಕಾನ್ವರ್ಸೇಷನ್ ವಿತ್ ಅರ್ಪಿತಾ ಕಿಕ್ಕೇರಿ. ಐ ರಿಯಲಿ ಲವ್ ದ ವೇ ಶಿ ಥಿಂಗ್ಸ್ ಕಂಪಾರ್ಟ್ಮೆಂಟಲೈಸ್ ಮಾಡಿ ಇಟ್ಕೊಂಡಿದ್ದಾರೆ ಲೈಫನ್ನು. ಅಂದರೆ ನಾವೇನು ನಮಗೆ ಫಸ್ಟ್ ಚೆನ್ನಾಗಿ ಗೊತ್ತಿರಬೇಕು, ನಮಗೆ ಯಾವ ಥರ ಲೈಫ್ ಬೇಕು ಅದಂತೂ ಇನ್ನೂ ಚೆನ್ನಾಗಿ ಗೊತ್ತಿರಬೇಕು. ಕೆಲವು ಪಾಯಿಂಟಲ್ಲಿ 100% ಗೊತ್ತಿಲ್ಲ ಅಂದರೂ ಹೋಗ್ತಾ ಅದ್ರ ಬಗ್ಗೆ ಕ್ಲಾರಿಟಿ ಹೆಚ್ಚಾಗಿ ಸಿಗಬೇಕು. ಸಿಕ್ಕಿರೋ ಕ್ಲಾರಿಟಿನ ಕ್ಲೌಡ್ ಮಾಡ್ಕೊಳ್ಳದೆ ಅದ್ರ ಜೊತೆಗೆ ಮತ್ತೆ ಮುಂದೆ ಲೈಫಲ್ಲಿ ಹೋಗ್ತಾ ಇರಬೇಕು. ಆ್ಯಂಡ್ ಯಾವುದೇ ಇದಕ್ಕೂ ಫ್ರೇಮ್ಗೂ ಫಿಕ್ಸ್ ಆಗಬಾರ್ದು. ಹೊಸದನ್ನು ಕಲಿತಾ ನಮ್ಮ ಹಳೇದನ್ನು ಹೊಸದ್ರ ಜೊತೆಗೆ ಒಂದು ಕಾಕ್ಟೇಲ್ ಥರ ಮುಂದಕ್ಕೆ ಕರ್ಕೊಂಡು ಹೋಗಬೇಕು ಇಸ್ ವಾಟ್ ಐ ರೆಡ್ ಔಟ್ ಆಫ್ ಹರ್ ಜರ್ನಿ ಆ್ಯಂಡ್ ಹರ್ ಆಸ್ಪಿರೇಷನ್ಸ್. ಸೊ ನೀವು ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ಏನೇನು ಇಷ್ಟ ಆಯಿತು. ಇವತ್ತು ಅಟ್ಲೀಸ್ಟ್ ಬೆಂಗಳೂರಿನಲ್ಲಿ ಒಂದು 10 ಲಕ್ಷ ಜನ ಮೆಟ್ರೋನ ತೊಗೊಂಡಿದ್ದೀರಾ ಅಂತಂದರೆ, ಯಾವುದೋ ಒಂದು ಮೆಟ್ರೋ ನೀವು ತೊಗೊಂಡಿರೋದ್ರಲ್ಲಿ ಯಾವುದೋ ಒಂದು ಜರ್ನಿ ಹಿಂದೆ ಶಿ ವಾಸ್ ಅ ಲೋಕೋ ಪೈಲಟ್. ಸೊ ಯಾರೆಲ್ಲ ಮೆಟ್ರೋ ನಾನು ತೊಗೊಂಡಿದ್ದೀರಾ ಇವತ್ತು, ಅವರ ಸ್ಟೋರಿ, ಅವರ ಒಂದು ಜರ್ನಿ ಏನಿದೆ ಪ್ರತಿಯೊಬ್ಬರಿಗೂ ತಲುಪಬೇಕು. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಹಿಯರ್ಸ್ ಅಸ್ ಸೆಲೆಬ್ರೇಟಿಂಗ್ ಅನದರ್ ಹೀರೋ. ಹೀರೋ ಇಸ್ ಅ ವೆರಿ ಜೆಂಡರ್ ನ್ಯೂಟ್ರಲ್ ವರ್ಡ್. ಹಾಗಾಗಿ ಅರ್ಪಿತಾ, ಕೀಪ್ ಗೋಯಿಂಗ್ ಆ್ಯಂಡ್ ಲವ್ಲಿ ಮೀಟಿಂಗ್ ಯು. ಥ್ಯಾಂಕ್ ಯು ಸೊ ಮಚ್. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಏನು ಲೈಫಲ್ಲಿ ಏನೇ ಕಳ್ಕೊಂಡು ಕ್ಯೂರಿಯಾಸಿಟಿನ ಮಾತ್ರ ಕಳ್ಕೊಬೇಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಲೈಫ್ನ ಒಂದು ಮ್ಯಾಪ್ ಅಲ್ಲ, ನಮ್ಮದು ಲೈಫ್ನ ನಕ್ಷೆ ನಮಗೆ ಗೊತ್ತಿರಬೇಕಂತ. ಕೆಲವು ಸತಿ ನಕ್ಷೆ ಯಾವಾಗ ಕನ್ಫ್ಯೂಷನ್ ಅಂತ ಆಗುತ್ತೆ ಅಂದರೆ, ನಾವು ಏನು ಮಾಡ್ತಾಯಿದ್ದೀವಿ, ಏನಕ್ಕೆ ಹೊರಟ್ವಿ, ಮತ್ತು ನಮ್ಮದು ಏನಿತ್ತು ಜಾಗ ಡೆಸ್ಟಿನೇಷನ್ನು, ಈಗ ಏನಕ್ಕೆ ಮಧ್ಯ ಏನು ತಡೀತಾ ಇದೆ,
ಏನು ಡಿಸ್ಟ್ರಾಕ್ಷನ್ಸು, ಇದೆಲ್ಲ ಕೆಲವು ಸತಿ ಕೂತ್ಕೊಂಡು ಯೋಚನೆ ಮಾಡಿ. ನೀವು ಒಂದು 20ಸಲ್ಲಿರ್ಬೋದು, 30ಸಲ್ಲಿರ್ಬೋದು, 40ಸಲ್ಲಿರ್ಬೋದು, 50ಸಲ್ಲಿರ್ಬೋದು, ಯಾರೆಲ್ಲ ಉಸಿರಾಡ್ತಾ ಇದ್ದೀರೋ ಎಲ್ರಿಗೂ ಒಂದು ರಿಮೈಂಡರ್ ಡಸನ್ ಹರ್ಟ್. ಜಸ್ಟ್ ರಿಫ್ಲೆಕ್ಟ್ ವಾಟ್ ಯು ಆರ್ ಡೂಯಿಂಗ್, ವಾಟ್ ಡಿಡ್ ಯು ವಾಂಟ್ ಟು ಡೂ. ಅಥವಾ ಈ ಕ್ಷಣದಿಂದಲೂ ಯು ಕ್ಯಾನ್ ಕಾಯಿನ್, ದಿಸ್ ಇಸ್ ಮೈ ಡ್ರೀಮ್, ದಿಸ್ ಇಸ್ ಸಮಥಿಂಗ್ ದಟ್ ಐ ವಾಂಟ್ ಟು ಗೋ, ದಿಸ್ ಇಸ್ ಸಮ್ವೇರ್ ದಟ್ ಐ ವಾಂಟ್ ಟು ಗೋ, ವಾಟ್ ಈಸ್ ದಿ ಆಬ್ಸ್ಟಿಕಲ್ ದಟ್ ಇಸ್ ಸ್ಟಾಪಿಂಗ್ ಮೀ. ರಿಫ್ಲೆಕ್ಟ್ ಮಾಡಿ, ದೆನ್ ಒನ್ಸ್ ಯು ನೋ ದ ಆಬ್ಸ್ಟಿಕಲ್, ನೆಕ್ಸ್ಟ್ ಅದನ್ನು ಹೆಂಗೆ ಓವರ್ಕಮ್ ಮಾಡೋದು ಅದ್ರ ತಕ್ಕಂತೆ ಯೋಚನೆ ಮಾಡಿ. ಇದಾದ್ಮೇಲೆ ವಾಟ್ ನೆಕ್ಸ್ಟ್ ಅಂತ. ಸೊ ಕೀಪ್ ಗೋಯಿಂಗ್ ಅಂಟಿಲ್ ನೆಕ್ಸ್ಟ್ ಟೈಮ್. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಅನದರ್ ಎಪಿಸೋಡ್ ಆಫ್ ಕನ್ನಡ ಜಸ್ಟ್ ಕ್ಯೂರಿಯಸ್. ಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ಥ್ಯಾಂಕ್ ಯು.